ನಮನಗಳು. ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಮನ್ಮನೋಭೀಷ್ಟವರದಂ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ದಾಸತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು. ತತ್ವಜ್ಞ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ವರದೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು. ಸತ್ಯಬೋಧ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ವಾದಿರಾಜರೇ ನಿಮಗೆ ಅನಂತ ನಮನಗಳು. ವಾದಿರಾಜ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಟೀಕಾಚಾರ್ಯರೇ ನಿಮಗೆ ಅನಂತ ನಮನಗಳು. ಟೀಕಾಚಾರ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಅಭ್ರಮಂ ಭಂಗರಹಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಸಕಲ ತತ್ವಾಭಿಮಾನಿ ದೇವತೆಗಳೇ ನಿಮಗೆ ಅನಂತ ನಮನಗಳು. ಸಕಲ ತತ್ವಾಭಿಮಾನಿ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಮನೋಜವಂ ಮನೋಜವಂ ಮಾರುತತುಲ್ಯ ವೇಗಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾತಾತ್ಮಜಂ ವಾನರಯೂಥಮುಖ್ಯಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶಿರಸಾ ನಮಾಮಿ. ಹನುಮ ಭೀಮ ಮಧ್ವಾವತಾರಿಗಳಾದ ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಜಯತು ಲಕ್ಷ್ಮೀ ಲಕ್ಷಣಾಂಗಿಯೇ ಜಯತು ಲಕ್ಷ್ಮೀ ಲಕ್ಷಣಾಂಗಿಯೇ ಜಯತು ಪದ್ಮಾ ಪಾದ್ಮವಂದ್ಯಳೆ ಜಯತು ಪದ್ಮಾ ಪಾದ್ಮವಂದ್ಯಳೆ ಜಯತು ವಿದ್ಯಾ ನಾಮೆ ನಮೋ ನಮೋ ಜಯತು ವಿದ್ಯಾ ನಾಮೆ ನಮೋ ನಮೋ ವಿಷ್ಣುವಾಮಾಂಕೆ ವಿಷ್ಣುವಾಮಾಂಕೆ ಜಯಪ್ರದಾಯಕೆ ಜಯ
ಜಯಪ್ರದಾಯ ಜಗದಿ ವಂದ್ಯಳೆ ಜಗದಿವಂಜಳೆ ಜಯತು ಜಯ ಚೆನ್ನಾಗಿ ಸಂಪದ ಜಯತು ಜಯ ಚೆನ್ನಾಗಿ ಸಂಪದ ಜಯವೇ ಪಾಲಿಸು ಎನಗೆ ಸರ್ವದ ನಮಿಪೆ ನನವರತ ಜಯವೇ ಪಾಲಿಸು ಎನಗೆ ನಮಿಪೆ ನನವರತ ಶ್ರೀ ಭೂದುರ್ಗಾತ್ಮಕಳಾದ ಶ್ರೀ ಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಲಂ ಕುರು ತ್ರೈಲೋಕ್ಯಂ ಮಂಗಲಂ ಕುರು ಕೌಸಲ್ಯಾ ಸುಪ್ರಜಾ ರಾಮ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಕರ್ತವ್ಯಂ ದೈವಮಾಹ್ನಿಕಂ ದೇವಕೀ ಸುಪ್ರಜಾ ಕೃಷ್ಣ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತತೆ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ ಕರ್ತವ್ಯಂ ದೈವಮಾಹ್ನಿಕಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳು ಸುರರು ತಂದಿಹರಯ್ಯ ಸುಜನರೊಡೆಯ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳುವ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿತು ಪುರಂದರ ವಿಠಲನ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ಏಳಯ್ಯ ಹರಿಯ ಬೆಳಗಾಯಿತು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ವಲಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ನಮ್ಮ ಜಯದೇವಿ ರಮಣ ವಲಯಾಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದೀನ
ಗಾಳೆ ಹರಿದಾದರೆಂಬೋ ಬಿರುದಿನ ಹೆಗ್ಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ದಾಸನ್ನ ಮಾಡಿ ಕೋಯಣ ದಾಸನ್ನ ಮಾಡಿ ಕೋಯನ್ನ ಸ್ವಾಮಿ ಜಾಸೀರ ನಾಮದ ವೆಂಕಟರಮಣ ಸಾಸೀರ ನಾಮದ ವೆಂಕಟರಮಣ ದಾಸನ್ನ ಮಾಡಿ ಕೋಯನ ದಾಸನ ಮಾಡಿ ಕೋಯನ ಮೊರೆ ಹೊಕ್ಕವರ ಕೈವ ಬಿರುದು ಮೊರೆ ಹೊಕ್ಕವರ ಕಾಯ್ವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿದಗಳೆಲ್ಲವ ತರಿದು ದುರಿದಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆದು ಪುರಂದರ ವಿಠಲ ಎಮ್ಮನ್ನು ಪೊರೆದು ದಾಸನ ಮಾಡಿಕೊ ಯದ ಸ್ವಾಮಿ ಜಾಜೀರ ನಾಮದ ವೆಂಕಟರಮಣ ದಾಸನ ಮಾಡಿಕೋಯನ ದಾಸನ ಮಾಡಿಕೋಯನ ದಾಸನ ಮಾಡಿಕೋ ಹರೇ ಶ್ರೀನಿವಾಸ. ದಯಮಾಡಿ ಎಲ್ಲ ಸರಿಯಾಗಿ ಕೊಡ್ರಿ. ಒಂದು 5 ಬಾರಿ ಶ್ರೀ ವೆಂಕಟೇಶಾಯ ನಮಃ, ಅದೇ ಮಂತ್ರವನ್ನು 5 ಬಾರಿ ಗಟ್ಟಿಯಾಗಿ ಅಮ್ಮೋಣ. ಅದರಂತೆ ಶ್ರೀ ಕೃಷ್ಣಾಯ ನಮಃ, ಶ್ರೀರಾಮಾಯ ನಮಃ. ಕೊನೆಗೆ ಈ 8 ದಿವಸಗಳ ಕಾಲ ಗುರುಸಾರ್ವಮರ ಈ ಕಾರ್ಯಕ್ರಮದ ನಾಯಕರಾಗಿರತಕ್ಕಂಥ ಮಂತ್ರಾಲಯ ಮಹಾಪ್ರಭುಗಳ ಗುರುಸಾರ್ವಭೌಮರ ಶ್ರೀ ರಾಘವೇಂದ್ರಾಯ ನಮಃ ಎಂಬುದನ್ನು ಒಂದು 10 ಬಾರಿ ಇವತ್ತು ಮಾತ್ರ ಪ್ರಾರಂಭ ಮಾಡೋ. ನಾಳಿಂದ ಅವ್ರು ಹೇಗೆ ಮಾಡಿಸ್ಕೊತಾರೋ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. 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 ಶ್ರೀ ಕೃಷ್ಣಾಯ ನಮಃ. ಹರೇ ಶ್ರೀನಿವಾಸ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀಕೃಷ್ಣಾಯ ನಮಃ. ಶ್ರೀರಾಮಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಮಾಯ ನಮಃ. ಶ್ರೀರಾಮಾಯ ನಮಃ. ಶ್ರೀರಾಮಾಯ ನಮಃ. ಶ್ರೀರಾಮಾಯ ನಮಃ. ಶ್ರೀರಾಮಾಯ ನಮಃ. ಶ್ರೀರಾಮಾಯ ನಮಃ. ಶ್ರೀ ರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ.
ಶ್ರೀರಾಘವೇಂದ್ರಾಯ ನಮಃ 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 ಶ್ರೀರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಈ ಪ್ರಾತಃ ಕಾಲೀನ ಸುಮಾರು ಈಗ 9:05, ನನ್ನ ಟೈಮ್ ಪ್ರಕಾರ 9 ಗಂಟೆ 5 ನಿಮಿಷ ಆಗಿದೆ. ಈಗ ನಾವು ಸುಪ್ರಭಾತ ಹಾಡಿದ್ವಿ. ದಾಸರಿಂದ ಹಿಡ್ಕೊಂಡು ಎಲ್ಲ ಯತಿವರೇಣ್ಯರು, ಎಲ್ಲ ತತ್ವಾಭಿಮಾನಿ ದೇವತೆಗಳು, ಇವರೆಲ್ಲರಿಗೂ ಬಿಂಬರೂಪಿಯಾಗಿರತಕ್ಕಂತಹ ಪರಬ್ರಹ್ಮ ಶ್ರೀನಿವಾಸ ನಾವು ಕೂಗಿದ ಕೂಡಲೇ ಸ್ವಾಮಿ ಈಗ ಸುಪ್ರಭಾತ ಹಾಡ್ತೀವಿ ಅಂದ ಕೂಡಲೇ ಓಕೆ ಹಾಡು ಹಾಡು ಅಂಥೇಳಿ ಹಾಯಾಗಿ ಮಲ್ಕೊಂಡ. ಬಿಂಬ ಏನು ಮಾಡ್ತದೋ ಪ್ರತಿಬಿಂಬ ಅದೇ ಮಾಡ್ತದೆ. ಬಿಂಬದ ಗುಣಗಳೇ ಕೆಲವು ಪ್ರತಿಬಿಂಬದಲ್ಲೇ ಬರ್ತವೆ. ಅವನು ಬಿಂಬ ಸಂಕಲ್ಪ ಮಾಡಿದ, ನನ್ನ ಭಕ್ತರು ರಾಘವೇಂದ್ರ ಸಪ್ತಾಹದ ಈ ಸಮಯದಲ್ಲಿ ನನ್ನ ಸಂಕಲ್ಪಕ್ಕನುಗುಣವಾಗಿ 9 ಗಂಟೆಗೆ ಸರಿಯಾಗಿ ಸುಪ್ರಭಾತ ಹಾಡ್ತಾರೆ ಅಂತಂದ. ತಾನು ಮಲ್ಕೊಂಡ. ಅವನು ಮಲ್ಕೊಂಡು ಕೂಡ ಎಲ್ಲರೂ ಮಲ್ಕೊಂಡ್ಬಿಟ್ರು. ಸ್ವತರಾವಘಟ ಎಲ್ಲರ ಅನುಷ್ಠಾನಗಳು ಆಗಿಬಿಟ್ಟವು. ದಾಸರದು, ಯತಿಗಳದು ಮತ್ತು ತತ್ವಾಭಿಮಾನ ದೇವತೆಗಳದೆಲ್ಲ ಅವ್ರು ಏನು ಭಗವಂತನ ಆರಾಧನೆ ಮಾಡಬೇಕು, ಅವ್ರು ಏನು ಸುಪ್ರಭಾತ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಅಲ್ಪರಾಗಿರತಕ್ಕಂಥ ಯಾವ ರೀತಿಯಿಂದಲೂ ಒಂದು ಅರ್ಹತೆಯನ್ನು ಹೊಂದದೇ ಇರತಕ್ಕಂಥ ನಾವು ಪ್ರಭೋ ತಪ್ಪೋ ಒಪ್ಪೋ ನಮಗೆ ಗೊತ್ತಿಲ್ಲ, ನಿನ್ನ ಇಷ್ಟೇ ಅಸ್ವಾತಂತ್ರ್ಯ ಚಿಂತನೆ ಮಾಡಿಕೊಂಡು ಮಾಡಿದರೆ ಅದು ಫಲ ಎಷ್ಟು ಕೊಡ್ತದೆ ಅಂದರೆ ನಮಗೆ ಆನಂದ ಕೊಡ್ತದೆ. ಅಷ್ಟೇ ಆನಂದ ಕೊಡ್ತದೆ ಎಂಬುದಕ್ಕೆ ಸಾಕ್ಷಿ. ನೀನು ಮಲಿಕೋಬೇಕು, ನಿಂಗೆ ಸುಪ್ರಭಾತ ಹಾಡ್ತೀನಿ ಅಂದ್ಕೊಂಡ ಅವನು ಮಲಿಕೊಂಡ. ತಾನೊಂದೇ ಮಲಿಕೆಂಬುದಲ್ಲ, ತನ್ನ ಭಕ್ತರನ್ನೆಲ್ಲ ಮಲಗಿಸ್ತಾನೆ. ನನ್ನ ಮಕ್ಕಳು ಹಾಡ್ತಾವೆ, ನೀವು ಮಲಗರಿ ಅಂತಂದ. ಎಷ್ಟು ಸುಂದರವಾದ ರೂಪಕಲ್ಪನೆ, ಎಷ್ಟು ಕರುಣಾಮೂರ್ತಿ ಇದ್ದಾನೆ. ಈ ಕರುಣಾ ಉಪಾಸನೆ ಅದ್ಭುತ. ಇವತ್ತು ಸ್ಟೇಜ್ನೊಳಗೆ ಬಂದ ಕೂಡಲೇ ಅವರು ಒಂದು ರಿಕಾರ್ಡ್ ಹಾಕಿದರು. ನನಗೇನು ಸ್ಫೂರ್ತಿ ಬರ್ತದೋ ಅದು ಈ ಸುಪ್ರಭಾತದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಈ ಸಾರ್ತಿ ಮಾತ್ರ ಎಷ್ಟು ದಿವಸ ಸೇವೆ ತಗೊತಾರೋ ಅಷ್ಟು ದಿವಸ. ಹೋದ ಸಲ ಭಗವಂತನ ಎಷ್ಟು ಮಂದಿ ಜ್ಞಾಪಕದೋ ಗೊತ್ತಿಲ್ಲ, ನಂಗೆ ಯಾರು ಇಟ್ಟುಕೊಂಡಿರೋ ಗೊತ್ತಿಲ್ಲ. ಆದರೆ ಕೆಲವರು ಮಾತ್ರ ನಂಗೆ ಅಮೆರಿಕದಿಂದ ಫೋನ್ ಮಾಡಿದವರಿದ್ದಾರೆ. ನೀವು ಹೋದ ಸಾಲ ಹೇಳಿದ್ದು ಸುಪ್ರಭಾತದ ಅಲ್ಲಿ ಭಗವಂತ ಸರ್ವತಂತ್ರ ಸ್ವತಂತ್ರ, ಜೀವಿ ಅಸ್ವತಂತ್ರ ಎಂಬುದನ್ನು 7 ದಿವಸಗಳು ಪ್ರತಿಪಾದನೆ ಮಾಡಿದ್ರಿ. ಅದನ್ನು ನಮಗೆ ಬಹಳ ಮನಸ್ಸಿಗೆ ತೃಪ್ತಿ ಕೊಟ್ಟದ ಹೋದ ಸಾಲದ್ದು. ಮತ್ತು ಅಂಬುಜಮ್ಮ ಜ್ಞಾಪಕದರ ಅಲಕನಂದ, ಸಾರಿ ಅಲಕನಂದ ಇಲ್ಲಲ್ಲ, ಪಂಕಜ ಹೋದ ಸಾಲ ಹೇಳಿದ್ದು ಜ್ಞಾಪಕದನ. ಹೋದ ಸಾಲ ಹೇಳಿದ್ರಲ್ಲಿ ನಾಳೆ ಪ್ರಶ್ನೆ ಮಾಡ್ತೀನಿ, ಪ್ರಶ್ನೆ ಮಾಡಿದ್ರೆ ಆನ್ಸರ್ ಕೊಡಬೇಕು. ಇಲ್ಲ ನಾನು ಕೇಳೋದು ಎಲ್ಲ ವ್ಯರ್ಥ, ಇದು ಬರೇ ನಾಟಕ ಆಗಿಬಿಡ್ತದೆ. ಸುಮ್ಮನೆ ಏನೋ ಬಂದ್ವಿ, ಏನೋ ಮಾಡಿದ್ವಿ, ಏನೋ ಹೋದ್ವಿ, ಬರೀ ಊಟಕ್ಕಾಗಿ ಮಾಡೋದು. ನಾನು ಎಷ್ಟು ಸಾಲ ಹೇಳಿ ನಾನು ಎಕ್ಸ್ಪೆಷಲ್ ನನ್ನ ತಂಗಿಯಂದ್ರಿಗೆ ನಾ ಹೇಳೋ ಮಾತು, ಕಿವಿ ಮಾತು, ನೀ ಏನು ತಿಳ್ಕೊತಿ ಒಂದು ಸ್ವಲ್ಪ ತಿಳ್ಕೊ. ಎಲ್ಲ ಉಪನ್ಯಾಸ ಕೇಳಬೇಕು, ಎಲ್ಲ ನಮ್ಮ ತಲೆ ಕೂಡಬೇಕು ಅಂದ್ರೆ ಇಟ್ ಇಸ್ ನಾಟ್ ಪಾಸಿಬಲ್, ಸಾಧ್ಯನೇ. ಏನು ತಿಳ್ಕೊತಿ ಒಂದು ಹಾಡು ಕಲಿ, ಒಂದು ತತ್ವ ತಿಳ್ಕೊ, ಅದನ್ನು ಹೃದಯಕ್ಕೆ ಅಂಟಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲ ವ್ಯರ್ಥ ಸುಮ್ಮನೆ ನಾನು ಕೇಳಿದೆ. ಇದೆಲ್ಲ ಏನಾಗ್ತಂದ್ರೆ ಟೈಮ್ ಪಾಸಿ ಮಾಡ್ತಕ್ಕಂಥದ್ದಾಯ್ತು. ಟೈಮ್ ಪಾಸಿ ಆಗಬಾರ್ದು. ಹೋದ ಸಾಲದ್ದು ನಿಮಗದು ಏನೂ ಜ್ಞಾಪಕ ಇಲ್ಲ, ಆದ್ರೆ ನಾವು ಮರ್ತೀವಿ. ನಾನು ಅದಕ್ಕೆ ಪುಸ್ತಕ ಇಟ್ಕೊಳ್ರಿ, ಬರ್ಕೊಳ್ರಿ ಅಂತ ನಾನು ಎಷ್ಟು ಸಾಲ ಹೇಳ್ತೀನಿ. ಬೇರೆ ಎಲ್ಲರಿಗೆ ಹೇಳುವ ಅಧಿಕಾರ ನನಗಿಲ್ಲ. ನಾನು ಯಾರಿಗೂ ಅವ್ರಿಗೆ ಹೇಳೋಲ್ಲ, ಅಥವಾ ಈ ಕಡೆ ಆಡಿಯನ್ಸಿಗೆ ಇವ್ರಿಗೆ ಹೇಳೋದಿಲ್ಲ. ಈ ಕಡೆ ಹೇಳಿದರೆ ಯಾರಿಗೆ ಹೇಳ್ತೀನಿ ಅಂದರೆ ಹನುಮೇಸಿಗೆ ಹೇಳ್ತೀನಿ. ನನಗೆ ಈ ಕಡೆ ಹೇಳಿದರೆ ಅಲಕನಂದ ನಮ್ಮ ಪಂಕಜಾಗ ಹೇಳ್ತೀನಿ. ಅಲ್ಲಿದ್ದಾಳಲ್ಲ ಬಗಲ ತಲೆ ತಕ್ಷಿ ಕೂತ್ಕೊಬಿಡ್ತಾರೆ, ಎಲ್ಲಿ ಪ್ರಶ್ನೆ ಕೇಳ್ತಿರೋ ಅಂತ ಹೇಳಿ. ಅಸಲು ನನ್ನ ಕಡೆ ನೋಡೋದೇ ನೋಡೋದಲ್ಲ ಅಲ್ಲವಾ. ನಿಮ್ಮಿಬ್ಬರೇ ನಾನು ಕೇಳೋದು. ಪರಿಮಳಾಚಾರ ಹೆಂಡ್ತೀನಿ ಕೇಳೋಕೆ ನಂಗೆ ಅಷ್ಟು ಆತ ನನಗೆ ಗೊತ್ತು. ಆತನ ಹೆಂಡ್ತೀನಿ ಕೇಳಬೇಕಾದ್ರೆ ಧೈರ್ಯ ಇಲ್ಲ. ನೀವಿಬ್ಬರು ಕೇಳ್ತೀರ ಅದು, ಬಟ್ ನೀವು ಏನು ಹೇಳಿಲ್ಲ. ಬಟ್ ಕಂಪಲ್ಸರಿ ನಾಳೆ ನಾನು ಪ್ರಶ್ನೆ ಕೇಳ್ತೀನಿ. ನೀವಿಬ್ಬರು ಹೇಳಿದ್ರೇ ಇನ್ನು ಮುಂದಿನ ಸಬ್ಜೆಕ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ನೀವು ಪುಸ್ತಕ ಪೇಪರ್ ತಂದುಕೊಳ್ಳಿಲ್ಲ, ನಾಳೆ ನಾನು ಕೇಳಿದ ಪ್ರಶ್ನೆಗೆ ಒಂದಕ್ಕಾದ್ರೆ ನೀವು ಉತ್ತರ ಕೊಟ್ಟಿಲ್ಲ ಹೋದ್ರ ಸಪ್ತಾಹದ್ದು ಅಂದರೆ ನಾನು ಸಾರಿ ಪರಿಮಳಾಚಾರ ನಮಸ್ಕಾರ ಹೇಳ್ಬಿಡ್ತೀನಿ, ಸಾರಿ ಸುಪ್ರಭಾತ ಹೇಳ್ತೀನಿ.
ಮುಗಿಸ್ಬಿಡ್ತೇನೆ. ಉಪನ್ಯಾಸದ ರೂಪಕಲ್ಪನೆ ತಗೊಳ್ಳಕ್ಕೆ ಹೋಗಲ್ಲ. ಓಕೆ, ನೀವು ಏನು ಆಲೋಚನೆ ಮಾಡ್ತೀವಿ ಇಲ್ಲ, ನನ್ನನ್ನು ಬಂದು ಕೇಳ್ಕೋಬೇಕು. ನೀವು ನಿನ್ನ ಅಡ್ಡ ಹೋದ ವರ್ಷ ಏನು ಹೇಳಿದ್ದಿ ಇಲ್ಲ ಆತನ್ನ ಕೇಳಿ ಹೊಸ ರೆಕಾರ್ಡ್ ಇದ್ದರೆ ಅದನ್ನು ಅಭ್ಯಾಸ ಮಾಡಿ ನನಗೆ ಒಪ್ಪಿಸ್ಬೇಕು ನಾನು. ಓಕೆ, ಒಂದೇ ಒಂದು ಪಾಯಿಂಟ್, ಹೆಚ್ಚಿಗೆ ಕೇಳೋದಲ್ಲ. ಈ ಸರ್ತ ನಾಳೆ ನೀವು ಆನ್ಸರ್ ಕೊಟ್ಟ ಪಕ್ಷದಲ್ಲಿ 7 ದಿವಸ ಮಾನ್ಯ ಮಾನವೀಯ ಜಗನ್ನಾಥ ದಾಸರು ಹರಿಕಥಾಮೃತಸಾರದ ಮಂಗಲಾಚರಣ ಸಂಧಿಯಲ್ಲಿ ಒಂದು ಸಣ್ಣ ಒಂದು ಪದ್ಯ, ಭಾಮಿನಿ ಷಟ್ಪದ್ಯ 51 ಮಾತ್ರೆಗಳಿಂದ ಕೂಡಿದ ಒಂದು ಅದ್ಭುತವಾದ ಷಟ್ಪದಿಯ ಒಂದು ಪದ್ಯ. ಯಾರ ಬಗ್ಗೆ? ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನ ದಾಯಕ. ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನ ದಾಯಕ. ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ. ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ. ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಅದ್ಭುತವಾದ ಪದ್ಯ ಇದು. ಇಡೀ ಭಾರತ ಭಾಗವತಗಳಲ್ಲಿ ಬರತಕ್ಕಂಥ ಎಲ್ಲ ಪುರಾಣಗಳಲ್ಲಿ ಬರತಕ್ಕಂಥ ವೇದವ್ಯಾಸ ದೇವರ ಪರಿಚಯ ಮಾಡಿಸಿಕೊಡ್ತದೆ. ಇಡೀ ಎಷ್ಟು ಭಾರತದಲ್ಲಿ ಏನೇನು ವೇದವ್ಯಾಸದ ಬಗ್ಗೆ ದೇವರ ಬಗ್ಗೆ ರೂಪಕಲ್ಪನೆ ಇದೆ. ಭಗವಂತನ ಬೇರೆ ಅವತಾರಗಳಕ್ಕಿಂತಲೂ ವೇದವ್ಯಾಸ ದೇವರ ಬಗ್ಗೆ ಬರುವ ಆರ್ಗ್ಯುಮೆಂಟ್ ಬಹಳ ಇರ್ತದೆ. ಅವ್ರ ಬಗ್ಗೆ ಬಹಳ ಆಕ್ಷೇಪಗಳಿವೆ. ಆ ಆಕ್ಷೇಪಗಳಿಗೆಲ್ಲ ಉತ್ತರ ಕೊಡ್ತಾರೆ ಜಗನ್ನಾಥ ದಾಸರು. ಇದು ನಂದಲ್ಲ ಕಲ್ಪನೆ, ಗುರು ಜಗನ್ನಾಥ ದಾಸರು ಇದು ಎತ್ತಿ ತೋರಿಸ್ತಾರೆ ತಮ್ಮ ವ್ಯಾಖ್ಯಾನದಲ್ಲಿ. ಈ ಪದ್ಯ ಎಷ್ಟು ನಮ್ಮ ಮೂಲ ಗುರುಗಳಾಗಿರತಕ್ಕಂಥ ವೇದವ್ಯಾಸ ದೇವರ ಪರಿಚಯ ಮಾಡಿಸಿಕೊಡ್ತದೆ ಅಂದರೆ, ಏನೇನು ವೇದವ್ಯಾಸ ದೇವರ ಬಗ್ಗೆ ಸಂದೇಹ ಬರ್ತದೆ, ಆಕ್ಷೇಪಗಳು ಬರ್ತವೆ, ಆಕ್ಷೇಪಗಳಿಗೆಲ್ಲ ಉತ್ತರ ಮತ್ತು ಇಡೀ ವೇದವ್ಯಾಸ ದೇವರ ಸಮಗ್ರ ಪರಿಚಯ ಮಾಡಿಸಿಕೊಡ್ತಾರೆ. ಇವತ್ತು ವೇದವ್ಯಾಸ ದೇವರ ಬಗ್ಗೆ ಬಹಳಷ್ಟು ಪುಸ್ತಕಗಳು ಬಂದಾವೆ. ಅದನ್ನು ಪ್ರಭಂಜನಾಚಾರ್ಯ ಬರೆದಾರೆ, ಮತ್ತು ಉಡುಪಿಯವರು ಬರೆದಾರೆ. ಎಲ್ಲದರಲ್ಲಿ ಏನದೆ, ಕೇವಲ 51 ಮಾತ್ರೆಗಳಿಂದ ಕೂಡಿದ ಭಾಮಿನಿ ಷಟ್ಪದಿಯಲ್ಲಿ ಮುಗಿಸಿಬಿಟ್ಟಿದ್ದಾರೆ. ಅದ್ಭುತ. ಅದು ಜಗನ್ನಾಥ ದಾಸ ಯಾರು ಕಾರಣ ಬಂತು, ಇನ್ಯಾರಿಗೆ ಬರೋದಿಲ್ಲ. ಸೊ ಇದನ್ನ ನಾಳೆಲಿಂದ ಇದರ ಒಂದೊಂದು ಶಬ್ದದ ವಿಶ್ಲೇಷಣೆ ಮಾಡಿಕೊತ 7 ದಿವಸದಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. 10 ಶಬ್ದಗಳು ಪ್ರಯೋಗ ಮಾಡಿದ್ದಾರೆ. ಇದರಲ್ಲಿ ಎಷ್ಟು ಶಬ್ದ ಪ್ರಯೋಗ ಮಾಡಿದ್ದಾರೆ? 10 ಶಬ್ದಗಳು. ಓಕೆ, ಜ್ಞಾಪಕ ಇರ್ತದೆ? ಬರ್ಕೊಂಡು ತೋರಿಸ್ತೀಯ ನಾಳೆ? ಪೇಪರ್ ಇಟ್ಟು ಇಲ್ಲ ಬರ್ಕೊಮ್ಮ, ನನ್ನ ಮಾತು ಕೇಳು. ಸಾಧನ ಮಾರ್ಗದಲ್ಲಿ ಹೋಗೋಣ, ಸುಮ್ಮನೆ ವ್ಯರ್ಥ ವ್ಯವಹಾರ ಬೇಡ. 10 ಶಬ್ದಗಳು ಪ್ರಯೋಗ ಮಾಡಿದ್ದಾರೆ. ವೇದಪೀಠ, ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ, ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ ಸುಚರಿತ್ರ, ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ, ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. 10 ಯಾಕೆ 10 ಪ್ರಯೋಗ ಮಾಡಿದರು? ಇದೊಂದು ಜ್ಞಾಪಕ ಇಟ್ಕೋ. ಇವತ್ತು 10 ಯಾಕೆ ಪ್ರಯೋಗ ಮಾಡಿದರು? ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ವೇದವ್ಯಾಸ ದೇವರ ಸಮಗ್ರ ಚರಿತ್ರೆಯನ್ನು 10ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಡೀ ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲಿ ಬರ್ತದೆ? ತಾತ್ಪರ್ಯ ನಿರ್ಣಯದಲ್ಲಿ ಎಷ್ಟನೇ ಅಧ್ಯಾಯದಲ್ಲಿ? 10ನೇ ಅಧ್ಯಾಯ. ಬರೇ 10ನೇ ಅಧ್ಯಾಯ ಯಾವುದಕ್ಕೂ ಇಲ್ಲ, ಬರೇ ವೇದವ್ಯಾಸ ದೇವರ ಸಮಗ್ರ ಚರಿತ್ರೆಯನ್ನು ಹೇಳ್ತಾರೆ. ನಮ್ಮ ಗುರುಗಳು ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯಾತ್ಮಕವಾಗಿ, ಅಂದರೆ ವೇದವ್ಯಾಸ ದೇವರ ಚರಿತ್ರೆ ಅಂತ ಹೀಗೆ ಇರ್ತಾರೆ, ಇದನ್ನು ಹೀಗೇ ನೋಡಬೇಕು. ಭಾರತ ನೋಡಿ ತಪ್ಪು ಕಲ್ಪನೆಗೆ ಹೋಗ್ಲಕ್ಕೆ ಹೋಗಬಾರ್ದು. ಅದು ಯಾಕಂದ್ರೆ ಅದು ಅವರು ಬರೆದಿದ್ದೇವೆ. ಅದು ತಾಮಸ ಜೀವಿಗಳಿಗೆ ಮೋಹ ಉಂಟು ಮಾಡಲಿಕ್ಕಾಗಿ ಕೂಡ ಕೆಲವು ವ್ಯವಹಾರ ಆಗ್ತದೆ. ಅದು ವೇದವ್ಯಾಸ ದೇವರಿಗೆ ಮಾತ್ರ ಯೋಗ್ಯತೆ. ಮತ್ತೆ ಯಾರ್ಯಾರಿಗೆ ಬೇರೆ ವೇದವ್ಯಾಸ ದೇವರು ಬಿಟ್ಟರೆ ಮತ್ತಾರು ತಮೋಜೀವಿಗಳ ಮೋಹನಾರ್ಥವಾಗಿ ವ್ಯವಹಾರ ಮಾಡುವ ಪ್ರಶ್ನೆ ಇಲ್ಲ, ಬರೆಯೋ ವಾಕ್ಯ ಹೇಳೋ ಪ್ರಶ್ನೆ ಇಲ್ಲ. ಸೊ ಅವರು ಅದರಲ್ಲಿ ಹೇಳಿರ್ತಾರೆ, ಕೆಲವು ಮುಚ್ಚಿಟ್ಟಿರ್ತಾರೆ, ಕೆಲವು ಅಗ್ನಜನ ಮೋಹನಾರ್ಥವಾಗಿ ಕೆಲವು ಶಬ್ದ ಪ್ರಯೋಗ ಮಾಡಿರ್ತಾರೆ. ಅದನ್ನು ತಿಳ್ಕೊಂಡೇಂದ್ರೆ ತಪ್ಪಾಗ್ತದೆ, ನಿಮ್ಮ ಕಲ್ಪನೆ ತಪ್ಪಾದೀತು. ಕಾರಣ ನಿರ್ಣಯಾತ್ಮಕವಾದ ರೀತಿಯಲ್ಲಿ ವೇದವ್ಯಾಸ ದೇವರ ಚರಿತ್ರೆಯನ್ನು
ನಿಮ್ಮ ಮುಂದೆ ಇಡ್ತೀನಿ ಅಂತೇಳಿ 10ನೇ ಅಧ್ಯಾಯದಲ್ಲಿ ಇಟ್ಟಿದ್ದಾರೆ. ನಮ್ಮ ಗುರುಗಳು 10ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೋ ಅದನ್ನೇ ನಾನು ಹೇಳ್ತೀನಿ ಅಂತ ತೋರಿಸ್ಲಿಕ್ಕಾಗಿ 10 ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಈ 10 ಶಬ್ದ ಮತ್ತೆ ಇನ್ನು ಬೇರೆ ಅರ್ಥಗಳವೆ, ಅದನ್ನು ಆಮೇಲೆ ನೋಡೋಣ ಇವತ್ತು. ಸೊ ನಾಳೆಲಿಂದ ವೇದವ್ಯಾಸದೇವರ ಒಂದೊಂದು ಶಬ್ದವನ್ನು ವೇದಪೀಠ ಅಂದರೆ ಏನು ಅದು ಸಮಗ್ರ ರೂಪಕಲ್ಪನೆ ಗುರು ಜಗನ್ನಾಥದಾಸರು ತೋರಿದ ಮಾರ್ಗದಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾನೆ. ನಾನು ಇಲ್ಲಿ ಬರುವಾಗ ಸ್ಟೇಜಿಗೆ ಬಂದು ಕೂತ್ಕೊಂಡೆ, ನನ್ನ ಮಿತ್ರ ಪರಿಮಳಾಚಾರ್ಯರ ಜೊತೆಗೆ ಮತ್ತು ಅವರೊಟ್ಟಿಗೆ ಕೂತ್ಕೊಂಡು ಕೂಡಲೇ ಅಥವಾ ಒಂದು ಕ್ಯಾಸೆಟ್ ಹಾಕಿದ. ಆಡಿಸಿದಳೆ ಶೋಧ ಜಗದೋ ಧಾರಣ, ಆಡಿಸಿದಳೆ ಶೋಧ ಜಗದೋ ಧಾರಣ. ನಿಗಮಕ್ಕೆ ಸಿಲುಕದ ಅಗೈತ ಮಹಿಮಾನ ಅಪ್ರಮೇಯನ. ಇದು ಇಷ್ಟೇ ಕೇಳಿದೆ ನಾನು. ಆಮೇಲೆ ಇಲ್ಲಿ ಸ್ಟೇಜ್ ಮೇಲೆ ಬಂದು ಕೂತ್ಕೊಂಡೆ, ಮುಂದಿಂದು ಚರಣ ಬರ್ತಾರೆ ಅಂದ್ಕೊಳ್ರಿ, ಇಷ್ಟು ಸಾಕು. ಏನು ಹಾಡು? ಅವತ್ತೆಂದೋ ಯಶೋದ ಕೃಷ್ಣನನ್ನು ಆಡಿಸಿದರೆ ನಾವೇನು ಮಾಡ್ಬೇಕು ಇವತ್ತು? ಅದನ್ನು ಆ ದೃಶ್ಯವನ್ನು ನಮ್ಮ ಮುಂದೆ ಹೇಳ್ತಾರೆ ಅಂತ ತಿಳ್ಕೋಬಾರ್ದು. ನೀನು ಆಡಿಸು ಅಂತ ಹೇಳ್ತಾರೆ. ಅವಳಾಡಿಸಿದಳಲ್ಲಯ್ಯ ಯಶೋದೆ ಅಂದು ದ್ವಾಪರ ಯುಗದಲ್ಲಿ ಗೋಕುಲದಲ್ಲಿ ತನಗೆ ಮಗನಾಗಿ ಅವತರಿಸಿ ಬಂದ, ತನ್ನನ್ನು ಅನುಗ್ರಹ ಮಾಡಿದ ಆ ಕರುಣಾಮೂರ್ತಿ ಜಗದೊಡೆಯನನ್ನು ಆಡಿಸಿದ್ಲು. ಮತ್ತು ನೀನು ಆಡಿಸೋದಲ್ಲಿ ಅಂತ ಕೇಳ್ತಾರೆ ಪುರಂದರದಾಸ. ಆಡಿಸಿದಳು ಯಶೋದ ಅಂದು, ಮತ್ತು ನೀ ಏನು ಮಾಡ್ತೀಯ? ಈ ಹಾಡು ಕೇಳಿ ನೀನು ಆಡಿಸು. ಅಯ್ಯೋ ಮಾತನ್ನು ಆಡಿಸ್ಲಿಕ್ಕಾಗ್ತಾನ? ಅವನು ಯಶೋದಾಗೂ ಒಲಿತಾನೆ, ನಿನಗೂ ಒಲಿತಾನೆ, ಕೆಳಮಟ್ಟದ ಜೀವಿಗೂ ಒಲಿತಾನೆ, ಎಲ್ಲರಿಗೂ ಬೇಕಾಗಿದ್ದಿಷ್ಟೇ ಆಡಿಸಬೇಕು ಎಂಬ ಆಲೋಚನೆ ಬರಬೇಕು ನಮಗೆ. ಏನು ಬರಬೇಕು? ನಾನು ಆಡಿಸ್ಬೇಕು ಅಂತ ನೀನು ಸಂಕಲ್ಪ ಮಾಡಿದರೆ ಆಡ್ತಾನೆ. ನೀನು ಆಡಿಸ್ಬೇಕು ಎಂಬ ಆಲೋಚನೆ ನಿಂಗೆ ಬರಲಿಲ್ಲ ಅಂದರೆ ಅವನು ರಾಮಕೃಷ್ಣ ಅಂತ ಕೂತ್ಕೊಂಡಿರ್ತಾನೆ. ನೀನು ಆಡಿಸ್ಲಿಕ್ಕೆ ಪ್ರಯತ್ನ ಮಾಡು, ಸ್ವಾಮಿ ನಿನ್ನನ್ನು ಆಡಿಸ್ತೀನೋ ಅನು, ನಿನ್ನ ಆಟಕ್ಕೆ ಅವನು ಒಳಗಾಗ್ತಾನೆ, ಅವನು ಆಡ್ತಾನೆ. ಆಡಿಸಿದ ಯಶೋದ ಜಗದೋದ್ಧಾರವನು, ಜಗತ್ತನ್ನು ಉದ್ಧಾರ ಮಾಡಿದವನು. ಉದ್ಧಾರ ಶಬ್ದಕ್ಕೆ ಎಷ್ಟು ಅರ್ಥ ಮಾಡ್ಬೋದು ಅಂದರೆ, ಉದ್ಧಾರ ಅಂದರೆ ಎತ್ತಿದವನು, ಉದ್ಧಾರ ಅಂದರೆ ಧರಿಸಿದವನು. ಹೇಗೆ ಮಾಡಿ ಅವನ ಅದನ್ನು ಪ್ರತಿ ಕ್ಷಣದಲ್ಲಿ ರಕ್ಷಣೆ ಮಾಡತಕ್ಕಂಥವನು. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಂತಕ್ಕಂಥ 8 ಕರ್ತೃತ್ವಗಳೇನವಲ್ಲ, ಇವುಗಳಿಂದ ಈ ಜಗತ್ತನ್ನು ಪ್ರತಿ ಕ್ಷಣದಲ್ಲಿ ಉದ್ಧಾರ ಮಾಡತಕ್ಕಂಥವನು, ಎತ್ತತಕ್ಕಂಥವನು. ಅದನ್ನು ಎಲ್ಲಿ ಸೇರಿಸಬೇಕು, ಯಾವ ಗೋಲಿಗೆ ಸೇರಿಸಬೇಕು, ಆ ಗೋಲಿಗೆ. ಜಗತ್ತು ಅಂತಂದರೆ ಬರೀ ಈ ಕಂಬ, ಈ ಅಚೇತನ ಪದಾರ್ಥ ಅಲ್ಲ, ಚೇತನಾತ್ಮಕವಾದದ್ದೆಲ್ಲವೂ ಜಗತ್ತು ಅನಿಸ್ಕೊತಾರೆ. ಈ ಚೇತನಾತ್ಮಕವಾದ ಜಗತ್ತನ್ನು ಉದ್ಧರಿಸಿದ ಕರುಣಾಮೂರ್ತಿ ಅವನನ್ನು ಆಡಿಸಿದಳು ಅವಳು. ಬಹಳಷ್ಟು ನೀನು ಆಡಿಸ್ಬೇಕು. ಆದರೆ ಅವಳು ಹೇಗೆ ಆಡಿಸಿದ ನಮಗೆ ಗೊತ್ತಿಲ್ಲ. ಅದನ್ನು ನಾ ಹೇಗೆ ಆಡಿಸ್ಬೇಕು? ತೊಟ್ಲಾಗಿಟ್ಟು ಅವಳು ಕೃಷ್ಣ ಇಲ್ಲ ಅಲ್ಲಿ. ಈಗ ಅವಳು ಕೃಷ್ಣನ ತೊಟ್ಲಾಗಿ ಇಟ್ಲು, ಉಯ್ಯಾಲ ತೂಗಿದ್ಲು. ಮತ್ತು ನಮಗಿಲ್ಲ. ಅವಳು ಯಾವ ತೊಟ್ಲ ಕೂತ್ಲೋ ತೂಗಿದ್ಲೋ ಅದು ನಿಂಗೆ ಬೇಡ. ನಿನಗೊಂದು ತೊಟ್ಲದೆ, ಆ ತೊಟ್ಲಲ್ಲಿ ಅವನನ್ನು ತೂಗಿಸು, ಅವನನ್ನು ಆಡಿಸು. ಯಾವುದು ಆ ತೊಟ್ಲು? ನಮ್ಮ ಮನಸ್ಸೆಂಬ ತೊಟ್ಟಿಲಲ್ಲಿ. ಈಗ ನಾವು ಅದರಲ್ಲಿ ಏನು ಕೂಡಿಸಿವಿ ಅಂದರೆ, ಒಳ್ಳೆ ಭಗವಂತ ಬಂಗಾರದ ತೊಟ್ಲ ಅದನ್ನು ಮಾಡಿ ಕೊಟ್ಟಿದ್ದಾನೆ. ಆ ತೊಟ್ಲ ನಮ್ಮ ಮಾಡಿ ಕೊಟ್ಟಿದ್ದಾನೆ, ನಮ್ಮ ವಶದಲ್ಲಿ ಕೊಟ್ಟಿದ್ದಾನೆ. ನಾವು ಅದರ ಬೆಲೆ ಅರಿಯದಲೇ ಅದರಲ್ಲಿ ಪ್ರಾಪಂಚಿಕ ವಿಷಯಗಳನ್ನು, ದರಿದ್ರ ದೆವ್ವಗಳನ್ನು, ಭೂತಗಳನ್ನು ಇಡ್ತೀವಿ. ಅಂದರೆ ಪ್ರಾಪಂಚಿಕ ವಿಷಯಗಳೇನವಲ್ಲ ಅವನ್ನಿಟ್ಟು ತೂಗುತ್ತಾ ಇದ್ದೀವಿ, ಅದರಲ್ಲಿ ಆನಂದವಾಗಿ ತೂಗುತ್ತಾ ಇದ್ದೀವಿ. ಎಷ್ಟು ತೂಗುತ್ತಾ ಇದ್ದೀವಿ ಅಂದರೆ ಮೈ ಮರ್ತು ತೂಗುತ್ತಾ ಇದ್ದೀವಿ. ಅವೇ ನನ್ನ ತಾರಕ, ಅವೇ ನನ್ನನ್ನು ಉದ್ಧಾರ ಮಾಡ್ತಂತೇಳಿ. ಅಂದರೆ ಹೆಂಡತಿ, ಮಕ್ಕಳು, ಗಂಡ, ಇನ್ನೊಂದು ಮನೆ, ಮಠ, ಅಥವಾ ಇನ್ನೊಂದು ಈ ಸಪ್ತಾಹ ಯಾಕೆ ತುಂಬ ಎಷ್ಟು ಏನೋ ಇವತ್ತು ಟೈಮ್ ಮನ್ಯಾಗ ಮಾರ್ನಿಂಗ್ ಏನಾದರೂ ಟಿ ವಿ ಇರ್ತದೇನೋ ಅಲ್ಲಿ ನೋಡೋಣ, ಅಥವಾ ಇನ್ನೊಂದು ಏನಿರ್ತದೆ ಪ್ರಾಬ್ಲಮ್ಸ್, ಅವ್ರವ್ರ ಪ್ರಾಬ್ಲಮ್ಸ್ ಇರ್ತದೆ. ಇಲ್ಲ ಇದು ಒಳ್ಳೆ ಸಮಯ, ಗಾಳಿ ಬಂದ ಕೈಯಲ್ಲಿ ತೂರ್ಕೋಬೇಕು, ಇದರ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಅದನ್ನು ಉಪಯೋಗ ಪಡ್ಕೋತಾರೆ. ಏನೇ ಆಗಬಲ್ದು ಯಾಕೆ? ಸೊ ನಿಜವಾಗಿ ಭಗವಂತನಿಗೆ ಮೀಸಲಾದ, ಭಗವಂತನನ್ನು ಇಟ್ಟು ತೂಗಬೇಕಾದ ಆ ಸುವರ್ಣಮಯವಾದ ಮನಸ್ಸೆಂಬ ತೊಟ್ಟಿಲಿನಲ್ಲಿ ನಾವು ಆ ಭಗವಂತನನ್ನು ಇಡದಲೇ ಪ್ರಾಪಂಚಿಕ ವಿಷಯಗಳನ್ನು ಇಟ್ಟು ತೂಗುತ್ತಾ ಇದ್ದೀವಿ. ಒಮ್ಮೊಮ್ಮೆ ನಮ್ಮ ಹೆಂಡತಿನ ಕುಡಿಸಿಬಿಡ್ತೀವಿ, ತೂಗುತ್ತಾ ಇರ್ತೀವಿ. ಒಮ್ಮೊಮ್ಮೆ ಗಂಡನನ್ನು ತೂಗುತ್ತೀವಿ, ಹೌದಲ್ವ? ಗಂಡನ ಬಗ್ಗೆ ಚಿಂತನೆ, ಮಕ್ಕಳ ಬಗ್ಗೆ. ಗಂಡ ಮಕ್ಕಳು ಹೆಂಡತಿಕ್ಕಿಂತ ಮಕ್ಕಳು ಹುಟ್ಟಿದ ಕೂಡಲೇ
ಇನ್ನು ಗಂಡ ಹೆಂಡತಿ ಇವ್ರು ಮರ್ತು ಬಿಡ್ತಾರೆ, ಮಕ್ಕಳಿಟ್ಟು ತೂಗೋದು. ಹೌದಲ್ಲ, ನನ್ನ ಮಗಳೇ ನನ್ನ ಮಗನೇ ಅವರೇ ಸರ್ವಸ್ವ, ಅವರೇ ಉದ್ಧಾರಕರ್ತರು, ಅವ್ರನ್ನೇ ಮೇಲೆ ಬಳಸಬೇಕು. ಸೊ ಮಕ್ಕಳನ್ನಿಟ್ಟು ತೂಗೋರು, ಹೆಂಡತಿನಿಟ್ಟು ತೂಗೋರು, ಗಂಡನಿಟ್ಟು ತೂಗೋದು, ಅಣ್ಣ ತಮ್ಮಂದಿಟ್ಟು ಪ್ರಾಪರ್ಟಿನಿಟ್ಟು ತೂಗೋರು, ಎಷ್ಟು 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 ಬರೀ ಅವನ್ನೇ ತೂಗುತ್ತಾ ಇರ್ತೀವಿ. ಆದರೆ ಯಶೋಧ ಮಾಡಿದ್ದೇನು? ಆಡಿಸಿದಳ ಯಶೋಧ ಜಗದೋದ್ಧಾರನ. ಅವಳಿಗೆ ಪರಿಚಯ ಇತ್ತು, ನಮಗೆ ಪರಿಚಯ ಇಲ್ಲ. ಯಾವುದು? ಜಗದೋದ್ಧಾರತ್ವ ಪರಿಚಯ ಇಲ್ಲ. ಭಗವಂತನ ವಿಶಿಷ್ಟವಾದ ಒಂದು ಧರ್ಮ ಅದ, ಒಂದು ಗುಣ. ಅದೇನು ಗುಣ ಅದು? ಅವನು ಜಗದೋದ್ಧಾರ. ಆ ಜಗದೋದ್ಧಾರ ಎನ್ನುವ ಧರ್ಮವನ್ನು ನಾವು ಮರ್ತೀವಿ. ಆದ ಕಾರಣ ನಾವು ಪ್ರಪಂಚದ ವಿಷಯಗಳನ್ನಿಟ್ಟು ತೂಗುತ್ತಾ ಇದ್ದೀವಿ. ಅದರ ಬಗ್ಗೆ ಚಿಂತನೆ ಮಾಡಿ, ಅರೆ ಜಗತ್ತಿನಲ್ಲಿ ನೀನು ಒಬ್ಬನು, ನೀನು ಒಂದು ಸಣ್ಣ ಅಣು ರೂಪದಲ್ಲಿ. ನಿನ್ನ ಉದ್ಧಾರಕರ್ತ ಯಾರು ಅಂದುಕೊಂಡಿಯಾ? ಅವನೇ. ಜಗತ್ತಿನಲ್ಲಿ ನೀನು ಇದ್ದೀಯಾ, ಜಗತ್ತಿಗಿಂತ ನೀನು ಬೇರೆಯವನಲ್ಲ. ಜಗತ್ತಿನಿಂದ ಬಿಟ್ಟು ನೀನು ಬಳಲಕ್ಕ ಜೀವನ ಮಾಡಲಕ್ಕ ನಿಂಗೆ ಆಗೋಲ್ಲ. ಸೊ ಸಮಾಜದಲ್ಲಿ ನಾವು, ನಮ್ಮೊಟ್ಟಿಗೆ ಸಮಾಜ, ಹಾಗೆ ಜಗತ್ತಿನಲ್ಲಿ ನಾವು, ಜಗತ್ತಿನೊಟ್ಟಿಗೆ ನಾವು, ನಮ್ಮೊಟ್ಟಿಗೆ ಜಗತ್ತು. ಈ ಜಗತ್ತಿನಲ್ಲಿ ನೀನಿದ್ದೀ ಅಂತ ಮರ್ತು ಬಿಟ್ಟೀಯಾ. ಆದರೆ ಏನಾಗಿದೆ ಗೊತ್ತನಾ? ಜಗದೋದ್ಧಾರ ನನ್ನ ಉದ್ಧಾರಕ ಅಂಬೋದು ಕೂಡ ಮರ್ತು ಬಿಟ್ಟೀಯಾ ನೀನು. ಅದ ಕಡೆ ಬೇರೆ ಪ್ರಾಪಂಚಿಕ ವಿಷಯಗಳನ್ನು ತೂಗ್ತಾ ಇದ್ವಿ. ಇಲ್ಲ, ಅವಳು ಚೆನ್ನಾಗಿ ತಿಳ್ಕೊಂಡಿದ್ದು ಜಗದೋದ್ಧಾರ, ಜಗತ್ತಿನ ಉದ್ಧಾರಕನಾದ ಭಗವಂತನೇ ನನ್ನ ಉದ್ಧಾರಕರ್ತ ಎಂಬ ಆಲೋಚನೆಯಲ್ಲಿ ಆ ಸ್ವಾಮಿಯನ್ನು ತೊಟ್ಟಲ್ಲಿಟ್ಟು ತೂಗಿದ್ರು. ನೀನು ಅದನ್ನು ತೂಗು ಅಂತ ಯಾರು ಹೇಳ್ತಾರೆ? ಪುರಂದರದಾಸರು ಅಮ್ಮ ಯಶೋದೆ ತೂಗಿದಳು, ನೀನು ಕೂಡ ತೂಗಲಕ್ಕೆ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಬರೇ ಆಡಿಸಿದಳು ಯಶೋಧ ಅಂತ ಕೃಷ್ಣನನ್ನು ಯಶೋದೆ ತೂಗಿಲ್ಲು ಅಂತ ನಾವು ಅಂದುಕೊಂಡ್ರೆ ಅದೇನು ಪ್ರಯೋಜನ ಆಗೋದು. ಅಂದೆಂದು ಸುಮ್ಮನೆ ಸ್ವಲ್ಪ ಎಂಜಾಯ್ ಮಾಡಬಹುದು. ಅದೇ ನೇರವಾಗಿ ಡ್ರಾಮಾ ಆಡಿದರೆ ಒಳ್ಳೆ ಆ್ಯಕ್ಟರ್ಸ್ ಯಾರಾದರೂ ಇದ್ದು ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ದರೆ ಒಂದು ತೊಟ್ಲಾಗಿಟ್ಟು ಕೃಷ್ಣ ತೂಗುತ್ತಾರೆ, ನಾವು ನೋಡಿ ಚಪ್ಪಾಳೆ ಹೊಡಿಬೋದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಅದಕ್ಕಿಂತಲೂ ಮಿಗಿಲಾದ ಆನಂದ ಯಾವುದು ಗೊತ್ತನ? ಆ ತೊಟ್ಟಲ್ಲ, ಈ ತೊಟ್ಲಲ್ಲಿ ಭಗವಂತನ ನಿಟ್ಟು ತೂಗಲಕ್ಕೆ ನಮ್ಮ ಬಂತು ಅಂದರೆ ನಮ್ಮ ಜೀವನ ಪ್ರತಿ ಕ್ಷಣದಲ್ಲಿ ಆನಂದಮಯವಾಗ್ತಾರೆ. ಮಾನವನಾಗಿ ಬಂದಿದ್ದಕ್ಕೆ ಸಾರ್ಥಕತೆ. ಆಡಿಸಿದಳೆ ಶೋದೆ ಜಗದೋದ್ಧಾರನ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ. ಇದು ನೆಕ್ಸ್ಟ್ ಜಗದೋದ್ಧಾರ ಅಂತ ತಿಳ್ಕೋಬೇಕು. ಆ ಜಗದೋದ್ಧಾರನನ್ನು ಇಲ್ಲಿಟ್ಟು ತಗೋಬೇಕು. ಏನಂತ ತಿಳ್ಕೋಬೇಕು? ನಿನಗೂ ಅವನಿಗೆ ಏನು ಸಂಬಂಧ ತಿಳ್ಕೋಬೇಕು. ಅವನು ನನ್ನ ಮಗ ಅಂತ ತಿಳ್ಕೋಬೇಕು. ಹೌದು, ಮಗ ಅಲ್ವಾ? ಒಳಗಿದ್ದಾನ, ನಾವೇ ಹೊತ್ಕೊಂಡಿದ್ದೀವಿ ನಿಜವಾಗಿ. ಅವನು ನಮ್ಮನ್ನು ಹೊತ್ತಿರೋದು ತಥ್ಯ, ನಮ್ಮೆಲ್ಲರನ್ನು ತನ್ನೊಳಗೆ ಇಟ್ಕೊಂಡಿರೋದು. ಆದರೆ ಆಶ್ಚರ್ಯ ಅಂದರೆ ಅವನು ಜನಿತೋಥ ವಿಷ್ಣು. ಅವನು ಅಂದರೆ ನಮ್ಮೊಳಗಿದ್ದಾನೆ, ನಮ್ಮ ಗರ್ಭದಲ್ಲಿ ಇರ್ತಾನೆ, ನಮ್ಮ ದೇಹದಲ್ಲಿರ್ತಾನೆ, ನಮ್ಮ ಕಣ್ಣಲ್ಲಿರ್ತಾನೆ, ಎಲ್ಲ ನಮ್ಮ ಪಾಲಿನ ಕೂಸು. ಇನ್ನೊಂದು ಆಶ್ಚರ್ಯ ಏನು ಗೊತ್ತಾನೆ? ಯಾಕೆ ಭಗವಂತನನ್ನು ಕೂಸು ಅಂತ ಚಿಂತನೆ ಮಾಡಿದರು? ಕೂಸು ಹೇಗಿರ್ತದೆ ಅಂದರೆ ಸ್ವಲ್ಪ ಬಿಸ್ಕಟ್ ಕೊಟ್ಬಿಟ್ರೆ ಸಾಕು ಬಂದ್ಬಿಡ್ತದೆ, ವಶ. ಚಾಕ್ಲೇಟ್ ತೋರಿಸ್ಬಿಟ್ರೆ ಓಡಿ ಬಂದ್ಬಿಡ್ತಾರೆ. ಸ್ವಲ್ಪ ಅಚ್ಚ ಮಾಡಿದರೆ ಓಡಿ ಬರ್ತಾರೆ. ಎಕ್ಸ್ಪೆಷಲಿ ತಾಯಿಗೆ. ಅಮ್ಮ ಸ್ವಲ್ಪ ಪ್ರೇಮ ಮಾಡಿದ್ಲು ಅಂದರೆ ಅದು ಅಷ್ಟು ಹಚ್ಕೊಂಡ್ಬಿಡ್ತಾರೆ, ಅಷ್ಟು ಮಮತೆ ಬೆಳೆಸ್ಕೋತಾರೆ. ಅದ ಕಡೆ ನಾವು ಭಗವಂತನನ್ನು ಏನಂತ ತಿಳ್ಕೋಬೇಕು? ಮಗುವಿಗೆ ಹೇಗೆ ನಿರ್ಮಲತೆ ಇರ್ತದೋ, ಅದು ದ್ವೇಷ ಅಸೂಯೆಗಳನ್ನು ಬೆಳೆಸೋದಿಲ್ವೋ, ಸ್ವಲ್ಪ ಪ್ರೀತಿ ಮಾಡಿದರೆ ಮಾತ ಗಟ್ಟಿಗೆ ಅಪ್ಪಿಕೋತದೋ, ಹಾಗೆ ಭಗವಂತ ಕೂಡ ಈಗ ಮಾಡಿದ್ವಿ. ನಾವು ಅದೇ ಕೆಲಸ ಮಾಡಿವಿ. 9:10 ಸುಪ್ರಭಾತ ಹಾಡಿದರೆ ಅವನ ಆ ಕೂಸಿಗೆ ಚಾಕ್ಲೇಟ್ ಕೊಡ್ತೀನಿ, ಮಲಿಕೋತದ್ದು ಕೂಡ ಮಲಿಕತ್ತದ. ಚಾಕ್ಲೇಟ್ ಎದ್ದೇಳು ಸ್ಕೂಲಿಗೆ ಹೋಗಿ ಚಾಕ್ಲೇಟ್ ಕೊಡ್ತಾರೆ, ಸ್ಕೂಲಿಗೆ ಹೋಗ್ತಾರೆ. ಅಂದರೆ ಅಮ್ಮ ಚಾಕ್ಲೇಟ್ ಕೊಟ್ಟಳು ಅಂತಂದರೆ ಏನು ಮಾಡಂದ್ರೆ ಅದು ಮಾಡ್ತದೆ. ಈ ಭಗವಂತ ಎಂಬ ಕೂಸದಲ್ಲ, ಅಂತರಾತ್ಮ ಒಳಗಿರ್ತಕ್ಕಂಥ ಭಗವಂತ ಎಂಬ ಅಂತರಾತ್ಮ ಇದ್ದಾನಲ್ಲ ಹರಿ, ಅವರಿಗೆ ಈ ಚಾಕ್ಲೇಟ್ ಬೇಕಾಗಿಲ್ಲ. ಭಕ್ತಿ ಎನ್ನುವ ಒಂದು ಚಾಕ್ಲೇಟ್ ಸ್ವಲ್ಪ ನಿನ್ನ ಭಕ್ತಿ ಅಂತ ಬ್ರಹ್ಮದೇವದಂಥ ಭಕ್ತಿ ಅಲ್ಲ, ಕೆಲಸಕ್ಕೆ ಬಾರದೇ ಇರತಕ್ಕಂಥ ಭಕ್ತಿ ಸಾಕು. ಆ ಭಕ್ತಿಯನ್ನು ಸ್ವಲ್ಪ ಅವನಿಗೆ ರುಚಿ ತೋರಿಸಿದರೆ ನೀನು ಕೂಡಂದ್ರೆ ಕೂಡ್ತಾನೆ, ಏನು ಹೇಳ್ತಾನೆ, ಮಲಗೊಂದ್ರೆ ಮಲಗ್ತಾನೆ. ಏನು ಇವಾಗ ಎಬ್ಸಿವಲ್ಲ, ಎಷ್ಟೊತ್ತಿಗೆ ಎಬ್ಸಿ 9:15 ಅವನಿಗೆ ಸುಪ್ರಭಾತ ಹಾಡಿದಿದೆ. ಏನಾದರೂ ಬೇಡ ಅಂತನ್ನ ನೀವೇನು ಸ್ವಲ್ಪ ನೀವು ಯಾರ್ಯಾರು ಏನು ಮಾಡಿದ್ರು ಗೊತ್ತಿಲ್ಲ. ನಾನಂತೂ ಅದು ಕೊಟ್ಟೆ ಸ್ವಾಮಿ, ಇದು 9:15 ಆಗಿದೆ, ಇದು ಎಷ್ಟಾದ ಅಪರಾಧ. ಬೆಟ್ಟದ ಮೇಲೆ ಹೇಳಿದ್ನಲ್ಲ, ಬೆಟ್ಟದ ಮೇಲೆ ಎಷ್ಟೊತ್ತಿಗೆ ಕರೆಕ್ಟ್ ಸುಪ್ರಭಾತ 3 ಗಂಟೆ ಕರೆಕ್ಟಾಗಿ ಎಷ್ಟಾದ. ಅದು ಒಂದು ಮಿನಿಸ್ಟ್ರ ಯಾವುದಾದ್ರೂ ಟೈಮ್ ಚೇಂಜ್ ಆಗಿತ್ತು ಹೊರತಾಗಿ ನಮ್ಮ ಮಠಗಳು ಇಚ್ಚಾರಲ್ಲ, ಅದು ಮಠಗಳಲ್ಲಿ ಮಿನಿಸ್ಟ್ರಿ MLA ಬರ್ತಾನೆ ಅಂತ ಕೊಡಿ ಎಲ್ಲ ನಿಂತು ಬಿಡೋದು, ಸ್ಟಾಪ್ ಆತ. ಅಲ್ಲಿ ವೆಂಕಟರಮಣ ಹತ್ರ ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನ ಸಾಮ್ರಾಜ್ಯದಲ್ಲಿ 3 ಗಂಟೆಗೆ ಸುಪ್ರಭಾತ ಅಂದರೆ 3 ಗಂಟೆಗೆ ಸುಪ್ರಭಾತ ಹಾಗೆ ಹೇಳ್ಬಿಡ್ತದೆ. ಇಂದ್ರದಲ್ಲ, ಅದು ಅರ್ಚಕರು ಬಂದು ನಿಂತ್ಕೊಂಡಿರ್ಬೇಕು ಅಷ್ಟೇ. ಎಷ್ಟು ಸುಂದರವಾಗಿ
ಅಲ್ಲಿ 3 ಗಂಟೆಗೆ ಎಬ್ಬಿಸಿಬಿಟ್ಟಿದ್ದಾರೆ. ಎಷ್ಟು ಕೋಟಿ ಕೋಟಿ ಲಕ್ಷ ಲಕ್ಷ ಜನರು ಗೋವಿಂದ ಗೋವಿಂದ ಅಂತ ಅವನು ದರ್ಶನ ಮಾಡಿಕೊಂಡಿದ್ದಾರೆ. ಇಲ್ಲಿ ನಾವೆಲ್ಲ ಎಲ್ಲ ಕಲಿಸಿದ್ರೆ ಒಂದು 20 ಜನ ಇದ್ದೀವಿ ನಾವು. ಈ 20 ಜನರಲ್ಲಿ ಎಷ್ಟು ಮನಸ್ಸು ನಾವು ಇಟ್ಟಿವೋ ಗೊತ್ತಿಲ್ಲ. ನಾನು ಅಂದ್ಕೋತೀನಿ ಪರಿವಾಳ ಆಚಾರ ಮನಸ್ಸು ಇಟ್ಟಿರ್ತಾನೆ, ಆತಗೆ ತಪ್ಪನದ. ನಾನು ಅಲ್ಲಿ ಬಂದ ಕೂಡಲೇ ನಾನು ಲೇಟ್ ಆಗಿಬಿಟ್ಟದ, ಲೇಟ್ ಆದ್ರೆ ಚಿಂತಿಲ್ಲ, ನಾವು ಕಾರ್ಯಕ್ರಮ ಮಾಡಬೇಕು, ಅದು ಬರಬೇಕು. ನಾನು ಕಾರ್ಯಕ್ರಮ ಮಾಡಬೇಕು. ಜನರು ಬರಲಿಲ್ಲ, ಅವ್ರು ಬರಲಿಲ್ಲ, ಇವ್ರು ಅದು ಅದೇನಾಗ್ತದೆ, ಕೀರ್ತಿಕಾಂಕ್ಷ ಅಲ್ಲ ಅದ ಅಂತ ಅರ್ಥ ಆಗ್ತದೆ. ಅಂದರೆ ಜನರಿಗಾಗಿ ನಾವು ಪ್ರಯತ್ನ ಮಾಡಿದಾಗ ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಆಡಿಯನ್ಸ್ ಅಂತಂದರೆ ನಿನ್ನ ಮನಸ್ಸು ಆಡಿಯನ್ಸ್ ಕಡೆ, ಭಗವಂತನ ಕಡೆ ಇಲ್ಲ ಅಂತ ಅರ್ಥ ಆಗ್ತದೆ. ಇಲ್ಲ, ನಮಗೆ ಬೇಕಾಗಿಲ್ಲ, ಬಂದ್ರೆ ಬರಲಿ, ಬೆಟ್ರೆ ಬೆಳಲಿ. ಇಷ್ಟು ದೊಡ್ಡ ಡೇರ್ ಅದಲ್ರಿ, ಎಷ್ಟು ಸ್ಟೇಜ್ ಎಷ್ಟದ, ಯಾರು 10 ಜನ ಸಾಕು. ನಾವು 10 ಜನ ಕೂತ್ಕೊಂಡು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಎಂಬ ತಪನ ಅದಲ್ಲ. ಆ ತಪನ ಆತಗಿದ್ದಕ್ಕೋಸ್ಕರ ಸ್ವಾಮಿ ಆತ ಚಾಕ್ಲೇಟ್ ಕೊಟ್ಟ ಭಕ್ತಿಯಿಂದ. ಕ್ಷಮ ಮಾಡುವಾರ, ಈಗ 9ವರೆಗೆ ಹಬ್ಬಸ್ತೀನಿ ಕೂಡ ರಾಜಪ್ಪ ಮಾಡಿದ ಅವ್ರಿಗೆ ಹಾಗನ್ನ ಹೇಳಲಿ, ಅವ್ರ ಅಪರಾಚಾರ ಹಾಗನ್ನ ಹೇಳಲಿ. ಮತ್ತು ನಮ್ಮ ಅಲಕನ ನಿನ್ನ ಹೆಸರೇ ಬರ್ತಿರ್ತೀರ ಅಲ್ಲಿ ಪಂಕಜ ಇವ್ರದ್ದು, ಅವ್ರು ಹೇಗನ್ನ ಹೇಳಿ ಭಕ್ತಿಯಿಂದ ಹೇಳಿ ಹೇಳ್ದವಲ್ಲಿ ಸ್ವಲ್ಪ ಹಿಂಗೆ ಬಗ್ಗೆ ಕೂತ್ಕೊಳ್ಳಿ, ಹೇಗನ್ನ ಮಾಡಲಿ. ನಾನು ಎದ್ದು ಬಿಡ್ತೀನಿ, ಯಾಕಂದ್ರೆ ಪರಿಮಳಾಚಾರ ಕೇಳ್ಯಾರ ಅದಕ್ಕೆ ಹೇಳ್ತೀನಿ ಅಂತ ಹೇಳಿ ಮಲ್ಕೊಂಡ. ಹೌದಲ್ಲ, ಇಷ್ಟು ಕರುಣಾಮೂರ್ತಿ. ಸೊ ಆಡಿಸಿದಳೆ ಶೋಧ, ಆಡಿಸು ನೀನು ನಿನ್ನ ಹೃದಯ ಪೀಠದಲ್ಲಿ. ಅದಕ್ಕೆ ಇನ್ನೊಂದು ಆಶ್ಚರ್ಯ ಏನು ಗೊತ್ತನಾ, ಅವಳು ಯಾವಾಗ ಆಡಿಸಿದ್ಲು, ಇಲ್ಲಿ ಟೈಮ್ ಕೊಟ್ಟಿಲ್ಲ ನೋಡ್ರಿ ನೀವು. ಈ ಹಾಡಿನಲ್ಲಿ ಪ್ರಾತಃ ಕಾಲದಲ್ಲಿ ತೂಗಿದ್ಲು, ಇಲ್ಲ ರಾತ್ರಿ ಆಗಿತ್ತು ಮಲಗಿಸಿದ್ಲು ಕೂಸಿನ. ಆಡಿಸಿದಳೆ ಶೋಧ ಜಗದೋದ್ಧಾರಣ. ಜಗದೋದ್ಧಾರಣ ನೀನು ಕೂಡ ಆಡಿಸು. ಯಾವಾಗ ಗೊತ್ತಾ, ನಿನಗೆ ಯಾವಾಗ ಸಿಗ್ತದೋ ಅವಾಗ, ಯಾವಾಗ ಸಮಯ ಸಿಗ್ತದೋ ಅವಾಗ ಮಾಡು. ಎಲ್ಲ ರೋಡ್ನಾಗ ಹೋಗ್ತಾ ಇರ್ತಿದ್ವಿ, ಹೋಗುವಾಗ ನಿನ್ನ ಮನಸ್ಸಿಗೆ ಸ್ವಲ್ಪ ಭಗವಂತರ ಬಗ್ಗೆ ಚಿಂತನೆ ಮತ್ತು ಅವನು ತೊಡಗಿಟ್ಟು ತೂಗಿಬಿಡು. ನಿನ್ನ ಹೃದಯ ಮನಸ್ಸೆಂಬ ತೊಟ್ಲಲ್ಲಿಟ್ಟು ಅವನು ತೂಗಲಕ್ಕೆ ಪ್ರಯತ್ನ ಮಾಡು. ಆಡಿಸಿದಳೆ ಶೋಧ ಜಗದೋದ್ಧಾರಣ. ಆಮೇಲೆ ಆಡಿಸಿದಳೆ ಶೋಧ ಜಗದೋದ್ಧಾರಣ, ಜಗದೋದ್ಧಾರಣ ಮಗನಂದು ತಿಳಿಯುದ. ಮಗ ಅಂತ ತಿಳಿದು ಅಂದರೆ ನನಗೆ ಆತ್ಮಬಂಧು, ನನ್ನ ಅಧ್ಯಾತ್ಮ ಬಂಧು ಎನ್ನುವ ಭಾವನೆಯಲ್ಲಿ ಅವನನ್ನು ಆಡಿಸ್ಲಿಕ್ಕೆ ಪ್ರಯತ್ನ ಮಾಡು, ಅವನನ್ನು ನರ್ತನ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡು. ನಿನ್ನ ಮನಸ್ಸೆಂಬ ತೊಟ್ಲಲ್ಲಿಟ್ಟು ಮೊದಲೇ ಚರಣದ ಮಾತ್ರ ಒಂದು ಕುಲು ಕೊಡ್ತೇನೆ ನಿನಗೆ. ಉಪಾಸನೆ ಮಾಡಬೇಕು, ಅವನು ಜಗದೋದ್ಧಾರ ಅಂತ ಚಿಂತನೆ ಮಾಡಬೇಕು. ಅವನನ್ನು ನಿನ್ನ ಆತ್ಮ ಬಂಧು ಅಂತ ತಿಳ್ಕೋಬೇಕು. ಉಳಿದ ಯಾರೂ ಆತ್ಮ ಬಂಧುಗಳಲ್ಲ. ಈ ಮಕ್ಕಳು ನಮ್ಮನ್ನು ಉದ್ಧಾರ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾಳೆ ಇದೇ ಮಕ್ಕಳು ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕಬಹುದು ಈ ಕಲಿಯುಗದಲ್ಲಿ. ಬೇಡ, ಈ ಮಕ್ಕಳು ನಂಬೇಡ, ಈ ಮಗನನ್ನು ನಂಬೇಡ. ಜಗದೋದ್ಧಾರನಾಗಿರತಕ್ಕಂಥ ನಿನ್ನ ಅಂತರ್ಯಾಮಿಯಾಗಿ ನಿನ್ನನ್ನು ಬಿಟ್ಟು ಅಗಲದೇ ಇರತಕ್ಕಂಥ ಪರಬ್ರಹ್ಮ ಹರಿ ಇದ್ದಾನಲ್ಲ, ಅವನನ್ನು ನಂಬು. ಅವನೇ ನಿಜವಾದ ಬಂಧು ಅಂತ ತಿಳ್ಕೊ, ಅವನೇ ನಿನ್ನ ಪಾರಣ ಮಗ ಅಂತ ತಿಳ್ಕೊ, ಅವನನ್ನು ಆಡಿಸು, ನಿನ್ನ ಜೀವನ ಧನ್ಯ ಆಗ್ತದೆ. ಹಾಗಾದರೆ ಏನಂತೂ ಉಪಾಸನ ಮಾಡಬೇಕು. ಇವಾಗ ನಾವು ಪ್ರಾಕ್ಟೀಸ್ ಮಾಡಿದ್ವಲ್ಲ, ಆ ಪ್ರಾಕ್ಟೀಸ್ ಮಾಡಿದ ಸುಂದರ ಹೇಳ್ತಾರೆ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ, ಆ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ, ಮಗುಗಳ ಮಾಣಿ, ಅದೇನಮ್ಮ ಕರೆಕ್ಟೇನ, ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ ನಿಗಮಕ್ಕೆ ಸಿಲುಕದ. ಇದನ್ನು ಚಿಂತನೆ ಮಾಡಬೇಕಂತ. ಇದನ್ನು ಇಟ್ಕೊಂಡ್ರೆ ಸಾಕು. ಇದರಲ್ಲಿ 2 ಬರ್ತದೆ. ಅವನೆಂಥವನು, ನಾವು ಆಡ್ತಾನ, ಆಡಿಸುವಾಗ ಇಷ್ಟು ಚಿಂತನೆ ಇರಲಿ. ಅವನು ನಿಗಮಗಳಿಗೆ ನಿಲಕದೆ ಇರತಕ್ಕಂಥವನು, ವೇದಗಳಿಗೂ ನಿಲಕದೆ ಇರತಕ್ಕಂಥವನು. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮ, ಗುಣಗಳು ಎಷ್ಟವೆ, 1 2 ಲೆಕ್ಕ ಹಾಕಲಕ್ಕ. ವೇದಗಳಿಗೆ ನಿಲಕದೆ ಇರತಕ್ಕಂಥ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿರ್ತಕ್ಕಂಥ ಜಗದಂಬೆ ರಮಾದೇವಿಯೇ ಅವನ ಗುಣ ಸಮುದ್ರದಲ್ಲಿ ದಿಕ್ಕು ಕಾಣದಲೇ ತೊಳಗುತ್ತಾ ಇದ್ದಾಳೆ. ಏನು ದಿಕ್ಕು ಕಾಣ್ತಾ ಇಲ್ಲ ಅವಳಿಗೆ. ಪ್ರಳಯೋದಧಿಯಲ್ಲಿರುವ ನಾವೆಯಂತೆ ಆಗಿದಂಥ ಅವಳ ಸ್ಥಿತಿ. ಹಾಗಿರುವಾಗ ನಾವೇ. ಆದರೆ ಆಶ್ಚರ್ಯ, ಇದರಿಂದ ಏನಾಯ್ತು ಗೊತ್ತನ, ಅವನು ನಿಗಮಕ್ಕೆ ಸಿಲುಕದವನು, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ನೀ ಚಿಂತನೆ ಮಾಡಿ ಏನು ಮಾಡಿ ಗೊತ್ತನ, ತೂಗು ಅಲ್ರಿ. ಸಾಧ್ಯನ ಅವನು ನಿಗಮಕ್ಕೆ ಸಿಲುಕದಲ್ಲ ಅಂತೀರಿ, ಅವನ ಗುಣಗಳು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀರಿ. ಏನು ಮಾಡಬೇಡ, ಅವನು ಕರುಣಾಮೂರ್ತಿ ಅಂತ ಪರಬ್ರಹ್ಮ ಬಹಳ ಕರುಣಾಳು ಇದ್ದಾನೆ. ನೀನು ಹ್ಯಾಗೆ ಕರೆದ್ರೆ ಹಾಗೆ ಬರ್ತಾನೆ, ನೀ ಎಷ್ಟು ಗುಣ ಹೇಳಿದ್ರೆ ಅಷ್ಟು ಗಾಳಿಸ್ಕೊತಾನೆ, ಏನು ಮಾಡಿದ್ರು ಮಾಡಿಸ್ಕೊತಾನೆ. ಸೊ ಅವನು ಕರುಣಾಳು, ನಿಗಮಕ್ಕೆ ಸಿಲುಕದವನಾದರೂ, ಅಗಣಿತ ಕಲ್ಯಾಣ ಗುಣ ಪರಿಪೂರ್ಣನಾದರೂ,
ಭಕ್ತರ ಕೂಗಿಗೆ ಓ ಕೊಡುವ ಕರುಣಾಮೂರ್ತಿ ಎನ್ನುವ ಚಿಂತನೆ ಇಟ್ಟುಕೊಂಡು ಆಡಿಸು, ಅವನ ಆಡ್ತಾನೆ, ನಿನ್ನ ವಶ ಆಗ್ತಾನೆ, ನಿನ್ನ ಜೀವನವನ್ನು ಪಾವನ ಮಾಡ್ತಾನೆ ಅಂತ ಅದ್ಭುತವಾದ ಸಂದೇಶ. ಎಷ್ಟು ಸುಂದರ. ಅದ ಕಾರಣ ದಾಸರ ಹಾಡನ್ನು ನಾವು ಈ ರೀತಿ ಚಿಂತನೆ ಮಾಡಬೇಕು, ನಮಗೆ ಸಮನ್ವಯ ಮಾಡಿಕೋಬೇಕು, ನಮ್ಮ ಹೃದಯಕ್ಕದು ಒಳ ಎಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ಹಾಗಾದರೆ ಬರೀ ಹಾಡು ಅದು ಟ್ಯೂನ್ ಹಾಕಿದ್ರೆ ಒಂದು ಸಂಗೀತಬದ್ಧವಾಗಿ ಹಾಡಿದ್ರೆ ಅಂದರೆ ಅದು ಪ್ರಯೋಜನ. ಸೊ ಈ ಸಾರ್ಥ ಸಪ್ತಾಹದ ಮೊದಲನೇ ದಿವಸ ನಾಂದಿ ರೂಪದಲ್ಲಿ ಸಂಗೀತ ಕರ್ನಾಟಕ ಸಂಗೀತ ಪಿತಾಮಹರು, ಭಕ್ತಿಗೆ ಪ್ರತಿರೂಪ ಅಂದರೆ ನಾರದರು. ನಾರದರು ಬೇರೆಯಲ್ಲ, ನನಗೆ ತಿಳಿದ ಮಟ್ಟಿಗೆ ಪುರಾಣ ಪ್ರಪಂಚದಲ್ಲಿ ಭಕ್ತಿಗೆ ಎರಡು ವ್ಯಕ್ತಿಗಳು ಕಾಣಿಸ್ತಾರೆ. ಒಂದು ಭಕ್ತಿಗೆ, ಇನ್ನೊಂದು ವೈರಾಗ್ಯಕ್ಕೆ ಭಕ್ತಿ. ಯಾವುದದು? ಒಂದು ನಾರದರಾದರೆ ಇನ್ನೊಂದು ಶುಕಾಚಾರ. ಇವೆರಡು ಈ ಎರಡು ವ್ಯಕ್ತಿಗಳಿಗೆ ಸಮಾನವಾದ ಭಕ್ತಿಯ ಸಾಕಾರ ಮೂರ್ತಿಗಳನ್ನು ನಾವು ನೋಡಲಾರೆ. ಅಂತ ನಾರದ ಮಹಾನುಭಾವರು ಅವರೇ ಪುರಂದರದಾಸರಾಗಿ ಅವತಾರ ಮಾಡಿದಾಗ ಒಂದು ಅದ್ಭುತವಾದ ಯಶೋದೆಯನ್ನು ನೆಪ ಮಾಡಿಕೊಂಡು ಜಗತ್ತಿಗೆಲ್ಲ ಒಂದು ಸುಂದರವಾದ ಸಂದೇಶ ಕೊಟ್ಟಿದ್ದಾರೆ. ಇದನ್ನು ನಮ್ಮ ಹೃದಯದಲ್ಲಿ ನಾಟಿಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಈ 7 ದಿವಸದಲ್ಲಿ ನೀವೆಲ್ಲರೂ ಎಷ್ಟು ಸಾಲ ಆಡಿಸ್ತೀರೋ ಆಡಿಸ್ತೀರಿ. ಟ್ರೈ ಮಾಡಿರಿ. ಸ್ವಲ್ಪ ಆಗ ಉಪನ್ಯಾಸಕ್ಕೆ ಮಧ್ಯೆ ಇನ್ನೊಂದು ಉಪನ್ಯಾಸಕ್ಕೆ ಗ್ಯಾಪ್ ಇರ್ತದಲ್ಲ, ಆ ಗ್ಯಾಪ್ ಇದ್ದಾಗ ಒಂದು ಸಲ ಕಣ್ಣು ಮುಚ್ಕೊಂಡು ಕೊಡ್ರಿ. ನಿಮ್ಮ ಮನಸ್ಸನ್ನು ತೊಟ್ಲನ್ನಾಗಿ ಮಾಡಿರಿ. ಅಲ್ಲಿ ಹರಿ ಇದ್ದಾನೆ ಆಲ್ರೆಡಿ, ಅವನನ್ನು ಒಂದು ಸ್ವಲ್ಪ ತೂಗಲಕ್ಕೆ ಪ್ರಯತ್ನ ಮಾಡಿರಿ. ಅವನನ್ನು ಏನಂದ್ಕೊಳ್ರಿ? ಅವನು ಜಗದೋದ್ಧಾರ ಇದ್ದಾನೆ ಅಂತ ತಿಳ್ಕೊಳ್ರಿ. ಅವನ ಅನಂತ ವೇದಗಳಿಗೆ ನಿಲುಕದವನು ಅಂತ ತಿಳ್ಕೊಳ್ರಿ. ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಚಿಂತನೆ ಮಾಡಿರಿ. ಅದೆಲ್ಲದಕ್ಕಿಂತ ಭಗವಂತ ಅತ್ಯಂತ ಕರುಣಾಮೂರ್ತಿ ಅಂತ ಚಿಂತನೆ ಮಾಡಿ ನೀವು ಮಾಡಿ ಅವನನ್ನು ಆಡಿಸಿದರೆ ಅವನಾಡ್ತಾನೆ, ನಿಮ್ಮ ವಶ ಆಗ್ತಾನೆ. ನಿಮ್ಮ ಹಿಂದೆ ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ಒಂದರ ಕ್ಷಣ ಬೆಳದು. ಈ ಚಿಂತನೆ ಮಾಡಿದಂತೆ ನಿಮ್ಮ ಹಿಂದೆ ಅವನು ಸದಾ ತಿರುಗುತ್ತಾ ಇರ್ತಾನೆ. ಹಿಂದೆ ಮುಂದೆ ಎಡ ಬಲ ಒಳ ಹೊರಗಿಂದಿರೇಶನು ಆಗಸದವೋಲ್ ಎತ್ತ ನೋಡಿದರು ಎಲ್ಲ ಕಡೆ ಅವರು ವ್ಯಾಪಿಸಿ ನಿನ್ನ ಸುತ್ತಲೂ ಇರ್ತಾನೆ ಅಂತ ಕರುಣಾಮೂರ್ತಿಯನ್ನು ಉಪಾಸನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕೊನೆಗೆ ಎಲ್ಲರ ಕಲಿತು ಒಂದು ಸಲ ಅಲ್ಲ ಆಯ್ತಲ್ಲ, ಅಚ್ಚಾ ಆಯ್ತಲ್ಲ, ನೆಕ್ಸ್ಟ್ ರೆಡಿ ರೈಟ್. ಒಂದು ಸಲ ನಮ್ಮ ಪದ್ಧತಿ ಪ್ರಕಾರ ಬೆಡೆನೋನಂಗ್ರೆ ಹೇಳಿಬಿಟ್ಟು ಮುಗಿಸೋಣ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಚ್ಯುತಂ. ಅವರು ಉಪನ್ಯಾಸ ಕೇಳಬೇಕು, ಬೆಸ್ಟ್ ಉಪನ್ಯಾಸ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ ಹರೇ ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ ರಾಮಾಯ ರಾಮಭದ್ರಾಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಸೀತಾಯ ಪತಯೇ ನಮಃ ಶ್ರೀರಾಮಂ ದಶ ದಿಗ್ವ್ಯಾಪ್ತಂ ಶ್ರೀರಾಮಂ ದಶ ದಿಗ್ವ್ಯಾಪ್ತಂ ದಶೇಂದ್ರಿಯ ನಿಯಾಮಕಂ ದಶೇಂದ್ರಿಯ
ನಿಯಾಮಕಂ ದಶಾಶ್ಯಘ್ನಂ ದಾಶರಥಿಂ ದಶಾಶ್ಯಘ್ನಂ ದಾಶರಥಿಂ ಶ್ರೀನಿವಾಸಂ ಭಜೆ ನಿಶಂ ಶ್ರೀನಿವಾಸಂ ಭಜೆ ನಿಶಂ ನಿನ್ನವ ಶ್ರೀನಿವಾಸ ನಿನ್ನವ ಶ್ರೀನಿವಾಸ ನಾನನ್ಯವನರಿಯನೋ ಶ್ರೀನಿವಾಸನ ಅಯ್ಯ ಮನ್ನಿಸೋ ತಾಯಿ ತಂದ ಶ್ರೀನಿವಾಸ ಅಯ್ಯ ಮನ್ನಿಸೋ ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ ಪ್ರಸನ್ನ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ ನಿನ್ನ ನುಡಿಯ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಗುರು ರಾಘವೇಂದ್ರ. ಹರೇ ಶ್ರೀನಿವಾಸ. ಇದುವರೆಗೆ ಚಿಂತನೆ ಮಾಡಿರತಕ್ಕಂಥದ್ದು ಉಷಕಾಲದಲ್ಲಿ ಹೇಳಬೇಕಾಗಿರ್ತಕ್ಕಂಥ ಸುಪ್ರಭಾತವನ್ನ 9 ಗಂಟೆಗೆ ಹೇಳಿದ್ವಿ ಅಂತಂದ್ರೆ ಇಲ್ಲೇನಪ್ಪ ಅಂದ್ರೆ ನಮ್ಮ ಪ್ರಯತ್ನ ನಮ್ಮದು, ಆದರೆ ಮಾಡಿಸೋನೆಲ್ಲ ಅವನು. ನಮ್ಮ ಅಸ್ವಾತಂತ್ರ್ಯವನ್ನು ಚಿಂತನೆ ಮಾಡಿಕೊಂಡು ನಿನ್ನೆ ಇಚ್ಛೆಗೆ ಬಂದು ನಿನ್ನೆ ಇಚ್ಛೆಗೆ ಬರಲಿ, ಅನ್ಯಥಾ ಮೈ ಕೈಯ ಕೊಡೋದಿರು ಮಾಡಬೇಕು ಅಂತಕ್ಕಂಥ ತಪನೆ ಇರಬೇಕು. ಆದರೆ ಮಾಡಿಸ್ತಕ್ಕಂಥವನು. ಆದ ಕಾರಣ ಇವತ್ತು ಯಾಕೋ ಕಾಲನಿಯಾಮಕನಾಗಿರ್ತಕ್ಕ ಭಗವಂತ ಕಾರ್ಯಕ್ರಮ ಬೆಳಗ್ಗಿಂದ ಪ್ರಾರಂಭದ ದಿವಸ ಅಲ್ಲ, ಒಂದು ಬೆಳಗ್ಗಿನ ಕಾರ್ಯಕ್ರಮವನ್ನು ಸ್ವಲ್ಪ ವಿಳಂಬವಾಗಿ ಪ್ರಾರಂಭ ಆಗ್ತಾ ಇದೆ. ಅದು ಯಾವುದೇ ಕಾರ್ಯಕ್ರಮವನ್ನು ಕೂಡ ಎಲ್ಲವೂ ಕೂಡ ಆ ಭಗವಂತನ ಸೇವಾರೂಪವಾಗಿ ನಡೀತಕ್ಕಂತಹ ಕಾರ್ಯಕ್ರಮ ಆದ ಕಾರಣ ನಡೆಸ್ತಕ್ಕಂತಹ ಕರ್ತವ್ಯತ್ವೇನ ತಡವಾಗಿ ಆದರೂ ಪ್ರಾರಂಭ ಮಾಡಿದ್ದೇವೆ. ಈಗ ಬೆಳಗ್ಗಿನ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾಗಿರ್ತಕ್ಕಂಥ ಪಲಿಮಾರು ಶ್ರೀಪಾದಂಗಳವರು ಆಗಮಿಸಬೇಕಾಗಿತ್ತು. ಅದು ಕಾಲದ ವಿಳಂಬ ಆಗಿರೋದ್ರಿಂದ ಮುಂದಿನ ಸಂಸ್ಥಾನ ಪೂಜೆ ಇದರಿಂದ ಸ್ವಾಮಿಗಳು ಒಮ್ಮೆಲೆ ಸಾಯಂಕಾಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಭೆಗೆ ಆಗಮಿಸ್ತಾರೆ. ಅವರಿಗೆ ಮನಪೂರ್ವಕವಾಗಿರ್ತಕ್ಕಂಥ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಸ್ವಾಗತವನ್ನು ಬಯಸೋಣ. ಅನಂತರದಲ್ಲಿ ಇವತ್ತಿನ ವಿಶೇಷ ಪ್ರವಚನಕ್ಕೆ ಭಾರತ ದರ್ಶನದಲ್ಲಿ ಪ್ರವಚನ ಮಾಡೋದಕ್ಕೋಸ್ಕರವಾಗಿ ನಮ್ಮಿಂದ ಆಹ್ವಾನಿತರಾಗಿರ್ತಕ್ಕಂಥ ಡಾಕ್ಟರ್ ಸತ್ಯನಾರಾಯಣಾಚಾರ್ಯರು ಬೆಂಗಳೂರಿಂದ ಆಗಮಿಸ್ತಕ್ಕಂಥವರಾಗಿದ್ದಾರೆ. ಅವ್ರನ್ನ ವೇದಿಕೆ ಬರಬೇಕಂತ ಪ್ರಾರ್ಥನೆ ಮಾಡ್ತೇನೆ. ಪ್ರಹ್ಲಾದ್ ಹೋಗ್ಯ ನೋಡು. ಆಚಾರ್ಯರು ಪರಮ ಪೂಜ್ಯರಾಗಿರ್ತಕ್ಕಂಥ ಪೇಜಾವರ ಶ್ರೀಪಾದಂಗಳವರ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರತಕ್ಕಂಥವರು. ಪ್ರಕೃತ ಅಲ್ಲೇ ಆ ವಿದ್ಯಾಪೀಠದಲ್ಲೇ ವಿಶೇಷವಾಗಿ ಅಧ್ಯಾಪಕರಾಗಿ ನ್ಯಾಯಶಾಸ್ತ್ರ ಮತ್ತು ವೇದಾಂತ ಶಾಸ್ತ್ರದ ಅಧ್ಯಾಪಕರಾಗಿರ್ತಕ್ಕಂಥವರಾಗಿದ್ದಾರೆ. ಆಚಾರ್ಯರ ಬಹುಮುಖಗಳು ಆಚಾರ್ಯರು. ಬರೇ ಅಧ್ಯಾಪಕರಲ್ಲ, ಅದ್ರ ಜೊತೆಗೆ ಒಳ್ಳೆ ಪ್ರವಚನ, ಅವರ ಪ್ರವಚನ ಕೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಒಳ್ಳೆ ಮೋಡಿ ಮಾಡ್ತಕ್ಕಂಥ ಪ್ರವಚನ ಅವರು. ವಿಷಯ ಸಮಗ್ರವಾಗಿರ್ತಕ್ಕಂಥ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ವಿಷಯ ಇದು ಮಾಡತಕ್ಕಂಥವರು. ಅಷ್ಟೇ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಪೌರೋಹಿತ್ಯನ ಮಾಡಿಸ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಆಚಾರ್ಯರು. ಧರ್ಮಶಾಸ್ತ್ರಗಳ ಬಗ್ಗೆ ನಿಖರವಾಗಿ ಮಾತಾಡಬಲ್ಲರು. ಒಳ್ಳೆ ಅವರ ಲೇಖನಗಳು ಕೂಡ ಹಾಗೆ ಇರ್ತದೆ. ವಿಶೇಷವಾಗಿ ಅವರು ಶಾಸ್ತ್ರಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ ಬಂದಿರತಕ್ಕಂಥ ವಿಶೇಷ ಪುಸ್ತಕಗಳ ಲೇಖಕರು ಆಗಿರ್ತಾರೆ. ಅಂಥ ಒಂದು ಸತ್ಯನಾಚಾರ್ಯರು ನಮ್ಮ ರಾಘವೇಂದ್ರ ಸಪ್ತಾಹದ ಒಂದು ಅಧಿವೇಶನದಲ್ಲಿ ಅವರಿಗೆ ಅದನ್ನೇ ಹೇಳ್ತೀಯ. ಈ ಸಲದ ವಿಶೇಷ ಪ್ರವಚನದ ವಿಶೇಷ ಏನಪ್ಪ ಅಂದರೆ ಭಾಗವತ ದರ್ಶನ. ಭಾಗವತ ದರ್ಶನದಲ್ಲಿ ಭಾಗವತ ಅಂದರೆ ಅನೇಕ ಭಗವಂತನ ಭಕ್ತರ ಕಥೆಗಳಿಂದ ಕೂಡಿರತಕ್ಕಂಥದ್ದು, ಭಗವಂತನ ಕಥೆಗಳಿಂದ ಕೂಡಿರತಕ್ಕಂಥದ್ದು. ಆದರೆ ಕೇವಲ ಕಥೆಯೇ ವೇದವ್ಯಾಸರ ಉದ್ದೇಶ ಅಲ್ಲ.
ವೇದವ್ಯಾಸದೇವರು ಅನೇಕ ಮುಖಗಳ ಒಂದು ಉದ್ದೇಶದಿಂದ ಆ ಭಾಗವತದಲ್ಲಿ ಬರತಕ್ಕಂಥ ಕಥೆಗಳಿರ್ತದೆ. ಆ ಕಥೆಗಳ ಬಹುಮುಖಗಳನ್ನು ಪರಿಚಯ ಮಾಡಿಸ್ತಕ್ಕಂಥದ್ದೇ ಈ ವರ್ಷದ ಭಾಗವತ ದರ್ಶನದ ಪ್ರವಚನ ಮಾಲಿಕೆಯ ಉದ್ದೇಶ. ಇವತ್ತು ಗಜೇಂದ್ರ ಮೋಕ್ಷದ ಬಗ್ಗೆ ಆಚಾರ್ಯರು ಪ್ರವಚನ ಮಾಡಲಿದ್ದಾರೆ. ಆಚಾರ್ಯರಿಗೆ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣಾ ಸಮಿತಿ, ದಾಸಾಹಿತ್ಯ ಪ್ರಾಜೆಕ್ಟ್, ಟಿಟಿಡಿ ಮತ್ತು ಸ್ಥಳೀಯ ಬ್ರಾಹ್ಮಣ ಸಮಾಜದ ಪರವಾಗಿ ಮನಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸಮಾಜವನ್ನು ಬಯಸ್ತಾ ಇದ್ದೇವೆ. ಆಚಾರ್ಯರು ಪ್ರವಚನ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ಪ್ರಾರ್ಥನೆ. ಹರೇ ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಪ್ರಭಾತ ಈಗ ತಾನೇ ನಡೆದಿದೆ. ಸುಪ್ರಭಾತ ಅಂತ ಹೇಳಿದರೆ ಒಳ್ಳೆಯ ಬೆಳಕು ಅಂತ ಅರ್ಥ, ಬೆಂಬೆಳಕು ಅಂತ ಅರ್ಥ. ಹೊರಗಿನ ಬೆಳಕಿಗಿಂತ ಹೆಚ್ಚಿನ ಪ್ರಾಧಾನ್ಯವನ್ನು ಆಂತರವಾದ ಪ್ರಕಾಶಕ್ಕೆ ಶಾಸ್ತ್ರಕಾರರು ಕೊಟ್ಟಿದ್ದಾರೆ. ಹೊರಗಿನ ಬೆಳಕು ಸೂರ್ಯಾಸ್ತ ಆದ ಮೇಲೆ ಸೂರ್ಯೋದಯ ಆಗಲೇಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವ ಶಾಶ್ವತ ಅಲ್ಲ ಅನ್ನುವುದು ಹೇಗೆ ಸಾರ್ವಕಾಲಿಕ ಸತ್ಯವೋ, ಅಸ್ತಮಿಸಿದ ಸೂರ್ಯ ಉದಯಿಸ್ತಾನೆ ಅನ್ನುವುದು ಅಷ್ಟೇ ಸಾರ್ವಕಾಲಿಕವಾದ ಸತ್ಯ. ಸೂರ್ಯೋದಯದಿಂದಾಗಿ ಬಾಹ್ಯ ಕತ್ತಲೆ ದೂರವಾಗಿ ಮನುಷ್ಯನಿಗೆ ಇದ್ದ ವಸ್ತುಗಳು ಕಾಣಿಸ್ತವೆ. ನೆಲದಲ್ಲಿ ಬಿತ್ತಿದ ಬೀಜ ಸೂರ್ಯನ ಪ್ರಕಾಶದಿಂದಾಗಿ ಬೆಳೆಯುತ್ತದೆ. ಮೊಳೆತ ಬೀಜದಲ್ಲಿ ಮತ್ತೆ ಧಾನ್ಯ ಫಸಲು ಬರಬೇಕು ಅಂತಾದರೆ ಅದಕ್ಕೆ ಚಂದ್ರಶಕ್ತಿ ಸೇರಬೇಕು. ಸೋಮೋ ಭೂತ್ವಾ ರಸಾತ್ಮಕಃ ಪುಷ್ಣಾಮಿ ಚೌಷಧಿ ಸರ್ವಾಹ. ಭಗವಂತ ಚಂದ್ರನಲ್ಲಿ ನಿಂತು ಮೊಳೆತ ಬೀಜದಲ್ಲಿ ತೆನೆ ಬಿಡುವ ಹಾಗೆ, ಫಸಲು ಬರುವ ಹಾಗೆ ಅನುಗ್ರಹಿಸ್ತಾನೆ. ಹೀಗೆ ಸೂರ್ಯ ಚಂದ್ರ ಶಕ್ತಿಗಳಿಂದ ಮನುಷ್ಯನ ಬದುಕು ಸಾಗ್ತದೆ. ಹೊರಗಿನ ಬೆಳಕು ಮುಂದುವರಿಯುತ್ತದೆ. ಒಳಗಿನ ಸೂರ್ಯ ಚಂದ್ರ ಶಕ್ತಿಗಳು ಕೆಲಸ ಮಾಡಬೇಕು. ಅದು ಶಾಸ್ತ್ರೀಯವಾದ ಸುಪ್ರಭಾತ ಅಂತ ಕರೆಸಿಕೊಳ್ಳುತ್ತದೆ. ಒಳಗಿನ ಸೂರ್ಯನಿಂದ ಪ್ರಕಾಶ ಉಂಟಾಗಬೇಕು, ಒಳಗಿನ ಚಂದ್ರನಿಂದ ಪ್ರಕೃಷ್ಟವಾದ ಪ್ರಕಾಶ ಬೆಳಿಬೇಕು. ಇದು ಸೂರ್ಯಚಂದ್ರ ಕೆಲಸ ಒಳಗೆ ನಡೆಯಬೇಕಾಗಿರುವಂತಹದ್ದು. ಒಳಗಿನ ಸೂರ್ಯ ಅಂತ ಹೇಳಿದರೆ ಬುದ್ಧಿ, ಒಳಗಿನ ಚಂದ್ರ ಅಂತ ಹೇಳಿದರೆ ಮನಸ್ಸು. ಮನಸ್ಸಿಗೆ ನಿಯಾಮಕನಾಗಿರತಕ್ಕಂತಹ ದೇವಚಂದ್ರ. ಈ ಒಳಗಿನ ಸೂರ್ಯ ಚಂದ್ರರಿಂದ ಪ್ರಭಾತ ಆಗುತ್ತೆ. ಆ ಸುಪ್ರಭಾತಕ್ಕೋಸ್ಕರ ದಿನನಿತ್ಯದ ಸುಪ್ರಭಾತಾನಂತರದಲ್ಲಿ ಒಂದು ಪ್ರವಚನ ಕಾರ್ಯವನ್ನು ಈ ಶ್ರೀ ರಾಘವೇಂದ್ರ ತೀರ್ಥ ಗುರುಗಳ ಪಟ್ಟಾಭಿಷೇಕದ ಸಪ್ತಾಹ ಮಹೋತ್ಸವದಲ್ಲಿ ಆಯೋಜಿಸಿರತಕ್ಕಂಥದ್ದು ತುಂಬ ಸ್ವಾಗತಾರ್ಹವಾದದ್ದು. ಬಹುಶಃ ಪ್ರತಿ ಸಲ ಶ್ರೀ ರಾಘವೇಂದ್ರ ಗುರುಗಳ ಯಾವುದೋ ಗ್ರಂಥದ ವಿಷಯದಲ್ಲೇ ಹೆಚ್ಚು ಉಪನ್ಯಾಸಗಳ ಪ್ರಕ್ರಿಯೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಹೊಸ ಚಿಂತನೆಯನ್ನು ಪರಿಮಳಾಚಾರ್ಯರು ಒಟ್ಟು ಸೇರಿ ನಿರ್ಧರಿಸಿದ್ದಾರೆ. ಗುರುಗಳ ಪಟ್ಟಾಭಿಷೇಕದ ಆರಾಧನೆ ಅದು ಭಗವತ್ ಚಿಂತನೆಯಲ್ಲಿ, ಭಗವದ್ಭಕ್ತಿಯಲ್ಲಿ ಪರಿವರ್ತಿತವಾಗಬೇಕು. ಮನುಷ್ಯನ ಮೂಲ ಗುರಿಯನ್ನು ತಲುಪುವಲ್ಲಿ ಕಾರಣ ಆಗಬೇಕು. ಗುರಿಯನ್ನು ತೋರಿಸುವವರು ಗುರುಗಳು ಅಂತ ಕರೆಸಿಕೊಳ್ತಾರೆ. ಗುರು ಅನ್ನುವ ಶಬ್ದಕ್ಕೆ ಮಾರ್ಗದರ್ಶಕ ಅಂತ ಒಂದು ಅರ್ಥ, ಅಜ್ಞಾನವನ್ನು ಪರಿಹರಿಸುವವ ಅನ್ನುವುದು ಎರಡನೇ ಅರ್ಥ.
ಸುಜ್ಞಾನವನ್ನು ತೋರುವವ ಅನ್ನೋದು ಮೂರನೇ ಅರ್ಥ. ಈ ಅಜ್ಞಾನ ಪರಿಹರಿಸಿ ಸುಜ್ಞಾನವನ್ನು ತೋರಿ ಮಾರ್ಗವನ್ನು ದರ್ಶನ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಗುರುಗಳು ಅಂತ ಹೆಸರು. ಯಾರು ಮಾರ್ಗದಲ್ಲಿ ಸಾಗಿ ಗುರಿಯನ್ನು ಮುಟ್ಟಿದ್ದಾರೆ ಅವರೆಲ್ಲ ನಮಗೆ ಗುರುಗಳಾಗ್ತಾರೆ. ಗುರಿಯನ್ನು ಮುಟ್ಟದೇ ಇದ್ದವರಿಗೆ ಗುರುಗಳು ಅಂತ ಕರೆಯುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೂ ಗುರಿಯನ್ನು ಮುಟ್ಟದಿರುವವರು, ತಾವು ಹೋಗ್ತಾ ಇರತಕ್ಕಂತಹ ದಾರಿ ಸರಿಯಾದದ್ದು ಅಂತ ತಿಳಿಯದೇ ಇದ್ದವರು ಅವರು ಗುರುಗಳಾಗುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸಿದ್ಧ ಸಾಧಕನಿಗೆ ಗುರುವಾಗ್ತಾನೆ ಅನ್ನುವ ಮಾತನ್ನು ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ. ಯಾರು ಸಿದ್ಧನಾಗಿದ್ದಾನೆ, ಸಿದ್ಧ ಅಂದರೆ ಸಿದ್ಧಿಯನ್ನು ಪಡೆದವ, ದಾರಿಯಲ್ಲಿ ಸಾಗಿ ಗುರಿಯನ್ನು ಮುಟ್ಟಿದವನಿಗೆ ಸಿದ್ಧ ಅಂತ ಹೆಸರು. ಸಾಧಕ ಅಂದರೆ ಇನ್ನೂ ದಾರಿಯಲ್ಲಿ ಸಾಗ್ತಾ ಗುರಿಯ ಕಡೆಗೆ ಸಾಗಿದವ. ಸಾಧಕ ವರ್ಗಕ್ಕೆ ಸಿದ್ಧ ಗುರು ಅಂತ ಕರೆಸಿಕೊಳ್ತಾನೆ. ಆದ್ದರಿಂದ ಬ್ರಹ್ಮಾಂತ ಗುರವಃ, ಬ್ರಹ್ಮಪರ್ಯಂತವಾದ ಚೇತನ ವರ್ಗಗಳೆಲ್ಲ ನಮಗೆ ಗುರು ಅನ್ನುವ ಸ್ಥಾನದಲ್ಲಿ ನಿಂತಿದೆ. ಅದರಲ್ಲಿ ಗುರುಗಳ ಯಾವುದೇ ಆರಾಧನೆ ಆ ಸಿದ್ಧಿಯ ಕಡೆಗೆ ಅವರು ತೋರಿಸಿಕೊಟ್ಟಂತಹ ಮಾರ್ಗಗಳ ನಿರೂಪಣೆಯಲ್ಲಿ ಸಾಗಬೇಕು. ಶ್ರೀ ರಾಘವೇಂದ್ರ ಗುರುಗಳು ಅಂತಹ ಮಾರ್ಗ ಪ್ರದರ್ಶನವನ್ನು ಮಾಡಿರತಕ್ಕಂತಹ ಗುರುಗಳು. ಆ ಮಾರ್ಗದ ಒಂದು ಹಂತ ಕಥಾಶ್ರವಣ ಅನ್ನುವುದು. ಯಾಕಂದರೆ ಶ್ರವಣ ಮನಕಾನಂದವೀವುದು ಅನ್ನುವುದನ್ನು ನನಗಿಂತ ಚೆನ್ನಾಗಿ ನೀವು ಹೇಳ್ತೀರಿ, ಭವಜನಿತ ದುಃಖ ಕಳೆಯುವುದು ಅಂತ. ಹಾಗಾದರೆ ಶ್ರವಣದಿಂದಾಗಿ ಈ ಸಾಂಸಾರಿಕ ತಾಪತ್ರಯವನ್ನು ಒಂದಷ್ಟು ಕ್ಷಣವಾದರೂ ನಾವು ಮರಿತೇವೆ. ಅಲ್ಲಿ ಅಡಿಗೆ ಆಗಿದೆಯೋ, ಇನ್ನೊಂದೋ ಮತ್ತೊಂದೋ, ಮನೆಯಲ್ಲಿ ಏನು ನಡೀತಾ ಇದೆಯೋ, ಎಲ್ಲ ವಿಷಯ ಒಂದು ಕ್ಷಣ ನಾವು ಮರಿಬೇಕು ಅಂತಾದರೆ ಭಗವಂತನ ಮಹಾತ್ಮ್ಯ ಬೋಧಕವಾದಂತಹ ಕಥೆಯಲ್ಲಿ ನಾವು ಕಾಲ ಕಳಿಬೇಕು. ಆ ಕಥೆಯಲ್ಲಿ ನಾವು ಮುಳುಗಬೇಕು. ಆ ಮುಳುಗಿದ ಸ್ಥಿತಿಯಲ್ಲಿ ಹೊರಗಿನ ವಿಷಯಗಳನ್ನೆಲ್ಲ ಮರೆತು ಬಿಡ್ತೇವೆ. ಮನಸ್ಸು ಆರ್ದ್ರವಾಗುತ್ತೆ, ಮನಸ್ಸು ಒದ್ದೆಯಾಗುತ್ತೆ. ಒದ್ದೆಯಾದ ಮನಸ್ಸು ಮಾತ್ರ ಬಗ್ಗುವುದಕ್ಕೆ ಸಾಧ್ಯ. ಒಣಗಿದ ಕಟ್ಟಿಗೆಯನ್ನು ಬಗ್ಗಿಸಿದರೆ ಕಟ್ಟಿಗೆಯ ತುಂಡಾಗಿ ಹೋಗುತ್ತೆ. ಅದೇ ಕಟ್ಟಿಗೆಯನ್ನು 4 ದಿವಸ ನೀರಿನಲ್ಲಿ ಹಾಕಿ ಒದ್ದೆ ಮಾಡಿ ಆ ಬಿದಿರನ್ನು ಆಮೇಲೆ ಬಗ್ಗಿಸಿದರೆ ಅದು ಬೇಕಾದ ಹಾಗೆ ಬಗ್ಗಿ ಬಿಲ್ಲಾಗುತ್ತೆ. ಮನಸ್ಸನ್ನು ದೇವರ ಕಡೆ ಬಗ್ಗಿಸಬೇಕಾದರೆ ಮನಸ್ಸು ಒದ್ದೆಯಾಗಬೇಕು. ಮನಸ್ಸನ್ನು ಒದ್ದೆ ಮಾಡತಕ್ಕಂಥದ್ದು ಅಂತ ಹೇಳಿದ್ರೆ ಭಕ್ತಿ, ಭಕ್ತ್ಯಾರ್ದ್ರ ಮನಃ ಅಂತ. ಭಕ್ತಿಯಿಂದ ಮನಸ್ಸು ಒದ್ದೆಯಾದರೆ ಆ ಮನಸ್ಸು ದೇವರ ಕಡೆಗೆ ಬಗ್ಗುತ್ತೆ. ಹಾಗಾಗಿ ಮನುಷ್ಯನ ಮನಸ್ಸಿನಲ್ಲಿ ಭಕ್ತಿ ಎಂಬ ಶುದ್ಧ ಜಲವನ್ನು ತುಂಬಿಸುವುದಕ್ಕೋಸ್ಕರ ವೇದವ್ಯಾಸರು ನಮಗೆ ತೋರಿಸಿದ ಮಾರ್ಗ ಕಥಾ, ಹರಿಕಥಾ, ಭಕ್ತ ಕಥಾ, ಹರಿಭಕ್ತ ಕಥಾ ಅನ್ನುವ ಮಾರ್ಗ. ಹರಿಭಕ್ತರ ಕಥೆಯನ್ನು ಶ್ರವಣ ಮಾಡುವುದರಿಂದಾಗಿ ನಮ್ಮ ಮನಸ್ಸು ಭಕ್ತಿ ಅನ್ನುವ ಶುದ್ಧ ಜಲದಿಂದ ತುಂಬಿ ತಾನಾಗಿ ಭಗವಂತನ ಕಡೆಗೆ ಬಗ್ಗಿಬಿಡುತ್ತೆ. ಆ ದೃಷ್ಟಿಯಿಂದ ಈ ವರ್ಷ ಶ್ರೀಮದ್ ಭಾಗವತ ಅನ್ನುವ ಪುರಾಣ ರಾಜದಲ್ಲಿ ಪ್ರಕೃತವಾಗಿರತಕ್ಕಂತಹ ಕಥಾನಕಗಳ ಶ್ರವಣ ಅನ್ನುವುದು ಇಲ್ಲಿ ನಿರ್ಧರಿಸಲ್ಪಟ್ಟಂತಹ ವಿಷಯ. ಅದರಲ್ಲಿ ನಾನು ನೇರ ವಿಷಯದ ಕಡೆಗೆ ಸಾಕ್ತೇನೆ. ಕಾಲಾವಕಾಶ ಇರುವುದರಿಂದ ಪ್ರದಕ್ಷಿಣೆ ಬಂದು ಗರ್ಭಗುಡಿಗೆ ಹೋಗಬಹುದು. ವಸ್ತುಸ್ಥಿತಿ ಹೇಗೆ ಅಂದರೆ ನೇರ ಗರ್ಭಗುಡಿಯಲ್ಲಿ ಹೋಗಿ ದೇವರ ದರ್ಶನ ಮಾಡುವ ಕ್ರಮ ಇಲ್ಲ. ಅದು ಅಡವಿರಾಯನ ಸನ್ನಿಧಾನಕ್ಕೆ ಬಂದರೂ ಕೂಡ ಒಂದು ಸುತ್ತೊಂದು ಆಮೇಲೆ ಒಳಗೆ ಹೋಗಿ ಗರ್ಭಗುಡಿಯಲ್ಲಿ ದೇವರ ದರ್ಶನ ಮಾಡುವುದು ಅನ್ನೋದು ಶಾಸ್ತ್ರೀಯವಾದ ಕ್ರಮ. ಹಾಗಾಗಿ ವಿಷಯ ಕೊಟ್ಟಾಗ ನೇರ ವಿಷಯಕ್ಕೆ ಬರಲಿಕ್ಕಿಲ್ಲ, ತುಂಬ ಪ್ರದಕ್ಷಿಣೆ ಬರಬೇಕು. ಕೆಲವು ಸಲ ಪ್ರದಕ್ಷಿಣೆ ಹಾಕಿದಾಗಲೇ ಸಮಯ ಮುಗ್ದಿರ್ತದೆ, ಗರ್ಭಗುಡಿಯಲ್ಲಿ ದೇವರನ್ನು ನೋಡಲಿಕ್ಕೆ ಆಗುವುದಿಲ್ಲ ಕೆಲವು ಸಲ. ಹಾಗಾಗಬಾರ್ದು, ಸ್ವಲ್ಪ ಪ್ರದಕ್ಷಿಣೆ ಹಾಕಿ ಆಮೇಲೆ ವಿಷಯ ಪ್ರವೇಶವನ್ನು ನಡೆಸಬೇಕು. ಆ ದೃಷ್ಟಿಯಿಂದ ನನಗೆ ಇಲ್ಲಿ ದತ್ತವಾದಂತಹ ವಿಷಯ ಗಜೇಂದ್ರ ಮೋಕ್ಷ ಅನ್ನುವ ಪ್ರಾತಃ ಕಾಲದ ಸುಪ್ರಭಾತ ಕಾಲದಲ್ಲಿ ಚಿಂತನೆ ಮಾಡಬೇಕಾಗಿರತಕ್ಕಂತಹ ಒಂದು ಶುದ್ಧ ಭಗವದ್ಭಕ್ತಿ ಪ್ರಚೋದಕವಾದಂತಹ ವಿಷಯ. ಭಕ್ತಿಯಿಂದಾಗಿ ಮೋಕ್ಷ ಅನ್ನುವುದು ಆಚಾರ್ಯರು ಬಹಳ ಬಾರಿ ಪ್ರತಿಪಾದಿಸಿದಂತಹ ವಿಷಯ. ಮೋಕ್ಷಕ್ಕೆ ಕೊನೆಯ ಸೋಪಾನ ಅಂದರೆ ಮೋಕ್ಷದ ಕಡೆಗೆ ಹಲವು ಮೆಟ್ಟಿಲುಗಳನ್ನು ಹತ್ತಬೇಕು. ಶ್ರವಣ ಬೇಕು, ಶ್ರವಣಾನಂತರದಲ್ಲಿ ಕೀರ್ತನ ಬೇಕು, ಶ್ರವಣ ಕೀರ್ತನೆಗಳ ಮಧ್ಯದಲ್ಲಿ ಮನನ ಬೇಕು, ಮನಸ್ಸಿನಲ್ಲಿ ಯೋಚನೆ ಮಾಡಬೇಕು. ಯಾಕಂದರೆ ಕೇಳುವವರು ಸಿಕ್ಕಿದಾಗ ಕೀರ್ತನೆ ಮಾಡಲಿಕ್ಕೆ ಆಗ್ತದೆ. ಕೇಳುವವರೇ ಇಲ್ಲ ಅಂತಾದರೆ ಕೀರ್ತನೆ ಮಾಡುವುದು ಹೇಗೆ? ಹೇಳುವವರಿದ್ದರೆ ಶ್ರವಣ ಮಾಡಲಿಕ್ಕೆ ಆಗ್ತದೆ. ಹೇಳುವವರೇ ಇಲ್ಲದೆ ಹೋದರೆ ಶ್ರವಣ ಹೇಗೆ? ಹಾಗಾದರೆ ಹೇಳುವವರಿದ್ದಾಗ ಕೇಳಬೇಕು, ಕೇಳುವವರಿದ್ದಾಗ ಮೊದಲು ಕೇಳಿದ್ದನ್ನು ಹೇಳಬೇಕು. ಆದರೆ ಕೇಳಿದ್ದನ್ನು ಕೇಳಿದ ಹಾಗೇ ಹೇಳಿದರೆ ಕೇಳಿದವರಿಗೆ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಅವರು ಹೇಳಿದ್ದನ್ನು ಮನನ ಮಾಡಿ ಅದನ್ನು ತನ್ನ ವಿಷಯವನ್ನಾಗಿ ಮಾಡಿಕೊಳ್ಳಬೇಕು. ಹಾಗೆ ಅಂತ ಆ ಆಚಾರ್ಯರು ಹೇಳ್ತಾರೆ ಅಂತ ಹೇಳಿದರೆ ಅವರು ಹೇಳುವುದಲ್ವಾ, ನೀವು ಹೇಳುವುದಿಲ್ಲಲ್ವಾ ಅಂತ ಕೇಳ್ತಾರೆ ಕೇಳುವರು. ಅವರು ಹೇಳಿದ್ದನ್ನು ನಾನು ಹೇಳುವುದು ಅಂತ ಮಾಡಿಕೊಳ್ಳಬೇಕಾದ್ರೆ ಅವರು ಹೇಳಿದ ವಿಷಯವನ್ನು ಮನನ ಮಾಡಬೇಕು. ಹೀಗೆ ಶ್ರವಣದ ಜೊತೆಗೆ ಮನನ, ಶ್ರವಣ ಮನನಗಳಿಂದ ಪಕ್ವವಾದ ವಿಷಯಗಳ ಕೀರ್ತನ. ಈ ಶ್ರವಣ ಮನನ ಕೀರ್ತನಗಳ ಜೊತೆಗೆ ಭಕ್ತಿಪೂರ್ಣವಾಗಿ ಕೀರ್ತನ ಮಾಡಬೇಕು. ಏನು ಹೇಳಬೇಕು,
ಹೇಳುವುದರಿಂದ ಐಹಿಕ ಶ್ರೇಯಸ್ಸಿದೆ ಅಂತ ಹೇಳುವುದಲ್ಲ. ಭಕ್ತಿಯಿಂದ ಮತ್ತೊಬ್ಬರನ್ನು ಉದ್ಧರಿಸತಕ್ಕಂಥ ಉದ್ದಿದೀರ್ಷೆಯಿಂದ ಆತ ಹೇಳಿದಾಗ ಅದು ಆತ್ಮನ ಶ್ರೇಯಸ್ಸಿಗೆ ಹೇತುವಾಗುತ್ತೆ, ಪರಾತ್ಮ ಶ್ರೇಯಸ್ಸಿಗೂ ಕೂಡ ಹೇತುವಾಗುತ್ತೆ. ಆ ದೃಷ್ಟಿಯಿಂದ ಶ್ರವಣ, ಮನನ, ಕೀರ್ತನ, ಅದರಿಂದಾಗಿ ಭಗವಂತನ ಭಕ್ತಿ ಪ್ರಚೋದನೆ ಆಗ್ತಾ ಆಗ್ತಾ ಭಗವಂತನ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಯಬೇಕು ಅಂತಕ್ಕಂಥ ಹಂಬಲ, ಈ ಹಂಬಲದಿಂದಾಗಿ ಭಗವಂತನ ಮಾಹಾತ್ಮ್ಯ ಜ್ಞಾನದಿಂದಾಗಿ ಭಗವಂತನ ಬಗ್ಗೆ ಇನ್ನಷ್ಟು ಭಕ್ತಿ, ಆ ಭಕ್ತಿಯಿಂದಾಗಿ ಭಗವಂತನಲ್ಲೇ ಸುದೃಢವಾದಂತಹ ಮನಸ್ಸಿನ ನೆಲೆ, ವಿಷಯಗಳಲ್ಲಿ ವೈರಾಗ್ಯ, ಈ ವೈರಾಗ್ಯ ಜ್ಞಾನ ಭಕ್ತಿಯಿಂದ ಸಂಪನ್ನವಾದ ಸ್ಥಿತಿಯಲ್ಲಿ ಭಗವಂತನಿಗೆ ಅನಿಸುತ್ತೆ, ಇವನಿಗೆ ಒಂದು ಬಾರಿ ನನ್ನನ್ನು ತೋರಿಸೋಣ ಅಂತ. ಭಗವಂತ ಯಾವಾಗ ತನ್ನನ್ನು ನಾನು ಇವನಿಗೆ ತೋರಿಸಿಕೊಳ್ಳಬೇಕು ಅಂತ ಇಚ್ಛಿಸ್ತಾನೋ ಆವಾಗ ಅವ ತೋರಿಸಿಕೊಳ್ತಾನೆ. ಅದನ್ನು ಬಿಟ್ಟರೆ ಭಗವಂತ ನಮಗೆ ಕಾಣುವುದಕ್ಕೆ ಬೇರೆ ಮಾರ್ಗವೇ ಇಲ್ಲ. ಗಜೇಂದ್ರ ಭಗವಂತನನ್ನು ಕಂಡದ್ದು ಭಗವಂತನ ಇಚ್ಛೆಯಿಂದ. ನಾನು ಇವನಿಗೆ ನನ್ನನ್ನು ತೋರಿಸಬೇಕು ಅಂತ ಭಗವಂತ ಇಚ್ಛಿಸಿದ. ಅದನ್ನು ಬಿಟ್ಟರೆ ಭಗವಂತನನ್ನು ಕಾಣುವುದಕ್ಕೆ ಬೇರೆ ಮಾರ್ಗ ಇಲ್ಲ. ಭಗವಂತನಿಗೆ ಯಾವ ಟಾರ್ಚ್ ಲೈಟ್ ಹಿಡ್ಕೊಂಡು ಹೋಗಿ ಅವನನ್ನು ನೋಡುವುದಕ್ಕಾಗುವುದಿಲ್ಲ. ಅವನನ್ನು ನೈತದ್ ಭಾಸಯತೆ ಸೂರ್ಯ ಅವನನ್ನು ತೋರಿಸಲಾಲ, ನ ಪಾವಕಃ ಚಂದ್ರ ಅವ ಯಾವುದು ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅವನನ್ನು ನೋಡುವುದಕ್ಕೋಸ್ಕರ ನಮ್ಮ ಈ ಕಣ್ಣು ಸೂರ್ಯ ಅದು ಪ್ರಯೋಜನ ಇಲ್ಲ. ಚಂದ್ರಮಸ್ ಅಂದರೆ ಮನಸ್ಸಿನಿಂದಲೂ ದೇವರನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು, ಸೂರ್ಯ, ಅಗ್ನಿ, ಕೊನೆಗೆ ನಕ್ಷತ್ರಗಳು, ನ ಚಂದ್ರ ತಾರಕಂತ ಉಪನಿಷತ್ತು ಬಹಳ ವಿಸ್ತಾರವಾಗಿ ಅದನ್ನು ವಿವರಿಸುತ್ತೆ. ಅವನನ್ನು ಕಾಣುವುದಕ್ಕಿರುವಂತಹ ಒಂದೇ ಒಂದು ವಿಷಯ ಅಂದರೆ ಅವನಾಗಿ ನಾನು ಇವನಿಗೆ ಕಾಣಗೊಡಬೇಕು ಅಂತ ಯೋಚಿಸಬೇಕು. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ ಯಮೇವೈಷ ಆತ್ಮ. ಆ ಭಗವಂತ ತಾನಾಗಿ ವೃಣುತೆ, ಯಮೇವೈಷ ವೃಣುತೆ ತೇನ ಲಭ್ಯಸ್ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅಂತ ಉಪನಿಷತ್ತು ಹೇಳುತ್ತೆ. ಅವನು ಇಚ್ಛಿಸಬೇಕು. ನಮ್ಮಲ್ಲಿ ಇದು ಅರ್ಥ ಆಗುವುದಕ್ಕೋಸ್ಕರ ಒಂದು ಹೇಳುವ ಕಥೆ ಉಂಟು. ಒಬ್ಬ ವ್ಯಕ್ತಿ ಒಂದು ಕೋಟೆಯ ಪಾಲಕ ಹತ್ರ ಹೋಗಬೇಕು. ಒಂದು ದೊಡ್ಡ ಕೋಟೆ ಇದೆ. ಆ ಕೋಟೆಗೆ ರಕ್ಷಕನಾಗಿ, ಕಾಲುಗಾವರನಾಗಿ, ಸರ್ವ ರಕ್ಷಕನಾಗಿ ಒಬ್ಬ ನಿಂತಿದ್ದಾನೆ. ಆ ವ್ಯಕ್ತಿಯ ಕೈಯಲ್ಲಿ ಒಂದು ಬೆಳಕಿದೆ. ಆ ಬೆಳಕಿನಿಂದ ಯಾರು ಬಂದರೂ ಕೂಡ ಅವರನ್ನು ಯಾರು ಅಂತ ನೋಡಬಲ್ಲ ಅವ. ನಾವು ಬೆಳಕಿಲ್ಲದೆ ಅಮಾವಾಸ್ಯೆಯ ಮಧ್ಯರಾತ್ರಿಯ ಹೊತ್ತು ಹೋಗಿದ್ದೇವೆ. ಕೋಟೆಯ ರಕ್ಷಕನಾದಂತಹ ವ್ಯಕ್ತಿಯನ್ನು ನೋಡಬೇಕು ಅಂತ ನಮ್ಮ ಹಂಬಲ. ಇದನ್ನೆಲ್ಲ ರಕ್ಷಣೆ ಮಾಡುವ ಈ ರಕ್ಷಕ ಹೇಗಿದ್ದಾನೆ ಅಂತ ಒಂದು ಸಲ ಅವನ ಮುಖವನ್ನು ಗಮನಿಸಬೇಕು ಅನ್ನುವ ಹಂಬಲ ಇದೆ. ಆದರೆ ನಮ್ಮ ಕೈಯಲ್ಲಿ ಬೆಳಕಿಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಆಕಾಶದ ನಕ್ಷತ್ರಗಳು ಬೆಳಗುವ ಸಾಧ್ಯತೆ ಇಲ್ಲ. ಮಿಣುಕು ಹುಳಗಳು ಓಡಾಡ್ತಾ ಇದ್ರೂ ಅವುಗಳು ಅವನ ಮುಖವನ್ನು ತೋರಿಸಲಾರವು. ಹಾಗಾದರೆ ನೋಡಬೇಕಾದ್ರೆ ಏನು ಮಾಡಬೇಕು? ನಾವು ಬೆಳಕಿಲ್ಲದೆ ಇದ್ದ ನಾವು ಅವನ ಕೈ ಮುಗಿದು ಕೇಳಬೇಕು, ನಾನು ಯಾರು ಅಂತ ನಿನಗೆ ಗೊತ್ತಾಗಿದೆ ಸ್ವಾಮಿ, ನಿನ್ನ ಮುಖ ಒಂದು ಬಾರಿ ನಾನು ನೋಡಬೇಕು, ನಿಮ್ಮ ಲೈಟು ನಿಮ್ಮ ಮುಖಕ್ಕೆ ಒಂದು ಸಲ ಹಾಕಿಕೊಳ್ಬಾರ್ದಾ ಅಂತ ಕೇಳಬೇಕು. ಅವನೇನಾದರೂ ಅಧಿಕ ಪ್ರಸಂಗಿ ಅಂತ ಹೇಳಿ ಕಪಾಳಕ್ಕೆ ಹೊಡೆದ್ರೆ ಹೊಡಿಸಿಕೊಂಡು ವಾಪಸ್ ಬರಬೇಕು. ಇಲ್ಲ ಪ್ರೀತಿಯಿಂದ ಆಗಲಿ ನನ್ನನ್ನು ನಾನು ತೋರಿಸ್ತೇನೆ ಅಂತ ಹೇಳಿ ಅವನು ಮುಖಕ್ಕೆ ಬೆಳಕು ಹಾಕಿಕೊಂಡ್ರೆ ಅವನನ್ನು ನಾವು ನೋಡ್ಬೋದು. ಜಗತ್ತೆಂಬ ಕೋಟೆಗೆ ಪಾಲಕನಾದ ಜಗದೀಶನನ್ನು ಬೆಳಕಿಲ್ಲದೆ ಇದ್ದ ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಯಾವ ಬೆಳಕು ಅವನನ್ನು ಕಾಣಗೊಡಲಾವು, ಅವನನ್ನು ಕಾಣಿಸಿಕೊಳ್ಳುವವ ಅವನೊಬ್ಬನೇ. ಆದ್ರಿಂದ ಅವನಿಗೆ ಸ್ವಪ್ರಕಾಶ ಅಂತ ಹೆಸರು, ಸ್ವರಾಟ್ ಅಂತ ಹೆಸರು. ಅಭಿಜ್ಞ ಸ್ವರಾಟ್ ಅಂತ ಭಾಗವತ ಶುರು ಮಾಡುವುದೇ ಅವನನ್ನು ಸ್ವರಾಟ್. ಸ್ವಯಮೇವ ಪ್ರಕಾಶತೆ ಇತಿ ಸ್ವರಾಟ್ ಅಂತ. ಅವನು ಅವನಾಗಿ ಪ್ರಕಾಶಿತಾನೇ ಹೊರತು ಬೇರೆದ್ರಿಂದ ಪ್ರಕಾಶಿತನಾಗಲಾರ. ಆದ್ದರಿಂದ ನಾವು ಮಾಡುವ ಕೆಲಸ ಏನು? ಭಗವಂತ, ನೀನು ನಿನ್ನನ್ನು ನೀನು ನನಗೆ ಪ್ರಕಾಶಗೊಳಿಸು. ಏಷಪಂಥ ಏತತ್ ಕರ್ಮ ಅಂತ ಐತರೆಯ ಆರಣ್ಯಕ ಸುರಾಗುತ್ತೆ. ದೇವರ ಕಡೆಗೆ ಹೆದ್ದಾರಿ ಯಾವುದು ಗೊತ್ತೋ? ದೇವರೇ ಹೆದ್ದಾರಿ. ಏಷಪಂಥಾಹ, ಈ ಭಗವಂತನೇ ಭಗವಂತನ ಕಡೆಗೆ ಸಾಗಿಸತಕ್ಕಂತಹ ಹೆದ್ದಾರಿ. ವೈಕುಂಠಕ್ಕೆ ದಾರಿ ಯಾವುದಯ್ಯ, ವೈಕುಂಠಕ್ಕೆ ದಾರಿ ಯಾವುದಯ್ಯ ಅಂತ ಎಷ್ಟು ಕೇಳಿದರೂ ವೈಕುಂಠಕ್ಕೆ ದಾರಿ. ಆ ಭಗವಂತನೇ ಭಗವಂತನನ್ನು ತೋರಿಸುವುದಕ್ಕೆ ಮಾರ್ಗ. ಹಾಗಾಗಿ ಅವನು ಮಾರ್ಗವಾಗುವ ಹಾಗೆ ಮಾಡಿಕೊಳ್ಳುವ ಜವಾಬ್ದಾರಿ ಮಾತ್ರ ನಮ್ಮಲ್ಲಿದೆ. ಆ ಕೆಲಸ ಭಕ್ತಿಯಿಂದ ಮಾತ್ರ ಸಾಧ್ಯ. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿಧೋರ್ಜುನ
ಅಂತ ಅತ್ಯಂತ ಪ್ರೀತಿ ಪಾತ್ರನಾದಂತಹ ಅರ್ಜುನನಿಗೆ ಹೇಳಿದ್ದು ಕೃಷ್ಣ, ಭಕ್ತಿ ಬಿಟ್ರೆ ಬೇರೆ ಮಾರ್ಗದಿಂದ ನನ್ನನ್ನು ನೀನು ದ್ರಷ್ಟುಂ ಪ್ರವೇಷ್ಟುಂಚ ಪರಂತಪ, ನನ್ನನ್ನು ನೋಡುವುದಕ್ಕಾಗಲಿ ನನ್ನಲ್ಲಿ ಬಂದು ಸೇರುವುದಕ್ಕಾಗಲಿ ಈ ಭಕ್ತಿಯನ್ನು ಮಾರ್ಗ ಬಿಟ್ರೆ ಬೇರೆ ಯಾವ ಮಾರ್ಗವೂ ಇಲ್ಲ. ಹಾಗಾದರೆ ಈ ವೇದಿಕೆಯಿಂದ ನಾವು ಮಾಡಬೇಕಾದ ಕೆಲಸ ಏನು? ಭಗವಂತನಲ್ಲಿ ಭಕ್ತಿ ಹುಟ್ಟಿಸುವ ಕೆಲಸ ಮಾಡಬೇಕು. ಆದ್ರಿಂದ ಭಕ್ತ್ಯುದ್ರೇಕಾಯ ಕಥ್ಯತೆ ವೈಷ್ಣವಾನಂತು ಚರಿತಂ ಅಂತ ಈ ವಿಷ್ಣು ಭಕ್ತರ ಚರಿತ್ರೆಯನ್ನು ಶ್ರೀಮದ್ ಭಾಗವತ ಹೇಳುವುದೇ ಭಕ್ತಿಯ ಉದ್ರೇಕಕ್ಕೋಸ್ಕರ. ಭಗವಂತ ಯಾರಿಗೆ ಪ್ರಸನ್ನನಾಗಿದ್ದಾನೆ ಅಂತ ಶ್ರೀಮದ್ ಭಾಗವತದಲ್ಲಿ ಭಕ್ತ ಭಾಗವತರ ಕಥೆ ಬರುತ್ತೋ ಅಲ್ಲೆಲ್ಲ ಭಕ್ತಿಗೆ ಪ್ರಸನ್ನನಾಗಿದ್ದಾನೆ ಅನ್ನುವುದನ್ನು ನಾವು ಮನಗಣಬೇಕಾಗುತ್ತೆ. ಒಬ್ಬ ಉಲ್ಲೇಖ ಮಾಡ್ತಾನೆ, ಭಗವಂತ ಒಬ್ಬ ವ್ಯಾಧನಿಗೆ ಪ್ರಸನ್ನನಾದ, ಶ್ರೀಕೃಷ್ಣನಾಗಿ ಗೂನು ಬೆನ್ನಿನ ಕುಬ್ಜೆಗೆ ಪ್ರಸನ್ನನಾದ, ಎಲ್ಲೆಲ್ಲೋ ಹಾಲಿನ ದೊಡ್ಡ ದೊಡ್ಡ ಭಕ್ಷ್ಯ ಭೋಜ್ಯಗಳ ಸಿದ್ಧತೆ ಇದ್ದರೂ ಅಲ್ಲಿಗೆ ಹೋಗದೆ ವೀರನ ಮನೆಗೆ ಹೋಗಿ ಹಾಲನ್ನು ಸ್ವೀಕರಿಸಿದ, ಆತಿಥ್ಯವನ್ನು ಸ್ವೀಕರಿಸಿದ. ಇದರ ಹಿಂದೆಲ್ಲ ನಾವು ಕಾಣಬೇಕಾದದ್ದೇನು? ಭಗವಂತ ಯಾವುದೇ ಗುಣಕ್ಕೆ ಮಾರು ಹೋಗುವವನಲ್ಲ, ಭಕ್ತಿಯೊಂದಕ್ಕೆ ಮಾರು ಹೋಗುವವ. ವ್ಯಾಧಸ್ಯಾಚರಣಂ ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ವಾ ಕಾ ಜಾತಿರು ವಿದುರಸ್ಯ ಯಾದವಪತೇಃ ಉಗ್ರಸ್ಯ ಕಿಂ ಪೌರುಷಂ ಕುಬ್ಜಾಯಾಃ ಕಮನೀಯ ರೂಪಮಧಿಕಂ ಕಿಂ ತತ್ಸುಧಾಮನೋಧನಂ ಭಕ್ತ್ಯಾ ತುಷ್ಯತಿ ಕೇವಲಂ ನ ಗುಣೈಃ ಭಕ್ತಿಪ್ರಿಯಃ ಕೇಶವಃ. ಆ ಕೇಶವ ಭಕ್ತಿಯೊಂದರಿಂದಲೇ ತೃಪ್ತಿಯಾಗತಕ್ಕಂಥವ, ನತು ಗುಣೈಃ ಬೇರೆ ಗುಣಗಳಿಂದ ತೃಪ್ತನಾಗತಕ್ಕಂಥವ ಅಲ್ಲ. ಗಜೇಂದ್ರನಿಗೆ ಭಗವಂತ ತೃಪ್ತನಾದ. ನಾನು ಅಷ್ಟು ಓದಿದ್ದೇನೆ, ಇಷ್ಟೆಲ್ಲ 3 ಬಾರಿ ಸುಧಾಮಂಗಳ ಮುಗಿಸಿದ್ದೇನೆ ಅಂತ ಹೇಳಿದ ಕೂಡಲೇ ದೇವರು ಕಾಣಿಸಬೇಕು ಅಂತಿಲ್ಲ. ವಿದ್ಯಾ ಗಜೇಂದ್ರಸ್ಯವ, ಗಜೇಂದ್ರ ಏನು ಓದಿದ್ದಾನೆ ಅಂತ ಹೇಳಿ ಆ ಭಗವಂತ ಅವನಿಗೆ ತೃಪ್ತನಾದ. ಅಲ್ಲ, ಸಿಕ್ಕಾಬಟ್ಟೆ ಆಚಾರಶೀಲ, ಬೆಳಗ್ಗೆ 3 ಗಂಟೆಗೆ ಜಾವದ ಹೊಡೆತ ಬಿತ್ತು ಅಂತಾದ್ರೆ ಈಗ ತಾನೇ ಅಪ್ಪಣ್ಣಾಚಾರ್ಯರು ಹೇಳಿದ್ರಲ್ವಾ, 3 ಗಂಟೆಗೆ ಎದ್ದು ಬಿಡ್ತಾರೆ ಅಂತ. ಅಲ್ಲಿ 3 ಗಂಟೆಗೆ ಭಗವಂತನೇ ಎಬ್ಬಿಸ್ತಾನೆ, ಆದರೆ ಮನುಷ್ಯ ಹೇಳುವುದಿಲ್ಲ. ದೇವರು ಎಬ್ಬಿಸಿದ್ರು ನಾನು ಹೇಳುವುದಿಲ್ಲ ಅಂತ ತೀರ್ಮಾನ ಮಾಡಿ ಗೊರಕೆ ಹೊಡಿತಾ ಇರ್ತಾನೆ. ಅಲ್ಲಿ ಅರುಣೋದಯ ಕಾಲವಾಗುತ್ತೆ. ಹಕ್ಕಿಗಳು ಕೂಡ ಆ ಪ್ರಸನ್ನವಾದ ಕಾಲವನ್ನು ಸುಂದರವಾಗಿ ಅನುಭವಿಸ್ತವೆ. ಚಿಲಿಪಿಲಿ ಅಂತ ಭಗವಂತನ ಧ್ಯಾನವನ್ನು ಮಾಡ್ತವೆ. ಅವುಗಳೂ ಕೂಡ ಸಾಮಾನ್ಯ ಪಶು ಪಕ್ಷಿಗಳಿಗೂ ಕೂಡ ಆ ಕಾಲದಲ್ಲಿ, ಯಾಕೆ ಹಸು ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿರ್ತಕ್ಕಂಥ ಹಸುವು ಕೂಡ ಆ ಕಾಲಕ್ಕೆ ಎದ್ದು ಒಂದು ಸಲ ಅಂಬಾ ಅಂತ ಶಬ್ದ ಮಾಡುತ್ತೆ. ನನ್ನ ಯಜಮಾನಿತಿ ಹೊರಗೆ ಬಂದು ಒಂದು ಸಲ ನನ್ನ ದರ್ಶನ ಮಾಡ್ತಾಳೋ ಅಂತ ನೋಡ್ತಾ ಇರುತ್ತೆ. ಆದರೆ ಎಲ್ಲ ಪಶು ಪಕ್ಷಿಗಳೂ ಎದ್ದು ಆ ಪ್ರಸನ್ನ ಕಾಲದ ಸುಂದರ ಅನುಭವವನ್ನು ತಮ್ಮಲ್ಲಿ ಸಾಕ್ಷಾತ್ಕರಿಸಿಕೊಳ್ತಾ ಇದ್ರೆ ಗೊರಕೆ ಹೊಡೆಯುವ ಏಕೈಕ ಪ್ರಾಣಿ ಅಂದ್ರೆ ಮನುಷ್ಯ. ಆ ಸುಂದರವಾದ ಕಾಲವನ್ನು ವ್ಯರ್ಥ ಮಾಡಿಬಿಡ್ತಾನೆ. ಆದರೆ ಆಚಾರಶೀಲನಾದ ವ್ಯಕ್ತಿ ಆ ಕಾಲದಲ್ಲಿ ಎದ್ದು ಸರ್ವೋತ್ಕೃಷ್ಟವಾದ ಕೆಲಸದಲ್ಲಿ ತನ್ನನ್ನು ಜೋಡಿಸಿಕೊಳ್ತಾನೆ. ಭಗವದ್ವಿಷಯಕವಾದ ಪ್ರಜ್ಞೆಯಲ್ಲಿ, ಭಗವದ್ವಿಷಯಕವಾದ ಕೀರ್ತನೆಯಲ್ಲಿ, ಶ್ರವಣದಲ್ಲಿ ತನ್ನನ್ನು ಜೋಡಿಸಿಕೊಳ್ತಾನೆ. ಅವನಿಗೆ ಆಚಾರಶೀಲ ಅಂತ ಹೆಸರು. ಈ ಆಚಾರಶೀಲತೆಯೇ ದೇವರ ಕಡೆಗೆ ಸಾಗಿಸುತ್ತೋ? ಆಚಾರಶೀಲತೆಯ ಒಳಗೆ ಪ್ರಜ್ಞೆ ಬೇಕು, ದೈವಿ ಪ್ರಜ್ಞೆ ಬೇಕು. ಒಬ್ಬ ವ್ಯಾಧ ಏನು ಆಚರಣೆ ಮಾಡಿದ ಅಂತ ಭಗವಂತ ಅವನಿಗೆ ಒಲಿದ. ವ್ಯಾಧಸ್ಯಾಚರಣಂ ಅಂತ ಧರ್ಮವ್ಯಾಧನನ್ನಿಟ್ಟುಕೊಳ್ಳಬಹುದು. ಅಥವಾ ಇನ್ನೊಬ್ಬ ವ್ಯಕ್ತಿ ಕೈಗೆ ಲಭ್ಯವಾದಂತಹ ಒಂದು ಭಗವಂತನ ಮೂರ್ತಿಯನ್ನು ಗಮನಿಸಿ ತಾನು ಭಕ್ತಿಯಿಂದ ತುಂಬಿ ಹೇಗೆ ಆಚರಿಸಬೇಕು ಅಂತ ಗೊತ್ತಾಗದೆ ಚರ್ಮದ ಪಾತ್ರೆಯಲ್ಲಿ ನೀರು ತಂದು ಕಚ್ಚಿ ಮುಚ್ಚಿದಂತಹ ಫಲವನ್ನು ಸಮರ್ಪಣೆ ಮಾಡಿಯೂ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಅಲ್ಲ. ಲಿಂಗಪುರಾಣದಲ್ಲಿ ನಿರೂಪಿಸಿದಂತಹ ವ್ಯಾಧ, ಆ ವ್ಯಾಧ ಏನು ಆಚಾರ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ? ಆಚಾರ ಒಳಗೆ ಭಕ್ತಿ ಇದ್ದದ್ರಿಂದ. ವಯಸ್ಸು ನನಗೆ 79 ಅಲ್ಲ 99 ಆಗಿದೆ, ಇಷ್ಟು ಕಾಲ ಅನುಷ್ಠಾನ ಮಾಡಿದ್ದೇನೆ, ನನಗೆ ದೇವರ ಅನುಗ್ರಹ ಮಾಡದೆ ಹೋದರೆ ಇನ್ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಚಿಂತಿಸಬೇಡಿ. ಧ್ರುವಸ್ಯ ಚ ವಯಃ, ಧ್ರುವನಿಗೆ ಎಷ್ಟು ವಯಸ್ಸಾಗಿತ್ತು ಅಂತ ಭಗವಂತ ಅನುಗ್ರಹ ಮಾಡಿದ? 5 ವರ್ಷದ ಹಸುಳೆ, ಉಪನಯನವಾಗುವ ವಯಸ್ಸು ಬರದೇ ಇದ್ದಂತಹ ಪುಟ್ಟ ಬಾಲಕ ಕ್ಷತ್ರ ಕುಮಾರ ಧ್ರುವ 6 ತಿಂಗಳ ತಪಸ್ಸಿನಿಂದ ಭಗವಂತನನ್ನು ಪಡೆದ. ನಾವಾಗ ಯೋಚಿಸ್ತೇವೆ 6 ತಿಂಗಳ ವಯಸ್ಸು, 5 ವರ್ಷದ ಹುಡುಗ 6 ತಿಂಗಳಲ್ಲಿ ದೇವರನ್ನು ಪಡೆದ ಅಂತ ಆದರೆ, ಹಾಗಾದರೆ 10 ವರ್ಷದವ 3 ತಿಂಗಳಲ್ಲಿ, 20 ವರ್ಷದವ 1.5 ತಿಂಗಳಲ್ಲಿ, ಹಾಗಾದರೆ 99 ವರ್ಷದವ ಎಷ್ಟರಲ್ಲಿ ಅಂತ ಲೆಕ್ಕ ಹಾಕ್ತೇವೆ. ಹಾಗೆ ಲೆಕ್ಕ ಹಾಕೋದಲ್ಲ. 5 ವರ್ಷದ ಹುಡುಗನಿಗೆ 6 ತಿಂಗಳು ಬೇಕಾಯಿತು ಅಂತ ಆದರೆ 10 ವರ್ಷದವನಿಗೆ 1 ವರ್ಷ ಅಂತ ಲೆಕ್ಕ ಹಾಕ್ತಾ ಹೋಗಬೇಕು. ಅದು 1 ವರ್ಷವೂ ಅಲ್ಲ, ಜಾಸ್ತಿ ಆಗುತ್ತೆ. ತಮ್ಮ ಮನಸ್ಸು ತಮ್ಮ ಹಿಡಿತದಲ್ಲೇ ಇದ್ದಾಗ ಆ ಪೂರ್ತಿ ಮನಸ್ಸನ್ನು ದೇವರ ಕಡೆಗೆ ಹಾಕುವುದಕ್ಕೆ ಶಕ್ಯವಾಗುತ್ತೆ.
ಯಾವಾಗ ಇವ ಬೆಳೆದು ದೊಡ್ಡವನಾಗ್ತಾನೆ ಆವಾಗ ಅವನ ಮನಸ್ಸು ಆ ಕಡೆ ಒಂದಿಷ್ಟು ಪಾಠಶಾಲೆಯ ಕಡೆಗೆ, ಒಂದಿಷ್ಟು ಇನ್ನೊಂದು ಮದುವೆ ಆಯಿತು ಅಂತ ಆದರೆ 95% ಆ ಕಡೆ ಹೋಗುತ್ತಂತೆ ಮನಸ್ಸಲ್ಲಿ. ಆಮೇಲೆ ಮನೆ ಕಟ್ಟಿದ ಅಂತಾದರೆ ಉಳಿದದ್ದು ಹೆಂಡತಿಯಿಂದ ತೆಗೆದು ಮನೆಗೆ ಹಾಕಬೇಕಾಗುತ್ತೆ, ಉಳಿದಿರುವುದಿಲ್ಲ ಅವನ ಕೈಯಲ್ಲಿ. ಹೀಗಾಗಿ ಮನಸ್ಸನ್ನು ಎಲ್ಲಿ ಬೇರೆ ಬೇರೆ ಕಡೆಗೆ ಹಂಚಿದಾಗ ಭಗವಂತನ ಕಡೆಗೆ ಹಾಕಲಿಕ್ಕೆ ಮನಸ್ಸಿನಲ್ಲಿ ಪರ್ಸೆಂಟೇಜೇ ಉಳಿದಿರುವುದಿಲ್ಲ. ಆದ್ರಿಂದ ಬೇರೆ ಕಡೆಗೆ ಹೋದ ಮನಸ್ಸನ್ನು ಎಳೆದು ದೇವರಲ್ಲಿ ಹಾಕಬೇಕು. ಎಳೆಯುವುದಕ್ಕೆ ವೈರಾಗ್ಯ ಅಂತ ಹೆಸರು, ಹಾಕುವುದಕ್ಕೆ ಭಕ್ತಿ ಅಂತ ಹೆಸರು. ಇದರ ಮಧ್ಯದಲ್ಲಿ ಜ್ಞಾನ ಇದ್ರೆ ಮಾತ್ರ ಹಾಗೆ ಎಳೆದು ಹಾಕುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಭಕ್ತರ ಕಥೆಯನ್ನು ಶಾಸ್ತ್ರ ಹೇಳುತ್ತೆ. ಧ್ರುವಸ್ಯ ಚ ವಯಃ ವಿದ್ಯಾ ಗಜೇಂದ್ರಸ್ಯ ವಾ ಕಾ ಜಾತಿರು ವಿದುರಸ್ಯ. ಇಂತಹ ಜಾತಿಯ ನನಗೆ, ಈ ಜಾತಿಯಲ್ಲೂ ಕೂಡ ಇಂತಹ ವಂಶದಲ್ಲಿ ಉತ್ಪನ್ನನಾದ ನನಗೆ ದೇವರು ಅನುಗ್ರಹಿಸದೆ ಹೋದರೆ ಇನ್ಯಾರಿಗೆ ಅಂತ ದೇವರ ಮುಂದೆ ಸವಾಲು ಹಾಕುವ ಹಾಗಿಲ್ಲ. ವಿದುರನಿಗೆ ಯಾವ ಜಾತಿ ಅಂತ ಹೇಳಿ ವಿದುರನಲ್ಲಿ ಭಗವಂತ ಹೋದ. ಪೌರುಷದಿಂದ ದೇವರನ್ನು ಎಳೆಯುವುದಕ್ಕೆ ಸಾಧ್ಯ ಇಲ್ಲ. ಉಗ್ರಸೇನನಿಗೆ ಏನು ಪೌರುಷ ಇತ್ತು ಅಂತ ಭಗವಂತ ಉಗ್ರಸೇನನನ್ನು ಅನುಗ್ರಹಿಸಿದ. ಅಪ್ಪನನ್ನೇ ಕಾರಾಗಾರದಲ್ಲಿಟ್ಟ ಕಂಸನಲ್ಲಿ ಅದೆಂಥ ಪೌರುಷ ಇತ್ತು. ಕಂಸನಿಗೆ ಮಾವನಾದ ಜರಾಸಂಧನಲ್ಲಿ ಅದ್ವಿತೀಯವಾದ ಪೌರುಷ ಇತ್ತು. ಪೌರುಷಕ್ಕೆ ದೇವರು ಒಲಿಲಿಲ್ಲ, ಭಕ್ತಿಗೆ ಒಲಿದ. ಉಗ್ರಸ್ಯ ಕಿಂ ಪೌರುಷಂ. ಕುಬ್ಜೆಗೆ ಏನು ರೂಪ ಇತ್ತು ಅಂತ ಒಲಿದ. ಕುಬ್ಜಾಯಾಹ ಕಿಂ ನಾಮ ರೂಪ ಮಧಿಕಂ. ಸುಧಾಮನಿಗೆ ಏನು ಸಂಪತ್ತು ಇತ್ತು ಅಂತ ಒಲಿದ. ಕಿಂ ತತ್ ಸುಧಾಮನೋ ಧನಂ. ಹಾಗಾದ್ರೆ ಇಲ್ಲೆಲ್ಲ ಭಗವಂತ ಒಲಿದಿದ್ದಾನೆ ಅಂದರೆ ಅದಕ್ಕೆ ಒಂದೇ ನಿಮಿತ್ತ, ಭಕ್ತಿಯಾ ತುಷ್ಯತಿ ಕೇವಲಂ ನತು ಗುಣೇಹಿ ಭಕ್ತಿ ಪ್ರಿಯ ಕೇಶವ. ಆ ಭಕ್ತಿಯೊಂದೇ ಭಗವಂತನನ್ನು ಸೆಳೆದು ಎಳೆಯುವ ಹಗ್ಗ. ಅದರಿಂದ ಭಕ್ತಿ ಬಂಧನ ವಶ ಪ್ರೀತೋಸ್ತು ಕೃಷ್ಣ ಪ್ರಭು ಅಂತ ಶ್ರೀಮದ್ ವಾದಿರಾಜ ತೀರ್ಥರು ಕೃಷ್ಣನನ್ನು ಉಡುಪಿಯಲ್ಲಿ ಪ್ರಾರ್ಥಿಸಿದ್ರು. ಭಕ್ತಿ ಎಂಬ ಬಂಧನವನ್ನು ಬಿಟ್ಟು ಬೇರೆ ಬಂಧನಕ್ಕೆ ಯಶೋದೆಗೂ ನಿಲುಕದೇ ಇದ್ದವ ನೀನು. ಆದ್ದರಿಂದ ಭಕ್ತಿ ಬಂಧನಕ್ಕೆ ವಶನಾದ ಭಗವಂತನನ್ನು ನಾವು ಭಕ್ತಿಯಿಂದ ಕಟ್ಟುವುದಕ್ಕೆ ಪ್ರಯತ್ನಿಸಬೇಕು. ಗಜೇಂದ್ರನೂ ಕೂಡ ಆ ಭಗವಂತನನ್ನು ಕಟ್ಟಿ ಎಳೆದದ್ದು ಭಕ್ತಿಯಿಂದ. 1000 ವರ್ಷದ ಪರಾಕ್ರಮದಿಂದಲೂ ಕೂಡ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಅವನಿಗೆ ಆಗಲಿಲ್ಲ. ಆ ಕೊನೆಗೆ ಒಲಿಸಿಕೊಂಡದ್ದು ಅವನ ಅದೃಷ್ಟ ವಿಶೇಷದಿಂದ ಪ್ರಾಪ್ತವಾದ ಹರಿಪ್ರಜ್ಞೆಯಿಂದ. ಆ ದೃಷ್ಟಿಯಲ್ಲಿ ನಾವು ಗಜೇಂದ್ರನ ಕಥೆಯನ್ನು ಪ್ರಾರಂಭಿಸೋಣ. ಗಜೇಂದ್ರನ ಕಥೆ ಅಷ್ಟಮ ಸ್ಕಂದದ ಪ್ರಾರಂಭದಲ್ಲಿ ಬರತಕ್ಕಂಥದ್ದು. ಶ್ರೀಮದ್ ಭಾಗವತದಲ್ಲಿ 8ನೇ ಸ್ಕಂದ ಅದು ಹಲವು ಭಕ್ತಾಗ್ರೇಸರರ ಕಥಾನಕವನ್ನು ನಮಗೆ ತಿಳಿಸುವುದರ ಮೂಲಕ ನಮ್ಮಲ್ಲಿ ಭಕ್ತಿ ಎಂಬ ಸೋಪಾನವನ್ನು ನಿಲ್ಲಿಸಿಬಿಡುತ್ತೆ. ಅಲ್ಲಿ ಸಿದ್ಧವಾದ ಭಕ್ತಿಯ ಸೋಪಾನದಲ್ಲಿ 9ಮ ಸ್ಕಂದ ಇಡೀ ಹರಿವಂಶವನ್ನು ಉಲ್ಲೇಖ ಮಾಡುತ್ತೆ. ಹರಿವಂಶ ಅಂದರೆ ಸೂರ್ಯ ಮತ್ತು ಚಂದ್ರರ ವಂಶಗಳು. ಯಾಕಂದರೆ ಹರಿಯಿಂದ ಬ್ರಹ್ಮ ಬಂದು, ಬ್ರಹ್ಮನಿಂದ ಕಶ್ಯಪ ಬಂದು, ಕಶ್ಯಪನಿಂದಾಗಿ ಮತ್ತೆ ಚಂದ್ರ ಮತ್ತು ಸೂರ್ಯರ ಆವಿರ್ಭಾವ ಆಗುತ್ತೆ. ಒಂದು ಅತ್ರಿ, ಇನ್ನೊಬ್ಬ ಕಶ್ಯಪ. ಅತ್ರಿಯಿಂದ ಚಂದ್ರ, ಕಶ್ಯಪನಿಂದ ಸೂರ್ಯ ಅಂತ ನೇರವಾಗಿ ಹರಿಯ ವಂಶವೇ ಸೂರ್ಯಚಂದ್ರ ವಂಶಗಳಾದ್ರಿಂದ ಅದಕ್ಕೆ ಹರಿವಂಶ ಅಂತ ಹೆಸರು. ಆದ್ರಿಂದ 9ಮ ಸ್ಕಂದದಲ್ಲಿ ಆ ವಂಶಗಳಲ್ಲಿ ಬಂದಿರತಕ್ಕಂತಹ ಶ್ರೇಷ್ಠ ಭಕ್ತಾಗ್ರೇಸರರ ಕಥೆಯನ್ನು ಹೇಳ್ತಾ ನಮ್ಮಲ್ಲಿ ಭಕ್ತಿಯ ರಸವನ್ನು ತುಂಬಿಸಿ, ಮತ್ತೆ 10ಮ ಸ್ಕಂದದಲ್ಲಂತೂ ಭಗವಂತನಲ್ಲೇ ಹೋಗಿ ಕೂಡಿಸಿ ಹಾಕಿಬಿಡ್ತಾರೆ ವೇದವ್ಯಾಸರು. ಭಗವಂತನ ಶ್ರೀಕೃಷ್ಣನ ಬಾಲ್ಯದ ಕಥೆಯಿಂದ ಪ್ರಾರಂಭಿಸಿ ತಾನು ಗೀತೋಪದೇಶ ಮಾಡುವಲ್ಲಿ ತನಕದ ಕಥೆಯನ್ನು ಹೇಳುವುದರ ಮೂಲಕ ಒಟ್ಟಿನಲ್ಲಿ ಅಷ್ಟಮ ಸ್ಕಂದ ಅನ್ನುವುದು ಮೂಲಭೂತವಾಗಿ ನಮ್ಮನ್ನು ಭಕ್ತಿಯ ಹಂತದಲ್ಲಿ ನಿಲ್ಲಿಸುವುದಕ್ಕೋಸ್ಕರ ಭಕ್ತಾಗ್ರೇಸರ ಕಥೆಯನ್ನು ಹೇಳುವುದಕ್ಕೆ ಹೊರಟಿದೆ. ಮನ್ವಂತರದ ಕಥೆಯನ್ನು ಪ್ರಾರಂಭಿಸ್ತಾ 4ನೇ ಮನ್ವಂತರಕ್ಕೆ ಬರ್ತಾರೆ. ಸ್ವಯಂಭುವ, ಸ್ವಾರೋಚಿಷ ಮತ್ತು ಉತ್ತಮ ಅನ್ನುವ 3 ಮನ್ವಂತರಗಳ ನಿರೂಪಣೆಯನ್ನು ಮಾಡಿ ತಾಪಸ ಅನ್ನುವುದು 4ನೆಯ ಮನ್ವಂತರ. ತಾಪಸ ಮನ್ವಂತರದಲ್ಲಿ ತಾಪಸ ಅನ್ನುವ ಮನು ಆ ಮನ್ವಂತರದ ಅಧಿದೇವ. ಈ ಮನು ಸಾಮಾನ್ಯ ಅಲ್ಲ, ಸಾಕ್ಷಾತ್ ಭಗವಂತ. ತಾಪಸ ಪ್ರಿಯವ್ರತ ಅನ್ನುವ ರಾಜನಿಗೆ 2ನೇ ಪತ್ನಿಯಲ್ಲಿ ಜನಿಸಿದ 3 ಮಕ್ಕಳಲ್ಲಿ ಒಬ್ಬ ತಾಪಸ. ಅಂದರೆ ಭಗವಂತನೇ ತಾಪಸನಾಗಿ ಆವಿರ್ಭವಿಸಿದ್ದಾನೆ. ಅವನನ್ನು ತಾಮಸ ಎಂಬುದಾಗಿಯೂ ಅನೇಕ ಪುರಾಣಗಳು ಉಲ್ಲೇಖ ಮಾಡ್ತಾವೆ. ತಾಮಸ ಅನ್ನುವುದು ಕೂಡ ಅವನದ್ದೇ ಹೆಸರು. ದೇವರಿಗೆ ತಾಮಸ ಅಂತ ಕರೆದು ಕೂಡಲೇ ಏನು ದೇವರನ್ನು ತಾಮಸ ಕರೆಯುವುದು ಅಂತ ಸಿಟ್ಟು ಮಾಡಿಕೊಳ್ಳಬೇಕು ಅಂತಿಲ್ಲ. ದೇವರಿಗೆ ತಾಮಸ ಅಂತಲೇ ಹೆಸರು. ಯಾಕಂದ್ರೆ ತಾಮ ಅಂದ್ರೆ ತಮಸ್ಸಿಗೆ ಸಂಬಂಧಪಟ್ಟ ದುರ್ಗೆ ಅಂತ ಹೆಸರು. ದುರ್ಗೆಯ ಮೂಲಕವಾಗಿ ಲೋಕದ ಸಂಹಾರಕರ್ತೃವಾದ್ರಿಂದ ಭಗವಂತನಿಗೆ ತಾಮಸ ಅಂತ ಹೆಸರು. ಆ ಹೆಸರನ್ನು ಬ್ರಹ್ಮಾಂಡ ಪುರಾಣ ಭಗವಂತ ಯಾಕೆ ತಾಮಸ ಅಂತ ಉಲ್ಲೇಖ ಮಾಡುತ್ತೆ. ಆದ್ರಿಂದ ದೇವರಿಗೆ ತಾಮಸ ಅನ್ನುವ ಹೆಸರು ಇದೆ, ತಾಪಸ ಅನ್ನುವ ಹೆಸರು ಕೂಡ ಇದೆ. ನಾವು ತಾಮಸ ಅಂತ ಕರೆದ್ರೆ ನಮಗೇನೋ ಬೇಡದೇ ಇದ್ದ ಅರ್ಥ ಆಗುತ್ತೆ ಅಂತ ದೇವರನ್ನು ತಾಮಸ ಅಂತ ಕರಿಬಾರ್ದು. ಅದಕ್ಕೋಸ್ಕರ ನಾನು ತಾಪಸ ಅಂತ ಕರೆಯೋದು. ದೇವರನ್ನು ತಾಮಸ ಅಂತ ಕರೆದ್ರೆ ಅಪರಾಧ ಇಲ್ಲ, ಆದರೆ ಗೊತ್ತಿದ್ದವರು ಕರಿಬೇಕು. ಆಚಾರ್ಯರು ಹೇಳ್ತಾರೆ ದೇವರನ್ನು ದುಃಖಿ ಅಂತ ಕರಿಬಹುದು, ತೊಂದರೆ ಇಲ್ಲ. ದುಃಖಿ ಬದ್ಧಾವರಾಧ್ಯಾಶ್ಚ ತದಧೀನತ್ವ ಹೇತುತಃ ಅಂತ ಅನುವ್ಯಾಖ್ಯಾನದಲ್ಲಿ ದೇವರನ್ನು ದುಃಖಿ ಅಂತ ಕರಿಬಹುದು, ತಪ್ಪೇನೂ ಅಲ್ಲ. ಆದರೆ
ನಾವು ದೇವರನ್ನು ದುಃಖಿ ಅಂತ ಕರೆದ್ರೆ ಕೊನೆಗೆ ನಾವು ದುಃಖಿಯಾಗಬೇಕಾದ ಸ್ಥಿತಿ ಬರುತ್ತೆ. ಯಾಕಂದ್ರೆ ದೇವರನ್ನು ದುಃಖಿ ಅಂತ ನಾವು ಉಪಾಸನೆ ಮಾಡುವಾಗ ಹೇಗೆ ಉಪಾಸನೆ ಮಾಡ್ತೇವೆ? ಅಯ್ಯೋ ಪಾಪ, ಶ್ರೀರಾಮನಾಗಿ ಹುಟ್ಟಿ ಎಷ್ಟು ಪಡಬಾರದ ಪಾಡುಪಟ್ಟು ಬಿಟ್ಟಪ್ಪ. ಈಗ ಅಷ್ಟು ಕಷ್ಟಪಡುವ ದೇವರು ಅಯ್ಯೋ ಪಾಪ ಅಂತ, ದೇವರನ್ನು ನಾವು ಅಯ್ಯೋ ಪಾಪ ಅಂತ ಚಿಂತಿಸಿದ್ರೆ ಕೊನೆಗೆ ನಾವು ಕೂಡ ಅಯ್ಯೋ ಪಾಪ ಅಂತ ಆಗುವ ಸ್ಥಿತಿ ಬರುತ್ತೆ. ದೇವರನ್ನು ದುಃಖಿ ಅಂತ ಚಿಂತಿಸುವಾಗಲೂ ಯಾವ ಚಿಂತನೆ ಇರಬೇಕು? ದುಃಖಿ ಅಂದ್ರೆ ದುಃಖದ ಅಧಿದೇವ ಅಂತ ಅರ್ಥ. ಈಗ ಧನಿ ಅಂದ್ರೆ ಏನು? ಧನಿ ಅಂದ್ರೆ ಧನ ಉಳ್ಳವ ಅಂತ ಅರ್ಥವಾ? ಧನ ಉಳ್ಳವ ಹೌದಾದ್ರೆ ನಮ್ಮ ಧನಾಗಾರದಲ್ಲಿ ಬ್ಯಾಂಕಿನಲ್ಲಿ ಕ್ಯಾಶಿಯರ್ ಇದ್ದಾನಲ್ಲ, ಅವನಲ್ಲಿ ಲಕ್ಷೋಪಲಕ್ಷ ರೂಪಾಯಿ ಇರುತ್ತೆ, ಅವನನ್ನು ಧನಿ ಅಂತ ಕೈ ಮುಗಿಬೇಕು. ಆದರೆ ದುಡ್ಡಿದ್ದವರನ್ನು ಧನಿ ಅಂತ ನಾವು ಕರೆಯುವುದಲ್ಲ. ಒಬ್ಬ ಶ್ರೀಮಂತನ ಸೇವಕನ ಕೈಯಲ್ಲಿ 10,000 ರೂಪಾಯಿ ಕೊಟ್ಟು ಬ್ಯಾಂಕಿಗೆ ಹಾಕಿ ಬಾ ಅಂತ ಕಳಿಸಿದಾಗ ಇವನ ಕೈಯಲ್ಲಿ 10,000 ರೂಪಾಯಿ ಇದೆ ಅಂತೇಳಿ ಅವನನ್ನು ಧನಿ ಅಂತ ನಾವು ಕರೆಯುವುದಿಲ್ಲ. ಯಾಕಂದ್ರೆ ಅದರಿಂದ 100 ರೂಪಾಯಿಯ ನೋಟು ತೆಗೆದು ಕೊಡು ಅಂತ ಹೇಳಿದ್ರೆ ಸ್ವಾಮಿಗಳ ಹತ್ರ ಕೇಳಬೇಕಪ್ಪ, ನಮ್ಮ ಯಜಮಾನರ ಹತ್ರ ಕೇಳಬೇಕು ಅಂತ ಹೇಳ್ತಾನೆ ಅವ. ಧನದ ಮೇಲೆ ಅಧಿಕಾರ ಇಲ್ಲದೆ ಇದ್ದವ ಧನಿ ಅಂತ ಆಗುವುದಿಲ್ಲ. ಧನಿ ಎನ್ನುವ ಶಬ್ದಕ್ಕೆ ಅರ್ಥ ಧನದ ಅಧಿಕಾರ ಉಳ್ಳವ, ಧನದ ನಿಯಾಮಕ, ಧನಸ್ವಾಮಿ. ಅದನ್ನು ಆಚಾರ್ಯರು ಹೇಳಿದ್ದು ತದಧೀನತ್ವ ಹೇತುತಃ. ದುಃಖಿ ಅಂದ್ರೆ ದುಃಖ ಉಳ್ಳವ ಅನ್ನುವುದು ನಿಜವಾದ ಅರ್ಥ ಅಲ್ಲ, ದುಃಖದ ಅಧಿಕಾರಿ. ಯಾರಿಗೆ ದುಃಖ ಬೇಕು ಅಂತ ಆತ ಇಚ್ಛತಾನೆ ಅವರಿಗೆ ದುಃಖ ಕೊಡವಲ್ಲವ. ಯಾರಿಂದ ದುಃಖವನ್ನು ಕಿತ್ತು ಅವನಿಗೆ ಮುಕ್ತನನ್ನಾಗಿಸಬೇಕು ಅಂತ ಯೋಚಿಸ್ತಾನೆ ಅಂಥವರಿಂದ ದುಃಖವನ್ನು ಕಿತ್ತು ತೆಗೆಯವಲ್ಲವನಿಗೆ ದುಃಖಿ ಅಂತ ಹೆಸರು. ಯಾರು ತಾನೇ ದುಃಖವನ್ನು ಇಟ್ಟುಕೊಂಡು ಬೇಡ ಬೇಡ ಅನ್ನಿಸಿದ್ರೂ ದುಃಖವನ್ನು ಯಾರಿಗೆ ಬಿಡ್ಲಿಕ್ಕಾಗುವುದಿಲ್ವೋ ಅವನನ್ನು ದುಃಖಿ ಅನ್ನುವ ಶಬ್ದದಿಂದ ಪರಮ ಮುಖ್ಯ ವೃತ್ತಿ ಅನ್ನುವ ಎತ್ತರದಲ್ಲಿ ಕರೆಯುವುದಕ್ಕಾಗುವುದಿಲ್ಲ. ಆ ದೃಷ್ಟಿಯಿಂದ ದೇವರನ್ನು ಎಲ್ಲಾ ಶಬ್ದದಿಂದ ಕರೀಬಹುದು. ತಾಮಸ ಅನ್ನುವ ಶಬ್ದವೂ ಕೂಡ ಅಂತಹ ಒಂದು ಶಬ್ದ, ಭಗವಂತನನ್ನು ಹೇಳುವ ಶಬ್ದ ಅದು. ನಾವಿವತ್ತವನ್ನು ತಾಪಸ ಅಂತ ಕರೆಯುವ. ತಾಪಸ ರೂಪಿಯಾದ ಭಗವಂತ 4ನೆಯ ಮನ್ವಂತರದ ಅಧಿದೇವ, ಅಂದ್ರೆ ಅವನೇ ಆ ಕಾಲದ ಮನು. ಭಗವಂತನೇ ಮನುವಾಗಿ ನಿರ್ವಹಿಸಿದ. ಹಿಂದಿನ ಮನ್ವಂತರಗಳಲ್ಲಿ ಭಗವಂತ ಇಂದ್ರನಾಗಿ ನಿರ್ವಹಿಸಿದ. ಯಜ್ಞ ಅನ್ನುವ ಹೆಸರು ನಾಮಕನಾದ ಇಂದ್ರನಾಗಿ ಪ್ರಾರಂಭದ ಮನ್ವಂತರದಲ್ಲಿ ಭಗವಂತ ಲೋಕಪಾಲನೆಯನ್ನು ಮಾಡಿದರೆ, ಚತುರ್ಥ ಮನ್ವಂತರದಲ್ಲಿ ಮನುವಾಗಿಯೇ ಲೋಕಪಾಲನೆಯನ್ನು ಮಾಡಿದ. ಗಜೇಂದ್ರನಿಗೆ ಮೋಕ್ಷ ಕೊಟ್ಟ ರೂಪ ತಾಪಸ ಅನ್ನುವ ರೂಪ. ಅದರಿಂದ ತಾಪಸ ರೂಪದ ಉಪಾಸನೆ ನಮಗೆ ಅಪೇಕ್ಷಿತವಾದದ್ದು. ಗಜೇಂದ್ರನಿಗೆ ಮೋಕ್ಷ ಕೊಟ್ಟದ್ದು ಭಗವಂತನ ಯಾವ ರೂಪ ಅಂತ ನಾಳೆ ಕ್ವಿಜ್ನಲ್ಲಿ ಕೇಳ್ತಾರೆ ಅಪ್ಪಣ್ಣಾಚಾರ್ಯರು. ಯಾವ ರೂಪ ನಿಮಗೆ ಕೊಟ್ಟದ್ದು, ನೀವು ಕೇಳಿದ್ದೀರೋ ಇಲ್ಲೋ ಅಂತ ಕೇಳ್ತಾರೆ. ಆವಾಗ ತಾಪಸ ರೂಪ ಅಂತ ಹೇಳಬೇಕು. ಆದ್ರೆ ಇನ್ನೊಬ್ರು ಹೇಳ್ತಾರೆ ಇಲ್ಲ ಹರಿರೂಪ ಕೊಟ್ಟದ್ದು ಅಂತ ಮತ್ತೊಬ್ಬ ಉಪನ್ಯಾಸಗಾರರು ನಾಳೆ ಬಂದು ಹೇಳ್ತಾರೆ ನಿಮಗೆ. ಗಜೇಂದ್ರನಿಗೆ ಮೋಕ್ಷ ಕೊಟ್ಟ ರೂಪ ಯಾವುದು ಗೊತ್ತೋ? ಅದು ಹರಿರೂಪ. ಯಾಕಂದ್ರೆ ಗಜೇಂದ್ರನಿಂದ ಆಹುತೋ ಹರಿಹಿ ಅಂತ ಆಚಾರ್ಯರು ಹೇಳಿದ್ದಾರೆ. ಆ ಹರಿ ಅನ್ನುವ ಭಗವಂತ ಕರೆಸಿಕೊಂಡ ಹರಿ ಅನ್ನುವ ರೂಪದಿಂದ ಈತನಿಗೆ ಮೋಕ್ಷವನ್ನು ಕೊಟ್ಟ. ಹಾಗಾದ್ರೆ ಹರಿರೂಪವೋ ತಾಪಸ ರೂಪವೋ? ನಿಜವಾಗಿ ತಾಪಸ ಅಂದ್ರು ಹರಿ ಅಂದ್ರು ಒಂದೇ. ಆದರೆ ಒಂದೇ ಅಂತ ಹೇಳಿ ನಾವು ಉಪಾಸನೆ ಮಾಡುವುದಿಲ್ಲ. ಒಂದೇ ಆದರೂ ಬೇರೆ ಅಂತ ಉಪಾಸನೆ ಮಾಡ್ತೇವೆ. ಎಲ್ಲಾ ಭಗವಂತನ ರೂಪವು ಒಂದೇ ಅಂತ ನಮ್ಗೆ ಗೊತ್ತಿದ್ರು ಮತ್ಸ್ಯ ಬೇರೆ ಕೂರ್ಮ ಬೇರೆ ಉಪಾಸನೆ ಮಾಡುದು. ಮತ್ಸ್ಯ ಕೂರ್ಮ ಒಂದೇ ಅಂದ್ರೆ ಅದು ಹೇಗೆ? ಮತ್ಸ್ಯ ಅಂದ್ರೆ ಕಾಲಿಲ್ಲ, ಕೂರ್ಮ ಅಂದ್ರೆ 5 ಕಾಲಿರಬೇಕು ಅಥವಾ 4 ಕಾಲಿರಬೇಕು. ಈ ಕಾಲಿಲ್ಲದ ಮತ್ಸ್ಯ ಕಾಲುಳ್ಳ ಕೂರ್ಮ ಒಂದೇ ಹೇಗೆ ಉಪಾಸನೆ ಮಾಡುದು? ಮನುಷ್ಯನಿಂದ ಅಸಾಧ್ಯ. ಆದ್ರಿಂದ ಮನುಷ್ಯ ಸವಿಶೇಷವಾದ ಭಗವಂತನ ರೂಪಗಳನ್ನು ಚಿಂತಿಸಬೇಕು ಅನ್ನುವುದೇ ಅವನಿಗಿರ್ತಕ್ಕಂಥ ವಿಧಿ. ಭಗವಂತನ ಅವತಾರಗಳು 10 ಅಂತ ಹೇಳಬೇಕಾದ್ರೆ ಬೇರೆ ಬೇರೆ ಆಗಲೇಬೇಕು. ಬೇರೆ ಬೇರೆಯಾಗಿಯೂ ಒಂದು ಅನ್ನುವುದು ಭಗವಂತನ ಅದ್ಭುತ, ಭಗವಂತನ ವಿಶೇಷ. ಆದ್ರಿಂದ ತಾಪಸ ಹರಿ ಅನ್ನುವ ರೂಪ ವಸ್ತುತಃ ಬೇರೆ ಬೇರೆ ರೂಪಗಳು, ಆದರೆ ಅದು ಒಂದೂ ಹೌದು. ಇಲ್ಲಿ ಗಜೇಂದ್ರನಿಗೆ ಅನುಗ್ರಹಿಸಿದ ಹರಿರೂಪ ಬೇರೆ ಅಲ್ಲ, ಗಜೇಂದ್ರನಿಗೆ ಅನುಗ್ರಹಿಸಿದ ತಾಪಸ ರೂಪ ಅಲ್ಲ. ಹರಿರಿತ್ಯಾಹುತೋ ಏನ ಆಚಾರ್ಯರು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಹರಿ ಅಂತ ಗಜೇಂದ್ರ ಕರೆದಾಗ ತಾಪಸೋ ಹರಿಹಿ ಮುಮೋಚ ತಾಪಸೋ ಹರಿಹಿ, ತಾಪಸ ನಾಮಕನಾದ ಹರಿ ಅಲ್ಲಿ ಅನುಗ್ರಹಿಸಿದ. ಹಾಗಾದ್ರೆ ಇವ ಹರಿ ಅಂತ ಕರೆದದ್ದು ನೋಡಿ. ಹರಿ ಅಂದ್ರೆ ಏನು ಗೊತ್ತೋ? ಸಾಮಾನ್ಯವಾಗಿ ಹರಿ ಅಂತ ಹೇಳಿದ್ರೆ ನಮ್ಮ ಒಳಗಿರುವ ಬಿಂಬರೂಪಕ್ಕೆ ಹರಿ ಅಂತ ಹೆಸರು. ಅದು ಒಬ್ಬೊಬ್ಬರಿಗೆ ಒಂದೊಂದು ಬಿಂಬರೂಪ. ಯಾರಿಗೂ ಅವರವರ ಬಿಂಬರೂಪಕ್ಕೆ ಹೆಸರು ಮಾತ್ರ ಹರಿ. ಆದ್ರಿಂದ ಎಲ್ಲರೂ ನಾವು ಹರಿದಾಸರು ಅಂತ ಹೇಳ್ತಾರೆ ಹೊರತು ನಾವು ರಾಮದಾಸರು. ರಾಮದಾಸ ಅಂತ ಹೇಳಿದ್ರೆ ಹಾಗಾದ್ರೆ ನಿನ್ನ ಕೆಪ್ಪಟ್ಟೆ ದಪ್ಪ ಇಲ್ಲ ಯಾಕೆ ಅಂತ ಕೇಳ್ತಾರೆ. ರಾಮದಾಸ ಅಂದ್ರೆ ಹನುಮಂತನದ್ದೇ ನಮಗೆ ನೆನಪಾಗೋದು. ವಿಷ್ಣುದಾಸ, ನಾರಾಯಣದಾಸ ಅಂತ ಎಲ್ಲ ಹೇಳಿಕೊಳ್ಳುವುದಿಲ್ಲ. ನಮ್ದು ಹರಿದಾಸ ಸಾಹಿತ್ಯ, ನಾವು ಹರಿದಾಸರು ಅಂತ ಹೇಳಿಕೊಳ್ತೇವೆ. ಯಾಕೆ ಹರಿ ಅನ್ನುವ ಶಬ್ದವೇ ಬಂತು? ಜಗನ್ನಾಥದಾಸರು ಕೂಡ ಹರಿಕಥಾಮೃತ ಸಾರ ಅಂತ ಬರೆದ್ರೆ ಹೊರತು ವಿಷ್ಣು ಕಥಾಮೃತ ಸಾರ ಅಂತ ಬರೀಲಿಲ್ಲ. ಯಾಕಂದ್ರೆ ಆಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಸರ್ವೇಷಾಮಪಿ ಬಿಂಬರೂಪೋ ಹರಿರೇವ ಅಂತ. ಎಲ್ಲರ ಬಿಂಬರೂಪಕ್ಕೆ ಹರಿ ಅಂತ ಹೆಸರು.
ಆದ್ದರಿಂದ ನಾವೆಲ್ಲ ಯಾರ ದಾಸರು? ನಮ್ಮ ಬಿಂಬರೂಪದ ದರ್ಶನಕ್ಕೋಸ್ಕರ ಹೊರಟ ಬಿಂಬರೂಪದ ದಾಸರು. ಆ ಬಿಂಬನಿಂದಾಗಿ ನಮ್ಮ ಕೆಲಸಗಳೆಲ್ಲ ನಡೆಯುತ್ತೆ. ಯಾರು ನಮ್ಮಲ್ಲಿ ಕೆಲಸ ಮಾಡಿಸ್ತಾನೆ ಅವನಿಗೆ ಸ್ವಾಮಿ ಅಂತ ಹೆಸರು, ಮಾಡುವವನಿಗೆ ದಾಸ ಅಂತ ಹೆಸರು. ನಾವೆಲ್ಲ ಬಿಂಬರೂಪದಿಂದ ಕೆಲಸ ಮಾಡಿಸಲ್ಪಡುವ ದಾಸರಾದ್ರಿಂದ ನಮಗೆ ಬಿಂಬರೂಪ ಸ್ವಾಮಿ ಆಗ್ತಾನೆ. ಆ ಬಿಂಬಸ್ವಾಮಿಯನ್ನು ಹರಿ ಅಂತ ಕರೆಯೋದು. ಹಾಗಾಗಿ ಹರಿ ಅವನ ದಾಸ ನಾವು ಅನ್ನೋ ದೃಷ್ಟಿಯಿಂದ ನಮ್ಮನ್ನೆಲ್ಲ ನಾವು ಹರಿದಾಸರು ಅಂತ ವ್ಯವಹರಿಸಿಕೊಳ್ಳುವುದು. ಇಂತಹ ಹರಿ ಅಂದ್ರೆ ಗಜೇಂದ್ರನ ಬಿಂಬರೂಪಿ ಅಂತ ಅರ್ಥ. ಅವನನ್ನು ಹರಿ ಅಂತ ಕರೆದ. ಅವನನ್ನು ಹರಿ ಅಂತ ಇನ್ನೊಂದು ಅರ್ಥದಲ್ಲಿ ಕರಿತೇವೆ ನಾವು. ಹರಿ ಅಂದ್ರೆ ಹರಿದು ಬಿಸಾಡುವವ ಅಂತ ಅರ್ಥ. ಕನ್ನಡದಲ್ಲೂ ಹರಿ ಹರಿ, ಕಾಗದವನ್ನು ಹರಿ, ನಿನ್ನ ಬಟ್ಟೆಯನ್ನು ಹರಿ ಅಂತ ಈ ಹರಿ ಬಂದದ್ದು. ಆ ಇಂಗ್ಲಿಷ್ನಲ್ಲಿ ಬಂದ ಹರಿ ಮಾತ್ರ ಬೇರೆ. ಹರಿ ಅಂತ ಆ ಹರಿ ದೇವರ ಬಗ್ಗೆ ಹರಿ ಮಾಡಿದರೆ ದೇವರು ಸಿಗಲಾರ, ನಿಧಾನಕ್ಕೆ ದೇವರ ಕಡೆಗೆ ಹೋಗಬೇಕು. ಈ ಕನ್ನಡದ ಹರಿ ಬಂದದ್ದು ಸಂಸ್ಕೃತದ ಹರಿಯಲ್ಲಿ. ಹರತಿ ಅನಿಷ್ಟಂ ಇತಿ ಹರಿಹಿ, ಹರತಿ ಬಂಧಂ ಇತಿ ಹರಿಹಿ. ನಮ್ಮ ಬಂಧವನ್ನು, ನಮ್ಮ ಗಂಟುಗಳನ್ನು ಕಿತ್ತು ಹಾಕಿ, ಹರಿದು ಬಿಸಾಕಿ ನಮಗೆ ಮೋಕ್ಷವನ್ನು ಕೊಡುವ ಭಗವಂತನ ಸ್ವರೂಪಕ್ಕೆ ಹರಿ ಅಂತ ಹೆಸರು. ಯಾವ ಸ್ವರೂಪದ ಉಪಾಸನೆಯಿಂದ ನಮ್ಮ ನಿಜ ಸ್ವರೂಪವನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವೋ ಅಂತಹ ಭಗವಂತನ ರೂಪಕ್ಕೆ ಹರಿ ಅಂತ ಹೆಸರು. ಹಾಗಾಗಿ ಗಜೇಂದ್ರ ಕೊನೆಯ ಕಾಲದಲ್ಲಿ ಭಗವಂತನನ್ನು ಹರಿ ಅಂತ ಕರೆದ. ಹರಿರಿತ್ಯಾಹುತೋ ಏನ ಅಂತ ಹರಿ ಎಂಬುದಾಗಿ ಭಗವಂತನನ್ನು ಕರೆದ. ಭಗವಂತ ತಾಪಸ ರೂಪದಿಂದ ಬಂದು ಆತನನ್ನು ಉದ್ಧರಿಸಿದ. ಅಂದ ತಾಪಸ ಅನ್ನುವುದು ಅವನಿಗೆ ಮೋಕ್ಷ ಕೊಟ್ಟ ರೂಪವಾದ್ರಿಂದ, ಜೊತೆಗೆ ಗಜೇಂದ್ರನಿಗೆ ಉಪಾಸ್ಯವಾದ ಬಿಂಬರೂಪವಾದ್ರಿಂದ ಗಜೇಂದ್ರ ತಾಪಸನನ್ನು ಹರಿ ಅಂತ ಕರೆದ. ಅಂದ್ರೆ ಇಲ್ಲಿ ಹರಿ ಅಂದರು, ತಾಪಸ ಅಂದ್ರು, ಅದು ಭಗವಂತನ ಒಂದೇ ರೂಪ. ಆದ್ರಿಂದಲೇ ಆಚಾರ್ಯರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು, ತಾಪಸ ರೂಪದಿಂದಲೇ ಗಜೇಂದ್ರನನ್ನು ಭಗವಂತ ಉದ್ಧರಿಸಿದ. ಆ ಕಾಲದ ಮನ್ವಂತರಾಧಿಪನಾದಂತಹ ತಾಪಸ ಗಜೇಂದ್ರನನ್ನು ಉದ್ಧರಿಸಿದ್ದಾನೆ. ಗಜೇಂದ್ರನನ್ನು ಉದ್ಧರಿಸಬೇಕಾದರೆ ಗಜೇಂದ್ರ ಕಷ್ಟಪಡಲೇಬೇಕು. ದೇವರು ಒಬ್ಬ ಆರ್ತನಾಗದೆ ಹೋದರೆ ಅವನನ್ನು ಉದ್ಧರಿಸುವುದಿಲ್ಲ. ಆರ್ತನಾಗಿ ಸ್ವಾಮಿ ನಿನ್ನನ್ನು ಬಿಟ್ಟರೆ ಬೇರೆ ಗತಿಯೇ ಇಲ್ಲ ಅಂತ ಇವು ಹೇಳಬೇಕು. ಸುಮ್ಮನೆ ಬಾಯಿ ಮಾತು ಹೇಳುವುದಲ್ಲ. ದೇವರೇ ನಿನ್ನನ್ನು ಬಿಟ್ಟರೆ ಯಾರು ಗತಿ ಇದ್ದಾರೆ, ಬಾ ರಕ್ಷಿಸೋ ಅಂತ ಹೇಳುವುದಲ್ಲ. ಆರ್ತನಾಗಬೇಕು ಆತ. ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಅಂದ. ಎಲ್ಲಾ ದುಃಖಗಳನ್ನು ಕಂಡು ದುಃಖದ ಪರಿಹಾರಕ್ಕೆ ಸ್ವಾತ್ಮ ಪ್ರಯತ್ನವನ್ನು ಪೂರ್ತಿಯಾಗಿ ಮಾಡಿ ನನ್ನ ಪ್ರಯತ್ನದಿಂದ ಕಿಂಚಿತ್ತೂ ನಡೆಯಲಾಗದು ಅನ್ನುವ ಅಸ್ವಾತಂತ್ರ್ಯದ ಸ್ಪಷ್ಟ ಪರಿಜ್ಞಾನವಾದ ಮೇಲೆ, ಅಷ್ಟೇ ಅಲ್ಲ ಇನ್ನು ಯಾರೂ ನನ್ನನ್ನು ಉದ್ಧರಿಸಲಾರರು ಅನ್ನುವ ಭಾವವೂ ಬಂದು ಇದಕ್ಕಿಂತ ಎಲ್ಲ ಶ್ರೇಷ್ಠವಾದ ಒಂದು ಶಕ್ತಿ ಇದೆ ಅಂತ ಅದರಲ್ಲಿ ಅನನ್ಯ ಚಿಂತನೆ ಬಂದರೆ ಆಗ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತ ಎದ್ದು ಬರ್ತಾನೆ. ಆ ಅನನ್ಯ ಚಿಂತನೆ ಬರಬೇಕು. ಅನ್ಯರಾರೂ ನಿನ್ನು ಹೊರತಾಗಿ ಯಾರೂ ನನ್ನನ್ನು ರಕ್ಷಿಸಲಾರರು ಅನ್ನುವ ದೃಢತೆಯಿಂದ ಅವನಲ್ಲಿ ಪೂರ್ಣ ಭಕ್ತಿಯನ್ನು ಮಾಡಿದಾಗ ಭಗವಂತ ಹಾರಿ ಬರ್ತಾನೆ, ಓಡಿ ಬರುವುದಲ್ಲ. ಯಾಕಂದ್ರೆ ಓಡಿ ಬಂದಾಗ ಸ್ವಲ್ಪ ವಿಳಂಬ ಆಗ್ತದೆ. ಎಷ್ಟಾದ್ರೂ ಓಡಬೇಕಾದ್ರೆ ನೆಲವನ್ನು ತಾಗಿಕೊಂಡೇ ಬರಬೇಕಲ್ಲ, ವಿಳಂಬ ಆಗುತ್ತೆ. ಆದರೆ ಭಕ್ತನ ಉದ್ಧಾರಕ್ಕೋಸ್ಕರ ಹಾರಿಕೊಂಡು ಬರ್ತಾನೆ. ಒಬ್ರು ದಾಸರು ಹೇಳ್ತಾರೆ, ಅವನು ಗರುಡನ ಮೇಲೆ ಕೂತು ಬರುವಾಗ ಗರುಡ ಬಂದದ್ದು ನಿಧಾನ ಆಯ್ತಂತೆ. ನನ್ನ ಭಕ್ತ ಕರಿತಾ ಇದ್ದಾನೆ, ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಈ ಭಕ್ತ ಕರಿತಾ ಇದ್ದಾನೆ. ಇಷ್ಟು ಕರಿತಾ ಇರುವಾಗ ನಾನು ಆ ಕ್ಷಣದಲ್ಲಿ ಅಲ್ಲಿ ಹೋಗಬೇಕು, ಈ ಗರುಡ ಹೋಗುವುದು ಸಾಕಾಗುವುದಿಲ್ಲ ಬೇಗ ಅಂತ ತೀರ್ಮಾನಿಸಿ ಗರುಡನನ್ನು ಹೊತ್ತು ಮೇಲೆ ಹಾಕೊಂಡು ಓಡಿ ಬಂದಂತೆ ಭಗವಂತ. ಅವನು ಆಶು ಬಂದ ಅನ್ನುವುದಕ್ಕೆ ಭಕ್ತ್ಯುದ್ರೇಕವನ್ನು ಉಂಟು ಮಾಡುವುದಕ್ಕೋಸ್ಕರ ಹರಿಕಥೆಯಲ್ಲಿ ಹೇಳ್ತಕ್ಕಂಥ ಮಾತು ಅದು. ಭಗವಂತ ಭುಜಗರಾಜ ಭುಜಾದಿರೂಢನಾಗಿ ಈ ಭಕ್ತನನ್ನು ಉದ್ಧರಿಸುವುದಕ್ಕೆ ಓಡಿ ಬಂದ. ಹಾಗಾಗಬೇಕಾದರೆ ಆರ್ತನಾಗಿ ಅವ ಕರಿಬೇಕು. ಅವನಿಗೆ ಆರ್ತತೆ ಏನು ಬಂತು ಅಂದರೆ ಅವನು ದೊಡ್ಡ ರಾಜನಾಗಿದ್ದ, ಅವನು ಗಜರಾಜನಾಗಿದ್ದ, ಅವ ಆನೆಗಳ ರಾಜ. ಸಾಮಾನ್ಯವಾಗಿ ಆನೆಗಳು ಹೆದರುವುದು ಸಿಂಹಕ್ಕೆ ಮಾತ್ರ. ಆದರೆ ಈ ಆನೆಯನ್ನು ನೋಡಿದರೆ ಸಿಂಹಗಳು ಕೂಡ ಹೆದರಿ ಓಡಿ ಹೋಗ್ತಾ ಇದ್ವು. ಈ ಆನೆ ಇದ್ದದ್ದು ಯಾವ ಜಾಗದಲ್ಲಿ? ತ್ರಿಕೂಟ ಅನ್ನುವ ಪರ್ವತದಲ್ಲಿ. ತ್ರಿಕೂಟ ಪರ್ವತ ಕ್ಷೀರಸಾಗರಕ್ಕೆ ಒತ್ತಿ ನಿಂತಹ ಒಂದು ಪರ್ವತ. ಕ್ಷೀರೋದೇನಾವೃತ ಅಂತ, ಕ್ಷೀರಸಾಗರದಿಂದ ಆವರಿಸಲ್ಪಟ್ಟಂತಹ ಒಂದು ವಿಶಿಷ್ಟವಾದ ಪರ್ವತ. ಈಗ ಕ್ಷೀರಸಾಗರ ಎಲ್ಲಿಂಟು ಅಂತ ಕೇಳಿದರೆ ಇತಿಹಾಸ ತಜ್ಞರು ಹೇಳುವುದು ಕಷ್ಟ. ಆದ್ರಿಂದ ನಾವು ನಮ್ಮ ಹೊಟ್ಟೆಯ ಒಳಗುಂಟು ಅಂತ ಯೋಚಿಸಿದ್ರು ಆಗಬಹುದು. ಪಿಂಡಾಂಡದೊಳಗಿನ ಬ್ರಹ್ಮಾಂಡವ ಕಾಣದೆ, ಮುಂದಿದ್ದು ಹೇಳ್ಬೋದಲ್ವಾ, ಮುಂಡೆಯರಾದರು ಪಂಡಿತರೆಲ್ಲರು ಅಂತ ದಾಸರು ಹಾಡಿದ್ರಲ್ವ, ಪುರಂದರದಾಸರೇ ಹಾಡಿದ್ದು. ಹಾಗಾದ ಪಿಂಡಾಂಡದೊಳಗಿನ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರೆಲ್ಲರು, ಹೃತ್ ಪುಂಡರೀಕದೊಳು ಕಂಡು ಭಜಿಸದೆ ಅಂತ. ಆ ಭಗವಂತನನ್ನು, ಕುಂಡಲಿಶಾಹಿಯಾದ ಭಗವಂತನನ್ನು ಹೃತ್ಪುಂಡರೀಕದಲ್ಲಿ ಕಾಣದೆ
ಪಿಂಡಾಂಡದಲ್ಲಿ ಬ್ರಹ್ಮಾಂಡವನ್ನು ಕಾಣದೆ ಇವರೆಲ್ಲ ತಲೆಬೋಳಿಸಿಕೊಂಡ ವ್ಯಕ್ತಿಗಳು, ಪತಿಯನ್ನೇ ಮರೆತಂತಹ ವ್ಯಕ್ತಿಗಳಾಗಿ ಬಿಟ್ಟಿದ್ದಾರೆ ಅಂತ ದಾಸರು ಹೇಳ್ತಾರೆ. ಹಾಗಾದರೆ ಹೊರಗಿದ್ದ ಬ್ರಹ್ಮಾಂಡವನ್ನು ನಮ್ಮ ಶರೀರದಲ್ಲೂ ಚಿಂತಿಸಬೇಕು, ಹೊರಗಿದ್ದಂತಹ ಸಪ್ತಸಾಗರಗಳನ್ನು ನಮ್ಮ ಒಳಗೂ ಆಲೋಚಿಸಬೇಕು, ಒಳಗಿರತಕ್ಕಂತಹ ಸಪ್ತಸಾಗರಗಳಲ್ಲಿ 6ನೇ ಸಾಗರವಾದದ್ದನ್ನು ಆಜ್ಞಾಚಕ್ರದಲ್ಲಿ ಚಿಂತಿಸಬೇಕು. ಆ ಕ್ಷೀರಸಾಗರದಲ್ಲಿ ಭಗವಂತ ಓಡಿ ಬಂದದ್ದನ್ನು ನಾವು ಯೋಚಿಸಬೇಕು, ಅಲ್ಲಿ ಭಗವಂತ ಪ್ರಾದುರ್ಭೂತನಾಗಬೇಕು. ಇಡೀ ಗಜೇಂದ್ರ ಮೋಕ್ಷ ನಮ್ಮ ಒಂದು ಅಧ್ಯಾತ್ಮ ಚಿಂತನೆಗೆ ಅನುಕೂಲವಾಗಿರತಕ್ಕಂಥ ಒಂದು ವಿಶಿಷ್ಟವಾದ ಕಥಾನಕ. ಗಜೇಂದ್ರ ವಾಸಿಸ್ತಾ ಇದ್ದದ್ದು ತ್ರಿಕೂಟ ಅನ್ನುವ ಪರ್ವತದಲ್ಲಿ. ಆ ಪರ್ವತ ಇದ್ದದ್ದು ಕ್ಷೀರಸಾಗರದ ಸನ್ನಿಧಾನದಲ್ಲಿ. ಕ್ಷೀರಸಾಗರದ ನೀರು ಹೊಡೆದು ಬಂದು ಪರ್ವತವನ್ನು ಒರೆಸಿ, ಪರ್ವತದ ಮಣ್ಣು ಮತ್ತು ಪರ್ವತದ ನೀಲಮಣಿಗಳು ಅದರಿಂದಾಗಿ ಬಿಳಿಯಾದ ನೀರು ಕೂಡ ಆಗಾಗ ನೀಲವರ್ಣವನ್ನು ಪಡಿತಾ ಇತ್ತು ಬದಿಯಲ್ಲಿ. ಅದು ಪರ್ವತಕ್ಕೆ ಹೊಡೆದು ಬರ್ತಾ ಇದ್ದಂತಹ ನೀರು. ಅದಕ್ಕೆ ತ್ರಿಕೂಟ ಅಂತ ಹೆಸರು ಪರ್ವತಕ್ಕೆ. ಯಾಕೆ ತ್ರಿಕೂಟ ಅಂತ ಹೆಸರು ಅಂದರೆ ಅದರಲ್ಲಿ 3 ಉತ್ಕೃಷ್ಟವಾದ ಶಿಖರಗಳಿದ್ವು. ಕೂಟ ಶಬ್ದಕ್ಕೆ ಶಿಖರ ಅಂತ ಅರ್ಥ ಸಂಸ್ಕೃತದಲ್ಲಿ. ತ್ರಿಕೂಟ ಅಂದರೆ ತ್ರಯಃ ಕೂಟಾಹ ಯಸ್ಮಿನ್ ಅಂತ. ಯಾವ ಪರ್ವತದಲ್ಲಿ 3 ಶಿಖರಗಳಿದ್ದಾವೋ ಅದು ತ್ರಿಕೂಟ ಪರ್ವತ ಅಂತ ಕರೆಸಿಕೊಂಡಿತ್ತು. ಸಾಮಾನ್ಯ ಶಿಖರ ಅಲ್ಲ, ಒಂದು ಬೆಳ್ಳಗಿನ ಶಿಖರ, ಇನ್ನೊಂದು ಹಳದಿಯಾದಂತಹ ಬಂಗಾರದ ಬಣ್ಣದ ಶಿಖರ, ಮತ್ತೊಂದು ಆಯಸ ಅಂತ ಕರೆದಿದ್ದಾರೆ ಭಾಗವತದಲ್ಲಿ, ಕಪ್ಪಾದ ಶಿಖರ. ಈ 3 ಶಿಖರಗಳಿದ್ದು ರೂಪ್ಯಾಯಸ ಹಿರಣ್ಯಮಯೈಹಿ ಕೂಟತ್ರಯೈಹಿ ಅಂತ 3 ಕೂಟತ್ರಯ. ಒಂದು ರೂಪ್ಯ ಅಂದರೆ ಬೆಳ್ಳಿಯ ಶಿಖರ, ಬಂಗಾರದ ಶಿಖರ, ಮತ್ತೊಂದು ಕಬ್ಬಿಣದ ಶಿಖರ. ಈ ನಮ್ಮ ಶರೀರವನ್ನು ಅಥವಾ ಇಡೀ ಸಂಸಾರವನ್ನು ಕೂಡ ನಾವು ತ್ರಿಕೂಟ ಪರ್ವತ ಅಂತಲೇ ಕರೆಯುವುದು. ಈ ಪ್ರಪಂಚ ಅದೊಂದು ತ್ರಿಕೂಟ. ತ್ರಿಕೂಟ ಅಂದರೆ ಅಲ್ಲಿ 3 ಶಿಖರ ಉಂಟು. 3 ಶಿಖರ ಅಂದರೆ ಎಲ್ಲ ಸೃಷ್ಟಿಗೆ ಕಾರಣೀಭೂತವಾದ 3 ಕೂಟಗಳು. ಕೂಟ ಅಂದರೆ ಸಮುದಾಯ ಅಂತ ಒಂದು ಅರ್ಥ ಇದೆ. ನಾವು ಹೇಳುದಿಲ್ಲ ಮಕ್ಕಳ ಕೂಟ ಅಥವಾ ಸ್ತ್ರೀ ಕೂಟ. ಕೂಟ ಅಂದರೆ ಸಮುದಾಯ ಅಂತ ಒಂದು ಅರ್ಥ ಇದೆ. ಅದರಿಂದ ತ್ರಿಕೂಟ ಅಂತ ಹೇಳಿದ್ರೆ 3ರ ಸಮುದಾಯ. ಯಾವುದು? ಸತ್ವ ರಜಸ್ಸು ತಮಸ್ಸು. ರೂಪ್ಯ ಆಯಸ ಹಿರಣ್ಯಮಯೈಹಿ, ಒಂದು ಬೆಳ್ಳಿ, ಒಂದು ಬಂಗಾರ, ಅಥವಾ 3 ಬಣ್ಣ ಇಟ್ಟುಕೊಳ್ಳಿ. ಲೋಹಿತ ಶುಕ್ಲ ಕೃಷ್ಣಾಂ ಅಜಾಮೇಕಾಂ ತ ಉಪನಿಷತ್ತು ಹೇಳಿದ ಹಾಗೆ ಲೋಹಿತ ಶುಕ್ಲ ಕೃಷ್ಣ. ಅದರಲ್ಲಿ ಶುಕ್ಲ ಅಂತ ಹೇಳಿದರೆ ರೂಪ್ಯ, ಬಿಳಿಯಾದದ್ದು, ಅದು ಸತ್ವವನ್ನು ಪ್ರತಿನಿಧಿಸುತ್ತದೆ. ಇನ್ನೊಂದು ಅದು ಲೋಹಿತ ಅಂತ ಕರೆದಿದ್ದಾರೆ, ಪೂರ್ತಿ ಕೆಂಪಲ್ಲ, ಕೆಂಪು ಮತ್ತು ಅರಶಿಣದಿಂದ ಮಿಲಿತವಾಗಿರತಕ್ಕಂತಹ ಬಣ್ಣ, ಅದನ್ನು ರಜಸ್ಸು ಅಂತ ಕರೀತಾರೆ. ಅದನ್ನು ಇಲ್ಲಿ ಹಿರಣ್ಯಮಯ ಅಂತ ಕರೆದಿದ್ದಾರೆ. ಇನ್ನೊಂದು ಕಪ್ಪಾದದ್ದು ಅಂತ ಕರೆದಿದ್ದಾರೆ, ಅದು ತಮಸ್ಸು. ಹೀಗೆ ಸತ್ವರಜಸ್ತಮೋ ಗುಣಾತ್ಮಕವಾದಂತಹ ಪ್ರಪಂಚದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ. ಈ ತ್ರಿಕೂಟದಲ್ಲಿರುವ ಗಜೇಂದ್ರ ಅಂದರೆ ನಾವೇ. ಅದು ಮುಂದುವರಿಸಿಕೊಂಡು ಹೋಗುವ ಕತೆ. ಗಜೇಂದ್ರ ತ್ರಿಕೂಟದಲ್ಲಿ ವಾಸಿಸ್ತಾ ಇದ್ದ. ಆ ತ್ರಿಕೂಟ ಪರ್ವತದಲ್ಲಿ ಅದರ ವರ್ಣನೆಯನ್ನು ಭಾಗವತದಲ್ಲಿ ಭಾರೀ ಚಂದ ಮಾಡಿದ್ದಾರೆ. ತ್ರಿಕೂಟ ಪರ್ವತ ಎಷ್ಟು ಚೆನ್ನಾಗಿದೆ, ಅದರ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಯಾವ ರೀತಿಯ ಪ್ರಭೆ ಹೊರಗೆ ಆವರಿಸ್ತದೆ. ಅದು ಇಡಿಯಾಗಿ ಕ್ಷೀರಸಾಗರದಲ್ಲಿ ಅದರ ಪ್ರತಿಬಿಂಬ ಬಿದ್ದಾಗ ಕ್ಷೀರಸಾಗರದಲ್ಲೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರು ಕಾಣಿಸಿಕೊಂಡ ಹಾಗೆ ಅನಿಸುತ್ತೆ. ಯಾಕಂದರೆ 3 ಶಿಖರಗಳು ಕ್ಷೀರಸಾಗರದಲ್ಲಿ ಸೂರ್ಯನ ಬೆಳಕಿನಿಂದ ಪ್ರಜ್ವಲಿಸ್ತಾ ಇದ್ದಂತಹ ಶಿಖರ ಸಾಗರದಲ್ಲಿ ಯಾವಾಗ ನಾವು ಅದರ ಪ್ರತಿಬಿಂಬವನ್ನು ಕಾಣ್ತೇವೆ, ಆವಾಗ ಸತ್ವರಜಸ್ತಮಸ್ಸು ಅನ್ನುವ 3ರ ಪ್ರತೀಕವಾದಂತಹ ವಿಷ್ಣು, ಬ್ರಹ್ಮ ಮತ್ತು ಶಿವ, ಈ 3 ಸ್ವರೂಪವೋ ಅಂತ ಕಾಣಿಸುತ್ತಂತೆ ಕ್ಷೀರಸಾಗರದ ಮಧ್ಯದಲ್ಲಿ. ಅಂತಹ ಸುಂದರವಾದ ತ್ರಿಕೂಟ ಪರ್ವತ. ಈ ಕ್ಷೀರಸಾಗರ ಅಂದರೆ ಹಾಲು ಇತ್ತು ಅಂತ ಯೋಚಿಸಬೇಡಿ. ಆ ಸಾಗರದಲ್ಲಿ ಹಾಲೇ ಇತ್ತು. ನಾವು ಅಕಸ್ಮಾತ್ ಒಂದು ಸಲ ಕ್ಷೀರಸಾಗರಕ್ಕೆ ಹೋದಾಗ ಒಂದು ಪ್ಯಾಕೆಟ್ ಮೊಸರು ಹಿಡ್ಕೊಂಡು ಹೋದರೆ ಆಮೇಲೆ 1-2 ವರ್ಷದಲ್ಲಿ ಅದು ಎಲ್ಲ ಮೊಸರಾಗಿರುತ್ತೆ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ ಆ ಕ್ಷೀರ ಅಂದರೆ ಅದು ಹಾಲೇ ಅಲ್ಲ, ಅದಕ್ಕೆ ಕ್ಷೀರೋದಧಿ ಅಂತ ಹೆಸರು. ಆ ಶಬ್ದವನ್ನೇ ಭಾಗವತದ ಅಷ್ಟಮಸ್ಕಂದ ಪ್ರಾರಂಭಿಸಿದೆ. ಕ್ಷೀರೋದೇನಾವೃತಃ ಅಂತ. ಕ್ಷೀರ ಉದಕ ಅಂದರೆ ಅದೊಂದು ನೀರು, ಅದು ನೀರೇ. ಈಗ ಮೊಸರಿನ ಸಾಗರ ಅಂದರೆ ಮೊಸರು ಅಂದ್ರೂ ನೀರೇ, ಇನ್ನೊಂದು ಸುರಾಸಾಗರ ಅಂತ ಹೇಳಿದರೆ ಸುರೆ ಅಂದ್ರೂ ನೀರೇ. ಹಾಗಾದರೆ ಅದನ್ನು ಕ್ಷೀರ ಅಂತ ಯಾಕೆ ಕರೆಯುವುದು ಅಂದರೆ ಅದಕ್ಕೆ ಅಮೃತಾಬ್ಧಿ ಅಂತ ಕರೆಯುವುದು. ಕ್ಷೀರ ಅನ್ನೋದು ಪಂಚಾಮೃತಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದಂಥದ್ದು, ಅದು ಅಮೃತ. ಆ ಅಮೃತದ ಏನು ಅದರ ಸತ್ವ ಇದೆ ಅದು ಆ ನೀರಿನಲ್ಲಿದ್ದರೆ ಆ ನೀರಿಗೆ ಕ್ಷೀರ ಅಂತ ಹೆಸರು. ಯಾವುದಲ್ಲಿ ದಧಿಯ ಸತ್ವ ಇದೆ ಅದಕ್ಕೆ ದಧಿಕ್ಷೀರ ಅಥವಾ ದಧ್ಯುದಧಿ ಅಂತ ಹೆಸರು. ದಧಿಮಂಡೋದ ಅಂತ, ಅದು ದಧಿಮಂಡೋದ ಸಾಗರ ಅಂತ ಅದಕ್ಕೆ ಹೆಸರು. ಹಾಗಾಗಿ ಇಲ್ಲದೆ ಹೋದರೆ ನೋಡಿ ಅಲ್ಲಿ ವರ್ಣನೆ ಏನು ಮಾಡ್ತಾರೆ ಗೊತ್ತೋ, ಆ ಕ್ಷೀರಸಾಗರ ಹೇಗಿತ್ತು ಅಂದರೆ ಅದರಲ್ಲಿ ಸಿಕ್ಕಾಬಟ್ಟೆ ಮೀನುಗಳು, ಸಿಕ್ಕಾಬಟ್ಟೆ ಮೊಸಳೆಗಳು. ನೀವು ಹಾಲಿನಲ್ಲಿ ಅಕಸ್ಮಾತ್ ಮೀನು ಹಾಕಿದರೆ ಆಮೇಲೆ ತೇಲ್ತಾ ಇರ್ತದೆ ಮೀನು, ಅದು ಶುದ್ಧ. ಆಮೇಲೆ ನೀವು ಕೇಳ್ತೀರಿ ಅದು ಹಾಲು ಅಂತ ಆದರೆ ಯಾವ ಹಸುವಿನಿಂದ ಬಂದ ಹಾಲು, ಯಾವ ಡೈರಿಯಿಂದ ಬಂದ ಹಾಲು ಅಂತೆಲ್ಲ ಪ್ರಶ್ನೆ ಮಾಡ್ತೀರಿ. ಅದು ಡೈರಿಯಿಂದ ಹಸುವಿನಿಂದ ಬಂದ ಹಾಲು ಅಲ್ಲ,
ಅದು ಭಗವಂತನಿಂದ ಸೃಷ್ಟವಾಗಿರತಕ್ಕಂತಹ ಸಪ್ತಸಾಗರಗಳು, ಪ್ರಿಯವರ್ತನಿಂದಾಗಿ ಉದ್ಧೃತವಾಗಿರತಕ್ಕಂತಹ ಸಾಗರಗಳು. ಆ ಸಾಗರದಲ್ಲಿರ್ತಕ್ಕಂತಹ ಶುದ್ಧವಾದ ಜಲ, ಅದು ಹಾಲನ್ನು ಕುಡಿದರೆ ಯಾವ ಶಕ್ತಿ, ಅಮೃತದ ಪಾನದಿಂದ ಎಂತಹ ಸಿದ್ಧಿ, ಆ ಸಿದ್ಧಿ ಅದರ ಪಾನದಿಂದ ಆಗುತ್ತೆ ಅನ್ನುವ ಕಾರಣದಿಂದ ಅದನ್ನು ಕ್ಷೀರೋದಧಿ ಅಂತ ಕರೀತಾರೆ. ಅದರಲ್ಲಿ ಎಲ್ಲಾ ಜಲಚರಗಳು ಕೂಡ ಇದ್ದುವು ಅಂತ ಎಲ್ಲಾ ಸಂದರ್ಭದಲ್ಲೂ ಭಾಗವತ ವರ್ಣಿಸುತ್ತೆ. ಅಂತಹ ಕ್ಷೀರಸಾಗರದಿಂದ ಆವೃತವಾದ ಸುಂದರವಾದಂತಹ ಪರ್ವತ ತ್ರಿಕೂಟ ಪರ್ವತ. ಆ ತ್ರಿಕೂಟ ಪರ್ವತದಲ್ಲಿ ಎಷ್ಟೆಷ್ಟೋ ಮರಗಳಿದ್ವು. ಶ್ರೀಮದ್ ಭಾಗವತ ಒಟ್ಟು 58 ಮರಗಳ ಹೆಸರು ಹೇಳುತ್ತೆ. ನಮಗೆ ಇವತ್ತೇನಾಗಿದೆ ಅಂದರೆ, ಪಟ್ಟಣದಲ್ಲಿ ವಾಸ ಮಾಡುವವರಿಗೆ ಮರಗಳ ಹೆಸರು ಹೇಳುವಂತ ಮಕ್ಕಳ ಹತ್ರ ಕೇಳಿದರೆ ಅದು LKG UKGಯಲ್ಲಿ ಕಲಿಸಿದ್ದು ಒಂದು 12 ಮರಗಳ ಹೆಸರು ಹೇಳ್ತಾವೆ. ಮನೆಯ ಮುಂದೆ ಇದ್ದ ಒಂದು ಮರದ ಹೆಸರು ಗೊತ್ತಿರುವುದಿಲ್ಲ ಅವಕ್ಕೆ. ಮನೆಯ ಮುಂದೆ ಒಂದು ಮರ ಇದೆ ಅಂತ ಗೊತ್ತಿರ್ತದೆ ಹೊರತು ಆ ಮರದ ಹೆಸರೇನು ಗೊತ್ತಿರುವುದಿಲ್ಲ. ಆ ದೇವಸ್ಥಾನದ ಮುಂದೆ ಒಂದು ಮರ ಇದೆ ಅಲ್ವಾ, ಏನು ಮರ, ನೀಲಗಿರಿಯ ಮರವೋ ಅಶ್ವತ್ಥದ ಮರವೋ, ಆ ಅಶ್ವತ್ಥದ ಮರ ಹೇಗಿರುತ್ತೆ ಅಂತ ಈ ಮಕ್ಕಳು ಕೇಳ್ತಾರೆ. ಅಂದ್ರೆ ಪರಿಸರ ಪ್ರಜ್ಞೆ ನಶಿಸಿ ಹೋಗುವ ಸ್ಥಿತಿ ಬಂದಿದೆ. ಅದಕ್ಕೆ ಭಾಗವತ ಈ ವಿಷಯವನ್ನು ಹೇಳುವಾಗ ಆ ತ್ರಿಕೂಟ ಪರ್ವತ ಅಂತ ಹೇಳಿ ನಿಲ್ಲಿಸುವುದಿಲ್ಲ. ತ್ರಿಕೂಟ ಪರ್ವತದಲ್ಲಿ ಅಂತಹ ಮರ ಇಂತಹ ಮರ, ನಾಗ, ಪುನ್ನಾಗ, ಬಕುಲ, ವಂಜುಲ, ತಿಲಕ, ಆಮಲಕ, ಕುಟಜ, ಲಿಕುಚ, ಕಕ್ಕೋಲ, ಅಂಕೋಲ, ಲವಂಗ, ವಿಹಂಕತ, ಕೇತಕಿ, ಕದಂಬ, ಉದುಂಬರ, ಕಪಿತ್ಥ, ಅಶ್ವತ್ಥ, ಕುರವಕ, ಮರುಬಕ, ಮಾಕಂದ, ಕುಂದ, ತಿಂದುಕ, ಚಂದನ, ಚಂದನ ಎಲ್ಲಾ ವಿಷಯವನ್ನು ಉಲ್ಲೇಖ ಮಾಡಿ ಇಷ್ಟೆಲ್ಲ ಮರಗಳಿಂದ ತುಂಬಿರತಕ್ಕಂಥ ಸುಂದರವಾದ ಪರಿಸರವುಳ್ಳಂತಹ ದೊಡ್ಡ ಪರ್ವತ ತ್ರಿಕೂಟ. ಆ ತ್ರಿಕೂಟ ಪರ್ವತದ ಒಳಗೆ ಅಲ್ಲಲ್ಲಿ ಪ್ರತ್ಯಂತ ಸ್ಥಾನಗಳು, ಪ್ರತ್ಯಂತಗಳು ಅಂತ ಹೇಳಿದ್ರೆ ಸಾನು ಪ್ರದೇಶ, ತಪ್ಪಲು ಪ್ರದೇಶಗಳು. ಒಂದಿಷ್ಟು ಪರ್ವತ, ಮಧ್ಯದಲ್ಲಿ ತಪ್ಪಲು ಪ್ರದೇಶ, ಮತ್ತೆ ಶಿಖರ ಮುಂದುವರಿಯುತ್ತೆ, ಇನ್ನಷ್ಟು ತಪ್ಪಲು ಪ್ರದೇಶ, ಇಂತಹ ದ್ರೋಣಿ ಪ್ರದೇಶ ಅಂತ ಇದಕ್ಕೆ ಕರೀತಾರೆ. ಈ ಪರ್ವತದಲ್ಲಿ ಅಲ್ಲಲ್ಲಿ ತಪ್ಪಲು ಪ್ರದೇಶಗಳುಂಟು. ಆ ತಪ್ಪಲು ಪ್ರದೇಶ ಒಂದು ವಿಶಾಲವಾದ ಪ್ರದೇಶ. ಅಲ್ಲಿ ಒಂದು ದೊಡ್ಡ ಉದ್ಯಾನವನ, ಅದಕ್ಕೆ ಋತುಮತ್ ಅಂತ ಹೆಸರು. ತತ್ರಹಿ ಋತುಮನ್ನಾಮ ಆಕ್ರೀಡಂ ದೇವಯೋಷಿತಾಂ ಅಂತ. ದೇವತಾ ಸ್ತ್ರೀಯರೂ ಕೂಡ ಅಲ್ಲಿ ಖುಷಿ ಪಡತಕ್ಕಂತಹ ಒಂದು ವಿಶಿಷ್ಟವಾದ ಋತುಮತು ಅಂತ ಹೇಳುವ ಒಂದು ಆಕ್ರೀಡ ಅಂದ್ರೆ ಒಂದು ಉದ್ಯಾನವನ. ಆಕ್ರೀಡ ಅಂದ್ರೆ ತಾನಾಗಿ ಬೆಳೆದ ವೃಕ್ಷಗಳಿಲ್ಲದ, ತಾವು ಯೋಜನಪೂರ್ವಕವಾಗಿ ಬೆಳೆಸಿದ ವೃಕ್ಷಗಳಿಂದ ತುಂಬಿದ ಸ್ಥಾನ. ವನಕ್ಕೂ ಉಪವನಕ್ಕೂ ಅಷ್ಟು ವ್ಯತ್ಯಾಸ. ವನ ಅಂತಾಗಬೇಕಾದ್ರೆ ಅದು ಅದಾಗಿಯೇ ಬೆಳೆದ ಮರಗಳಿರಬೇಕು. ಉಪವನ ಅಂತಾದ್ರೆ ನಮ್ಮ ಯೋಜನೆಗೆ ಅನುಗುಣವಾಗಿ ಅಲ್ಲಿ ಮರಗಳನ್ನು ಬೆಳೆಸಿರಬೇಕು. ಮರಗಳನ್ನು ಬೆಳೆಸುವುದು ಅದು ಬಿಟ್ಟು ಚಿಕ್ಕ ಚಿಕ್ಕ ಹುಲ್ಲನ್ನು ಬೆಳೆಸುವುದಲ್ಲ. ಈಗೆಲ್ಲ ಉಪವನ ಅಂದ್ರೆ ಹಾಗೆ ಶುರುವಾಗಿದೆ. ಮನೆಯ ಮುಂದೆ ಹುಲ್ಲು ಬೆಳೆಸಿದ್ರೆ ಆಯ್ತು, ಅದು ಉಪವನ ಅಂತ. ಹುಲ್ಲು ಬೆಳೆದಾಗ ಅದಕ್ಕೆ ಉಪವನ ಅಂತ ಹೆಸರಾಗುವುದಿಲ್ಲ. ಮರಗಳು ಬೆಳಿಬೇಕು, ಅದರಲ್ಲಿ ಔಷಧೀಯ ವೃಕ್ಷಗಳು ಬೆಳಿಬೇಕು, ನವಗ್ರಹಗಳಿಗೆ ಸಂಬಂಧಿಸಿದ ವೃಕ್ಷರಾಶಿಯನ್ನು ಬೆಳೆಸಬೇಕು. ಈ ಔಷಧೀ ಗುಣಗಳಿಂದ ತುಂಬಿದ ಆ ಒಂದು ವನಕ್ಕೆ ಒಂದು ಸುತ್ತಾಡಿ ಬಂದರೆ ಇವನಿಗೆ ಯಾವ ರೋಗವೂ ಬರಬಾರದು ಮೈಯಲ್ಲಿ. ಆ ವೃಕ್ಷಗಳ ಮೈಮೇಲಿಂದ ಬೀಸಿದಂತಹ ಗಾಳಿ ಇವನ ಶರೀರದಲ್ಲಿದ್ದಂತಹ ಕಫವಾತ ಪಿತ್ತಗಳ ಸಾಮ್ಯವನ್ನು ಉಂಟು ಮಾಡುವ ಹಾಗಾಗಬೇಕು ಅಂತ ಚರಕ ತನ್ನ ಸಂಹಿತೆಯಲ್ಲಿ ಹೇಳ್ತಾನೆ. ಆಯುರ್ವೇದ ಸಂಹಿತ ಹಾಗೆ ಹೇಳುತ್ತೆ. ಉಪವನದಲ್ಲಿ ತಿರುಗಾಡುವುದರಿಂದಾಗಿ ಮನುಷ್ಯನ ಆರೋಗ್ಯ ಸುದೃಢವಾಗುತ್ತೆ. ಅಂದ್ರೆ ಅದು ಅವ ಯೋಚನೆ ಮಾಡಿ ಬೆಳೆಸಿದ ವೃಕ್ಷಗಳಾಗಿರಬೇಕು. ಇಂಥ ವೃಕ್ಷ ಬೇಕು ಅಂತ ಬೆಳೆಸಿರಬೇಕು. ಅಂತಹ ಉಪವನ ಯಾರು ನಿರ್ಮಿಸಿದ್ದು ಋತುಮತು ಅನ್ನುವ ಉಪವನವನ್ನು? ವರುಣಸ್ಯ ಮಹಾತ್ಮನಃ, ಅದು ದೇವತೆಯಾದ ವರುಣ. ಪಶ್ಚಿಮ ದಿಗೀಶನಾಗಿರತಕ್ಕಂತಹ ವರುಣನಿಂದ ಅವನ ಆಧಿಪತ್ಯಕ್ಕೆ ಒಳಪಟ್ಟಂತಹ ಋತುಮತ್ ಅನ್ನುವ ಹೆಸರಿನ ಒಂದು ದೊಡ್ಡ ಉಪವನ ಆ ತ್ರಿಕೂಟ ಪರ್ವತದ ಪ್ರತ್ಯಂತ ಪ್ರದೇಶದಲ್ಲಿತ್ತು. ಅದಕ್ಕೆ ಋತುಮತ್ ಅಂತ ಹೆಸರು. ಋತುಮತ್ ಅಂದ್ರೆ ಋತುಗಳೆಲ್ಲ ಯಾವುದರಲ್ಲಿ ಇದೆಯೋ ಅದು ಅಂತ. ಅಂದ್ರೆ ಆ ವನದ ವಿಶೇಷತೆ ಏನಿತ್ತು ಅಂದ್ರೆ ಅಲ್ಲಿ ವಸಂತ ಋತುವಿನಲ್ಲೂ ಕೂಡ ಶಿಶಿರ ಋತುವಿನ ಅನುಭವವನ್ನು ಪಡಿಬಹುದಾಗಿತ್ತು. ಗ್ರೀಷ್ಮ ಋತುವಿನಲ್ಲೂ ಕೂಡ ವರ್ಷ ಋತುವಿನ ಅನುಭವವನ್ನು ಪಡಿಬಹುದಾಗಿತ್ತು. ಆ ಉಪವನದ ವಿಶೇಷತೆ ಒಂದಷ್ಟು ಕಡೆಯಲ್ಲಿ ಮಳೆ ಬೀಳ್ತಾ ಇರತಕ್ಕಂಥ ಪ್ರದೇಶ, ಒಂದಿಷ್ಟು ಕಡೆಯಲ್ಲಿ ಭಾರೀ ಸೆಕೆಯುಳ್ಳಂತಹ ಪ್ರದೇಶ, ಇನ್ನೊಂದಷ್ಟು ಕಡೆಯಲ್ಲಿ ಶರದ್ ಋತುವಿನ ಅತ್ಯಂತ ಸುಂದರವಾದ ತಿಳಿ ನೀರಿನ ತಿಳಿ ಗಗನದ ಪ್ರದೇಶ. ಎಲ್ಲ ರೀತಿಯ ಋತುವನ್ನು ಏಕಕಾಲದಲ್ಲಿ ಅನುಭವಿಸುವುದಕ್ಕೆ ಅನುಗುಣವಾದ ಸುಂದರವಾದ ಆಕ್ರೀಡ ಆ ತ್ರಿಕೂಟ ಪರ್ವತದಲ್ಲಿತ್ತು. ಇಂತಹ ಋತುಮತು ಅನ್ನುವ ಆ ಉಪವನದಲ್ಲಿ ಒಂದು ದೊಡ್ಡ ಸರೋವರವಿತ್ತು. ಹೀಗೆ ಬರಬೇಕು ನಾವು. ಕ್ಷೀರಸಾಗರದಿಂದ ತ್ರಿಕೂಟ ಪರ್ವತ ನಾವು ಹೋಗಬೇಕಾದ್ರೆ ಹಾಗೆ ಹೋಗಬೇಕು, ಮಾರ್ಗವೇ ಹಾಗೆ. ಕ್ಷೀರಸಾಗರದಿಂದ ಹೋಗಬೇಕು, ತ್ರಿಕೂಟ ಪರ್ವತ ಸಿಗಬೇಕು. ತ್ರಿಕೂಟ ಪರ್ವತದ ಮೇಲೆ ಹತ್ತಿದ ಹಾಗೆ ಭಾರಿ ಹತ್ತಬೇಕು. ಸುಲಭವಾಗಿ 18 ಮೆಟ್ಟಾಲ ನಾಯೇರಿದೆ ಅಂತ ಪದ್ಯ ಆಗುವುದಿಲ್ಲ. 18 ಮೆಟ್ಟಿಲು ಏರಿದ ಕೂಡಲೇ ಸಿಗುವುದಿಲ್ಲ. ಬಹಳಷ್ಟು ಮೆಟ್ಟಿಲನ್ನು ಏರಬೇಕು. 24 ಮೆಟ್ಟಿಲು ಏರಬೇಕು ನಮ್ಮ ಶಾಸ್ತ್ರದ ಪ್ರಕಾರ. ಅಷ್ಟು ಏರಿದಾಗ 25ನೇದ್ದು ಸಿಗುತ್ತೆ. ದೊಡ್ಡ ವಿಶಾಲವಾದಂತಹ
ಉಪವನ ಸಿಗ್ತದೆ. ಅಲ್ಲಿ ನೀವು ಎಷ್ಟು ಏರಿದಾಗ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ ಅದರಿಂದ ಎಲ್ಲ ಒಂದು ಸಲ ಮೈ ಬೇವರೆಲ್ಲ ಇಳಿದು ಹೋಗುತ್ತೆ. ಆನಂದದ ತಾಣ ಉಪವನ ಸಿಗುತ್ತೆ. ಆ ಉಪವನದಲ್ಲಿ ಋತುಮತಿನಲ್ಲಿ ಒಂದಷ್ಟು ಆನಂದದಿಂದ ಮುಂದಕ್ಕೆ ಸಾಗಿದಾಗ ಒಂದು ದೊಡ್ಡ ಸರೋವರ ಸಿಗುತ್ತೆ. ಆ ಸರೋವರ ಹೇಗಿದೆ ಅಂತ 9 ಶ್ಲೋಕಗಳಲ್ಲಿ ವ್ಯಾಸರು ವರ್ಣಿಸಿದ್ದಾರೆ. ಶುಕಾಚಾರ್ಯರು ತಮ್ಮ ಶಿಷ್ಯನಾದಂತಹ ಪರೀಕ್ಷಿತನನ್ನು ಕುರಿತು ಅದನ್ನು ವರ್ಣಿಸಿದ್ದಾರೆ. ಬಹಳ ಸುಂದರವಾದ ಸರೋವರ, ಎಲ್ಲಿ ನೋಡಿದರೂ ಕಮಲ, ಕಮಲದ ವಾಸನೆಯಿಂದ ಪರಿಮಳಿತವಾದಂತಹ ನೀರು. ಆ ನೀರನ್ನು ಒಂದು ಸಲ ಕುಡಿದರೆ ಅವನಿಗೆ ಆಮೇಲೆ ಊಟ ಮಾಡಬೇಕು ಅಂತ ಅನಿಸುವುದಿಲ್ಲ. ಯಾಕಂದ್ರೆ ಊಟ ಮಾಡಿದರೆ ಹೊಟ್ಟೆಯನ್ನು ಎಷ್ಟು ತುಂಬಿಸಿಕೊಳ್ಬೇಕೋ ಅಷ್ಟನ್ನು ನೀರೂ ಕುಡಿದು ಬಿಡುವ ಅಂತ ನೀರನ್ನೇ ಕುಡಿದು ಬಿಡುತ್ತಾನೆ. ಅಷ್ಟು ರುಚಿಯಾದ ಶುಚಿಯಾದ, ಮೇಲಿನಿಂದ ಗಮನಿಸಿದರೆ ಕೆಳಗಿರತಕ್ಕಂತಹ ಚಿಕ್ಕ ಚಿಕ್ಕ ಕಲ್ಲುಗಳು ಕೂಡ ಕಾಣಿಸುವಷ್ಟು ಪರಿಶುದ್ಧವಾದ, ಅತ್ಯಂತ ಆಳವಾದ ಆ ಸರೋವರ. ಆ ಸರೋವರಕ್ಕೆ ಏನು ಹೆಸರು ಅಂತ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದ್ರೆ ನಮಗೂ ಗೊತ್ತಿಲ್ಲ, ಅದರಿಂದ ಹೇಳಲಿಲ್ಲ. ಅದೆಲ್ಲ ಒಳಗಿನ ಸರೋವರಗಳಲ್ವ, ನಮ್ಗೆ ಗೊತ್ತಿಲ್ಲ ಅದಕ್ಕೆ ಏನು ಹೆಸರು ಅಂತ ಗೊತ್ತಿಲ್ಲ. ಆದ್ರಿಂದ ಒಂದು ವಿಶಿಷ್ಟವಾದ ಅತ್ಯಂತ ಸುಂದರವಾದ ಸರೋವರ ತ್ರಿಕೂಟ ಪರ್ವತದಲ್ಲಿದ್ದ ಋತುಮತು ಅನ್ನುವ ಉದ್ಯಾನವನದಲ್ಲಿತ್ತು. ಸರಿ, ಆ ಸರೋವರದಲ್ಲಿ ಬಾತುಕೋಳಿಗಳಿದ್ದಾವೆ, ಕೊಕ್ಕಗಳಿದ್ದಾವೆ, ಮೀನು, ಕಪ್ಪೆ, ಆಮೆ ಎಲ್ಲವೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದೆ. ಮೊಸಳೆಗಳೂ ಇದ್ದಾವೆ. ಮೊಸಳೆಗಳಿರುವುದರಿಂದ ಆ ಸರೋವರ ಅಷ್ಟು ಚೆನ್ನಾಗಿದೆ. ಇಲ್ಲದೆ ಹೋದ್ರೆ ಸಿಕ್ಕಿದವರೆಲ್ಲ ಈಜಾಡು ಅಂತಾದ್ರೆ ಸರೋವರನ್ನೇ ಹಾಳು ಮಾಡಿಬಿಡ್ತಾರೆ. ಅದನ್ನ ಮೊಸಳೆಗಳಿದ್ದದ್ರಿಂದ ಆ ಸರೋವರದಲ್ಲಿ ಮೊಸಳೆಗಳು ಇರಬೇಕು. ಹೇಗೆ ಕಾಡಿನಲ್ಲಿ ಸಿಂಹಗಳಿರಬೇಕು ಹಾಗೆ ಸರೋವರದಲ್ಲಿ ಮೊಸಳೆಗಳಿರಬೇಕು. ಕಾಡಿನಲ್ಲಿ ಸಿಂಹ ಇದ್ದಾದ್ರಿಂದ ಇವತ್ತು ಕಾಡು ಉಳಿದಿದೆ. ಕಾಡಿನಲ್ಲಿ ಆನೆಗಳೇ ಇದ್ರೆ ಇನ್ನಷ್ಟು ವೀರಪ್ಪನಗಳೇ ಹುಟ್ಟುಬಿಡ್ತಾ ಇದ್ರು. ಸಿಂಹಗಳಿದ್ರೆ ಕಾಡಿಗೆ ಹೋಗಬಾರ್ದಪ್ಪ ಅಂತ ಹೆದರಿಕೆಯಿಂದ ಕಾಡು ಉಳಿಯುತ್ತೆ. ಅದರಿಂದ ಕಾಡು ಉಳಿಬೇಕಾದ್ರೆ ಕಾಡಿಗೊಬ್ಬ ರಾಜ ಬೇಕು. ಹಾಗೆ ಸರೋವರಗಳು ಸರಿಯಾಗಿ ಉಳಿಬೇಕಾದ್ರೆ ಸರೋವರದಲ್ಲಿ ದುಷ್ಟ ಧ್ವಂಸಕವಾದಂತಹ ಶಕ್ತಿ ಸರೋವರದಲ್ಲಿ ಇರಬೇಕು. ಅಂತಹ ಮೊಸಳೆಗಳಿಂದಲೂ ಆಕೀರ್ಣವಾಗಿರತಕ್ಕಂತಹ ಸುಂದರವಾದ ಸರೋವರ ಅದು. ನಮಗೆ ಮೊಸಳೆಗಳಿದ್ದಾವೆ ಅಂತಾಗ ಹೆದರಿಕೆ ಆಗುತ್ತೆ. ಆದರೆ ಮೊಸಳೆಗಳಿದ್ದ ಸರೋವರದಲ್ಲಿ ಹೆದರಿಕೆಯೇ ಇಲ್ಲಂತೆ. ಶಾಸ್ತ್ರ ಹೇಳುವ ಮಾತು. ನಮ್ಗೆ ಮೊಸಳೆ ಇದೆ ಅಂತಾದ್ರೆ ಹೆದರಿಕೆ ಇಲ್ಲ. ಮೊಸಳೆಗಳಿದ್ರೆ ನೀನು ಹೆದರಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿ ನುಂಗುವ ಹೆಬ್ಬಾವು ಇರುವುದಿಲ್ಲ. ಮೊಸಳೆ ಇದ್ದ ಪಕ್ಷದಲ್ಲಿ ನೀರಿನಲ್ಲಿ ನುಂಗುವ ಹಾವುಗಳು ಇರುವುದಿಲ್ಲ. ಮೊಸಳೆಗಳಿಗೆ ಅದು ಆಹಾರವಾಗಿ ಹೋಗಿರ್ತವೆ. ಮೊಸಳೆಗಳಿದ್ರೆ ಅದು ಬಹಳ ನಮಗೆ ಸುರಕ್ಷಿತವಾದಂತಹ ಸರೋವರ ಅಂತ ಅರ್ಥ. ಹಾಗಾದರೆ ಮೊಸಳೆಗಳೇ ನುಂಗಿ ಬಿಡುವುದಿಲ್ವಾ? ಮೊಸಳೆಗಳು ಸುಮ್ಮನೆ ಯಾರನ್ನೂ ನುಂಗುವುದಕ್ಕೆ ಬರುವುದಿಲ್ಲ. ನೀವು ಮೊಸಳೆಯ ಮೇಲೆ ಹೋಗಿ ಮಲಗಿದ್ರೂ ಕೂಡ ಏನು ಮಾಡುವುದಿಲ್ಲ. ಹಾಗೆ ಅಂತೇಳಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಿಮ್ಗೆ ಹೆದರಿಯೇ ಹೋಗಿ ಅದರ ಮೇಲೆ ಮಲಗುವುದು ಅಂತ ಮಲಗಿದಾಗಲೂ ಏನೋ ಕಿಟ್ಲೆ ಮಾಡ್ತೀರಿ, ಹೆದರ್ಕೊಂಡು ಗಡಗಡ ನಡುತ್ತೀರಿ. ನಡುತ್ತಾ ಇದ್ರೆ ಅದಕ್ಕೆ ಏನೋ ಅನಿಸುತ್ತೆ, ನುಂಗಿ ಬಿಡುವ ಅಂತ ಅನಿಸುತ್ತೆ ಅಷ್ಟೇ. ಇಲ್ಲದೆ ಹೋದರೆ ಮೊಸಳೆಗಳು ಅತ್ಯಂತ ಪ್ರೀತಿ ಮಾಡುವ ಪ್ರಾಣಿಗಳು ಅಂತ ಇವತ್ತಿನ ಆಧುನಿಕ ವಿಜ್ಞಾನಿಗಳು ಮೊಸಳೆಗಳ ಜೊತೆಗೆ ಗೆಳತನ ಮಾಡಿ 100 ಮೊಸಳೆಗಳ ಮಧ್ಯೆಯಲ್ಲಿ ಜೀವನ ಮಾಡ್ತಾರೆ. ಅಂದ್ರೆ ಮೊಸಳೆಗಳು ಯಾರಿಗೂ ತೊಂದರೆ ಮಾಡದೇ ಇರತಕ್ಕಂತಹ ನಾಗರ ಹಾವಿನ ಜಾತಿಯ ಪ್ರಾಣಿಗಳು. ನಾಗರ ಹಾವುಗಳು ಅಷ್ಟೇ. ನನಗೆ ತೊಂದರೆ ಮಾಡದೇ ಇದ್ದ ವ್ಯಕ್ತಿಯನ್ನು ಪ್ರೀತಿಯಿಂದ ಆತನ ಶರೀರದಲ್ಲಿ ಸುತ್ತಿಕೊಂಡು ಆತನ ಜೊತೆಗೆ ಆಟವಾಡ್ತಾವೆ. ಆ ರೀತಿಯ ಸ್ವರೂಪದ ಪ್ರಾಣಿಗಳು ಮೊಸಳೆಗಳು. ಆದರೆ ಯಾರು ತನ್ನ ಮೇಲೆ ಒದ್ದು ತೊಂದರೆ ಮಾಡ್ತಾರೆ, ಇಡೀ ಸರೋವರವನ್ನು ಕಲುಷಿತಗೊಳಿಸ್ತಾರೆ, ಅಂತವರ ಮೇಲೆ ಸಿಟ್ಟು ಮೊಸಳೆಗಳಿಗೆ. ಅಂತಹ ವಿಶಿಷ್ಟ ಮೊಸಳೆಗಳಿಂದಲೂ ತುಂಬಿದಂತಹ ಒಂದು ಸುಂದರವಾದಂತಹ ಸರೋವರ ಆ ಋತುಮತು ಅನ್ನುವ ಆ ಕ್ರೀಡದಲ್ಲಿತ್ತು. ಒಂದು ಸಂದರ್ಭ ನಡೆಯಿತು. ಅದೇ ಪರ್ವತದ ಎತ್ತರದಲ್ಲಿ ಒಬ್ಬ ಗಜ ಇದ್ದ. ಗಜರಾಜ. ಬರೀ ಗಜ ಅಂತ ಹೇಳಿದ್ರೆ ಅಷ್ಟು ಇಷ್ಟ ಆಗುವುದಿಲ್ಲ. ಅವನನ್ನು ಗಜರಾಜ ಅಂತ ಕರಿಬೇಕು. ಯಾಕಂದ್ರೆ ಹಿಂದಿನ ಜನ್ಮದಲ್ಲೂ ರಾಜನಾಗಿದ್ದು ಬಂದಂತಹ ಗಜಾವ ಅಂದ ಅವನಿಗೆ ಗಜರಾಜ ಅಂತ ಹೆಸರು. ಗಜರಾಜ ಮಾತ್ರ ಆಗಿರಲಿಲ್ಲವ, ವನರಾಜನೂ ಆಗಿದ್ದ. ವನದಲ್ಲಿದ್ದ ಸಿಂಹಗಳು, ಹುಲಿಗಳು, ಶರಭಗಳು ಅವುಗಳೂ ಕೂಡ ದಾರಿಯಲ್ಲಿ ಬರುವಾಗ ಈ ಗಜರಾಜನ ಮದಜಲದ ವಾಸನೆ ಏನಾದರೂ ಮುಖಕ್ಕೆ ಹೊಡಿತು ಅಂತಾದ್ರೆ ಆ ದಾರಿ ಬಿಟ್ಟು ಒಳಗಿನಿಂದ ಬೇರೆ ದಾರಿಯಿಂದ ಸಾಕ್ತಾ ಇದ್ವಂತೆ. ಸಿಂಹಗಳು ಕೂಡ ಹಾಗೆ ಮಾಡ್ತಾ ಇದ್ವು ಅಂತ ವರ್ಣನೆ ಮಾಡ್ತಾರೆ ಭಾಗವತದಲ್ಲಿ. ಹರಯಃ, ವ್ಯಾಘ್ರಾಹ, ಶಾರ್ದೂಲಾಹ ಎಲ್ಲವೂ ಇವನನ್ನು ನೋಡಿದರೆ ಅಷ್ಟು ಹೆದರಿಕೆ ಅನ್ನುವ ರೀತಿಯಲ್ಲಿ ಅವುಗಳು ಬಾಳ್ತಾ ಇದ್ವು. ಯದ್ಗಂಧ ಮಾತ್ರಾತ್ ಹರಯೋ ಗಜೇಂದ್ರಾಹ ವ್ಯಾಘ್ರಾದಯೋ ವ್ಯಾಲಮೃಗಾಹ ಸಖಡ್ಗಾಹ ಮಹೋರಗಾಶ್ಚಾಪಿ ಭಯಾತ್ ದ್ರವಂತಿ ಸಗೌರ ಕೃಷ್ಣಾಹ ಶಲಭಾಹ ಚಮಯಃ. ಹರಯಃ, ಹರಿಗಳು ಅಂತ ಹೇಳಿದ್ರೆ ಸಿಂಹಗಳು. ಸಿಂಹಗಳು ಕೂಡ ಇದರ ಗಂಡಸ್ಥಲದ ಮದಜಲದ ಗಂಧವನ್ನು ಆಘ್ರಾಣಿಸಿದ ಮಾತ್ರಕ್ಕೆ ದೂರ ಸಾಗ್ತಾ ಇದ್ವು ಅಂತ. ನಿಜವಾಗಿ ಸಿಂಹಗಳು ಯಾವ ಆನೆಗೂ ಹೆದರುವುದಿಲ್ಲ. ಹೆದರದೇ ಇರುವುದರಿಂದಲೇ ಅದಕ್ಕೆ ಸಿಂಹ ಅಂತ ಹೆಸರು.
ಹೆದರಿತು ಅಂತಾದರೆ ಅದಕ್ಕೆ ಸಿಂಹ ಅಂತ ಹೆಸರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಯಾವುದರಿಂದ ತಾನು ಸಾಯಬಲ್ಲೆನೋ, ತನಗಿಂತ ಬಲಶಾಲಿಯಾದ ವ್ಯಕ್ತಿ ಇದೆಯೋ ಅಂತಹ ವ್ಯಕ್ತಿಗೂ ಹೆದರದೇ ಇದ್ದು ತನ್ನ ಹೆದರಿಕೆ ಇಲ್ಲ ಅನ್ನುವ ಆತ್ಮಸ್ಥೈರ್ಯ ಮಾತ್ರ ಕಾರಣದಿಂದ ಬಲಶಾಲಿಯಾದ ವ್ಯಕ್ತಿಯನ್ನು ಹೆದರಿಸಿ ಜಗ್ಗಿಸುವ ಸಾಮರ್ಥ್ಯವುಳ್ಳದ್ದಕ್ಕೆ ಸಿಂಹ ಅಂತ ಸಂಸ್ಕೃತದಲ್ಲಿ ಹೆಸರು. ಆದರೆ ಆ ಸಿಂಹವೂ ಹೆದರಿತು. ಯಾಕೆ ಹೆದರಿತು ಅಂದರೆ ಇದು ಸಾಮಾನ್ಯ ಆನೆ ಅಲ್ಲ. ಅದರಿಂದ ಈ ಆನೆ ರಾಜನಾದ ಆನೆ, ಅದರಿಂದ ಜೊತೆಗೆ ಒಂದು ಹರಿ ಅನುಭವವುಳ್ಳದ್ದು, ಭಗವಂತನ ವಿಶೇಷ ಶಕ್ತಿಯುಳ್ಳಂತಹ ಆನೆ, ಭಗವಂತನ ಸನ್ನಿಧಾನ ವಿಶೇಷಕ್ಕೆ ಪಾತ್ರವಾದಂತಹ ಆನೆ ಅನ್ನುವ ಕಾರಣದಿಂದ ಈ ಶಾಪದ ಬಲದಿಂದ ಹುಟ್ಟಿದ ಆನೆ. ಈ ಆನೆಯನ್ನು ನೋಡಿದರೆ ಸಿಂಹಗಳು ಹೆದರಿ ಬಿಡ್ತಾ ಇದ್ವು, ದಾರಿ ಬಿಡ್ತಾ ಇದ್ವು. ಆನೆಗೆ ನನಗೆ ಎಲ್ಲರೂ ದಾರಿ ಬಿಡ್ತಾರೆ ಅಂತ ಕೊಬ್ಬುಸುರ ಆಯಿತು. ಈ ಕೊಬ್ಬುಸುರ ಆದದ್ದೇ ತೊಂದರೆ ಆದದ್ದು. ಇಲ್ಲದೆ ಹೋದರೆ ಆನೆ ಚೆನ್ನಾಗಿ ಬಾಳಬಹುದಿತ್ತು. ಆದರೆ ಅದಕ್ಕೆ ಅಹಂಕಾರ, ದರ್ಪ ಅನ್ನುವುದು ಅಡರುವುದಕ್ಕೆ ಪ್ರಾರಂಭವಾಯಿತು. ಕಾಮ, ಕ್ರೋಧ, ಲೋಭಗಳು ಕೂಡ ಜೊತೆ ಸೇರುವುದಕ್ಕೆ ಶುರುವಾದವು. ಒಂದು ಅದಕ್ಕೆ ಬಯಕೆ, ನನ್ನನ್ನು ನೋಡಿದರೆ ಬರೀ ಖಡ್ಗ ಮೃಗಗಳು ಹೆದರಿದ್ರೆ ಸಾಕಾಗುವುದಿಲ್ಲ, ಸಿಂಹಗಳು ಹೆದರಬೇಕು ಅಂತ ಶುರುವಾಯಿತು. ಕೊನೆಗೆ ಸಿಂಹಗಳಲ್ಲೂ ಒಂದಷ್ಟು ಸಿಂಹಗಳ ಜೊತೆಗೆ ಕಾಳಗವನ್ನು ಮಾಡಿ ಸಿಂಹಗಳನ್ನು ಸಾಯಿಸಿ ಹಾಕಿದ್ದು. ಉಳಿದ ಎಲ್ಲಾ ಸಿಂಹಗಳು ಅದನ್ನು ನೋಡಿ ಹೆದರುವುದಕ್ಕೆ ಪ್ರಾರಂಭಿಸಿದವು. ಹೀಗೆ ಎಲ್ಲವನ್ನೂ ಹೆದರಿಸಿಕೊಂಡು ಆಳ್ತಾ ಇತ್ತು. ಒಂದು 5 ಹೆಣ್ಣು ಆನೆಗಳನ್ನು ಜೊತೆಗಿಟ್ಟುಕೊಂಡಿತ್ತು. ಅಷ್ಟೂ ಆನೆಗಳನ್ನು ನಿಭಾಯಿಸುವುದಕ್ಕೆ ಬೇಕಾದಂತಹ ಶಾರೀರಿಕ ಸಾಮರ್ಥ್ಯವನ್ನು ಪಡೆದಿತ್ತು. ಅಷ್ಟೂ ಹೆಣ್ಣಾನೆಗಳಲ್ಲೂ ಕೂಡ 2 ಮರಿಗಳನ್ನು ಪಡೆದಿತ್ತು. ಹೀಗಾಗಿ ಕರಭಗಳು, ಕರೇಣುಗಳು, ಅವುಗಳ ಜೊತೆಗೆ ಈ ಕರಿ ಬಹಳ ಆನಂದದಿಂದ ಸಂಸಾರ ಮಾಡ್ತಾ ಇತ್ತು. ಕಲಭಗಳು ಅಂತ ಹೇಳಿದ್ರೆ ಆನೆಯ ಪುಟ್ಟ ಮರಿಗಳು ಅಂತ ಅರ್ಥ. ಕರೇಣುಗಳು ಅಂತ ಹೇಳಿದ್ರೆ ಹೆಣ್ಣಾನೆಗಳು ಅಂತ ಅರ್ಥ. ಅದರ ಜೊತೆಗೆ ಕರಿ ಅಂದ್ರೆ ಆನೆ ಅಂತ ಅರ್ಥ. ಕರಿ ಅಂದ್ರೆ ಕಪ್ಪಗಿದ್ದದ್ದು ಅಂತ ಕನ್ನಡದ ಅರ್ಥ ಹೇಳಬಾರ್ದು. ಆನೆ ಕಪ್ಪಗಿರುತ್ತೆ, ಅದರಿಂದ ಆನೆಗೆ ಕರಿ ಅಂತ ಹೆಸರು ಅಂತ 3ನೇ ಕ್ಲಾಸಿನ ಕನ್ನಡ ಪುಸ್ತಕದಲ್ಲಿ ಬರೆದಾಕಿದ್ದಾರೆ. ಕರಿ ಅಂದ್ರೆ ಆನೆ, ಯಾಕಂದ್ರೆ ಕರ್ರಗಿರುತ್ತೆ ಆದ್ರಿಂದ ಅಂತ ಬರೆದಿದ್ದಾರೆ. ಕರ್ರಗಿದ್ದದ್ದಕ್ಕೆ ಅದಕ್ಕೆ ಕರಿ ಅಂತ ಹೆಸರಲ್ಲ, ಕರ ಉಳ್ಳದ್ದಾದ್ರಿಂದ ಕರಿ ಅಂತ ಕಲಿಸಿಕೊಂಡದ್ದು. ಹೇಗೆ ದುಃಖ ಉಳ್ಳವ ದುಃಖಿ ಅಂತ ಹಾಗೆ ಹೇಳಿಲ್ವೇ, ಧನ ಉಳ್ಳವ ಧನಿ, ಹಾಗೆ ಕರ ಉಳ್ಳವನಿಗೆ ಕರಿ, ಹಸ್ತ ಉಳ್ಳವನಿಗೆ ಹಸ್ತಿ ಅಂತ ಹೆಸರು. ಹಸ್ತಿ ಅಂದ್ರು ಕರಿ ಅಂದ್ರು ಅರ್ಥ ಒಂದೇ ಅಲ್ಲ. ಆನೆಗೆ ಕೈಯಲ್ಲಿ ಉಂಟು, ನಮಗೆ ಕರ ಅಂದ್ರೂ ಕೈ ಅಂತ ಅಷ್ಟೇ ಗೊತ್ತಿರುವುದು. ಕರ ಅನ್ನುವುದಕ್ಕೆ ಕೈ ಅನ್ನುವ ಅರ್ಥ ನಂತರ, ಮೊದಲು ಕರ ಅನ್ನುವ ಶಬ್ದಕ್ಕೆ ಅರ್ಥ ಸೊಂಡಿಲು ಅಂತ ಅರ್ಥ. ಅಂದ ಕರಿಮುಖನೇ ಬಾರೋ ಅಂತ ನಾವು ಕರಿಮುಖ ಅಂತ ಅಲ್ಲಲ್ಲಿ ದಾಸರು ಗಜಮುಖನನ್ನು ಕರೀತಾರಲ್ಲ, ಗಜಮುಖ, ಗಜ ಅಂದ್ರೆ ಕರಿ, ಕರ ಅಂದ್ರೆ ಸೊಂಡಿಲು, ಸೊಂಡಿಲು ಉಳ್ಳದ್ದಕ್ಕೆ ಕರಿ ಅಂತ ಹೆಸರು. ಅದರಿಂದ ಕರ, ಸೊಂಡಿಲಿನ ಮೂಲಕ ಕರೋತಿ ಸರ್ವಂ ಸಂಪಾದಯತಿ ಇತಿ ಕರಹ ಶುಂಡ ಅಂತ. ಈ ಸೊಂಡಿಲಿಗೆ ಕರ ಅಂತ ಹೆಸರು. ಕರ ಉಳ್ಳವನಾದ್ರಿಂದ ಅವ ಕರಿ ಅಂತ ಹೆಸರು. ಅವನ ಹೆಂಡತಿಗೆ ಕರೇಣು ಅಂತ ಹೆಸರು. ಮಕ್ಕಳಿಗೆ ಕಲಭ ಅಂತ ಹೆಸರು, ಅಥವಾ ಕರಭ ಅಂತ ಹೆಸರು. ಈ ಕರಭ ಕರೇಣುಗಳ ಜೊತೆ ಈ ಕರೀಂದ್ರ ಇಡೀ ವನದಲ್ಲಿ ಎಲ್ಲೆಂದರಲ್ಲಿ ವಿಹರಿಸ್ತಾ ಇದ್ದವ. ಅವನಿಗೆ ವಿಹರಿಸಲಾಗದೇ ಇದ್ದಂತಹ ಏಕೈಕ ಪ್ರದೇಶ ಅಂತ ಹೇಳಿದ್ರೆ ಗುಹೆಗಳು. ಗುಹೆಗಳಲ್ಲಿ ಯಾಕೆ ಆತ ವಿಹರಿಸ್ತಾ ಇರಲಿಲ್ಲ ಅಂದ್ರೆ ಒಳಗೆ ಪ್ರವೇಶ ಮಾಡುವುದಕ್ಕೆ ಶರೀರ ಅಡ್ಡವಾಗ್ತಿತ್ತು. ದೊಡ್ಡ ಶರೀರದ ಆನೆ, ಆದ್ರಿಂದ ಸಿಂಹವೇ ಮೊದಲಾದವುಗಳು ಆಶ್ರಯ ಪಡಿತಾ ಇದ್ದದ್ದು. ಗಜೇಂದ್ರ ಬರ್ತಾ ಇದ್ದಾನೆ ಅಂತ ಆದ್ರೆ ಸಾಕು ಗುಹೆಯ ಒಳಗೆ ಪ್ರವೇಶ ಮಾಡ್ತಾ ಇದ್ದು. ಗುಹೆಯ ಒಳಗೆ ಗಜೇಂದ್ರ ಬರುವುದಿಲ್ಲ ಅನ್ನುವ ನಿಶ್ಚಯದಿಂದ. ಹೀಗೆ ಆದ್ರೆ ಗಜೇಂದ್ರ ಎಷ್ಟು ಅಹಂಕಾರಿಯಾಗಿದ್ದ ಅಂದ್ರೆ ಆ ಗುಹೆಯ ಒಳಗೆ ತನ್ನ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಳಿಸ್ತಾ ಇದ್ದಂತೆ. ಇವುಗಳಿಗೂ ನನ್ನ ಹಾಗೆ ಧೈರ್ಯ ಬರಬೇಕು ಅಂತ ಈ ಚಿಕ್ಕ ಚಿಕ್ಕ ಕಲಭಗಳನ್ನು ಗುಹೆಯ ಒಳಗೆ ಹೋಗಿ ಬಾ ಅಂತ. ಒಳಗೆ ಹೋದ್ರೆ ಆ ಸಿಂಹಗಳು ಗರ್ಜನೆ ಮಾಡ್ತಾ ಇದ್ವು. ಗರ್ಜನೆ ಮಾಡಿದಾಗ ಇವು ಥರ ನಡುಗ್ತಾ ಇದ್ವು. ನಡುಗಿಕೊಂಡು ಹೊರಗೆ ಬರ್ತಾ ಇದ್ವು. ಹೊರಗೆ ಬಂದ್ರೆ ಅವುಗಳಿಗೆ ಬುದ್ಧಿ ಹೇಳ್ತಾ ಇದ್ದ ಆನೆ, ಯಾವುದಕ್ಕೂ ಹೆದರಬಾರ್ದು, ನಾವೇ ಈ ದೇಶದ ಒಡೆಯರು, ನಾವು ಹೆದರುವುದು ಅಂದ್ರೆ ಏನರ್ಥ ಅಂತ ಒಳಗೆ ಕಳಿಸಿ ಆ ಸಿಂಹವೂ ಕೂಡ ಇದನ್ನು ನೆಕ್ಕಿ ಪ್ರೀತಿ ಮಾಡಿ ಕಳಿಸಬೇಕಿತ್ತು. ಅಕಸ್ಮಾತ್ ಏನಾದ್ರೂ ಇದರ ಮೇಲೆ ಏರಿ ಬಂದಿತು ಅಂದ್ರೆ ಆ ಸಿಂಹಕ್ಕೆ ಉಳಿಗಾಲ ಇಲ್ಲ ಅಂತ ಅರ್ಥ. ಈ ಸ್ವರೂಪದಲ್ಲಿ ಒಂದು ದರ್ಪದ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಆನೆ ಈ ಗಜರಾಜ. ಆ ಗಜರಾಜ ಸರಿಯಾದ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರಲಿಲ್ಲ. ಆ ಕಡೆ ಈ ಕಡೆ ಎಲ್ಲೆಲ್ಲೋ ಹೋಗುವುದು. ದಾರಿಗೆ ಅಡ್ಡವಾದ ಮರಗಳನ್ನೆಲ್ಲ ಅಡ್ಡ ಹಾಕಿಕೊಂಡೇ ಹೋಗುವುದು. ಈ ಗಜೇಂದ್ರನಿಂದಾಗಿ ಅದೆಷ್ಟೋ ಕಾಡಿನ ಮರಗಳು ಅಡ್ಡ ಬೀಳ್ತಾ ಇದ್ವು. ಅದನ್ನು ವರ್ಣನೆ ಮಾಡಿದ್ದಾರೆ ಶ್ರೀಮದ್ ಭಾಗವತದಲ್ಲಿ. ಇಷ್ಟು ದರ್ಪಿಷ್ಟನಾದ ಆನೆ ಒಂದು ಬಾರಿ ಮಧ್ಯಾಹ್ನದ ಹೊತ್ತಿನ ಬಿಸಿಲಿನಿಂದ ಒಂದು ಖುಷಿ ಪಡಬೇಕು ಅಂತ 5-6 ಕರೇಣುಗಳ ಜೊತೆಗೆ ಇದೇ ಸರೋವರನ್ನು ಕುರಿತು ಬಂದ. ತ್ರಿಕೂಟ ಪರ್ವತದ